ಗವಿ ಗಂಗಾಧರನಿಗೆ ಸೂರ್ಯ ಚುಂಬನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧುಶ್ರೀ. ನಾನು ಮಾಲ್ತೇಶ್. ಟಿವಿ9 ಸಮಸ್ತ ವೀಕ್ಷಕರಿಗೂ ಮಕರ ಸಂಕ್ರಾಂತಿ ಶುಭಾಶಯಗಳು. ಅದರ ಜೊತೆಗೆ ನಾವೆಲ್ಲ ಎದುರು ನೋಡೋದು ಏನು ಅಂತ ಅಂದ್ರೆ ಇವತ್ತಿನ ಒಂದು ಕೌತುಕದ ಕ್ಷಣವನ್ನ. ಅದೇನು ಅಂತ ಅಂದ್ರೆ ಬೆಂಗಳೂರಿನ ಗವಿಗಂಗಾಧರೇಶ್ವರನಿಗೆ ಸೂರ್ಯ ರಶ್ಮಿ ಚುಂಬನ ಆಗುವಂತ ಒಂದು ಸಂದರ್ಭ, ಅಥವಾ ಆ ಸೂರ್ಯ ರಶ್ಮಿಯಿಂದ ಗವಿಗಂಗಾಧರೇಶ್ವರನ ಆ ಮೂರ್ತಿ ಆ ಸೂರ್ಯ ರಶ್ಮಿಯನ್ನ ತಲುಪ್ತಾ ಇದ್ದಂತಹ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗಿನ ಕೌತುಕ, ಅದರ ಜೊತೆಗೆ ಆ ಸಂದರ್ಭದಲ್ಲಿ ನಾವು ಬಹಳಷ್ಟು ಸಂಗತಿಗಳನ್ನ ಒಂದು ಆಧ್ಯಾತ್ಮಿಕವಾಗಿ, ಮತ್ತೊಂದು ಆ ಮಟ್ಟಿಗಿನ ಒಂದು ಟೆಕ್ನಾಲಜಿ ಹಿಂದೆ ಹೇಗಿತ್ತು ಅನ್ನೋಂಥದಕ್ಕೆ ಸಂಬಂಧಪಟ್ಟ ಹಾಗೆ, ಅಥವಾ ವಾಸ್ತುಶಿಲ್ಪ ಹೇಗಿತ್ತು ಅನ್ನೋಂಥದಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಅದ್ಭುತವಾದಂತ ಒಂದು ಕ್ಷಣ ಅದು. 5:02 ಸರಿಯಾಗಿ ಸೂರ್ಯ ರಶ್ಮಿ ಸ್ಪರ್ಶವಾಗುತ್ತೆ. ಆ ನಂತರದಲ್ಲಿ ಭಕ್ತರಿಗೆ ದರ್ಶನದ ವ್ಯವಸ್ಥೆ ಕೂಡ ಇದೆ. ಹೌದು, ಇದು ಬೆಂಗಳೂರಿನ ಗವಿಗಂಗಾಧರೇಶ್ವರನಿಗೆ ಈಗ ಸದ್ಯ ಕ್ಷೀರಾಭಿಷೇಕ ನಡೀತಾ ಇದೆ. ಪೂಜೆ ಪುನಸ್ಕಾರಗಳು ಈಗಲೂ ಕೂಡ ನಡೀತಾ ಇದೆ. ಅದಾದ ನಂತರದಲ್ಲಿ ಸರಿಯಾಗಿ 5:02 ಸೂರ್ಯ ರಶ್ಮಿ ಸೂರ್ಯನು ಸ್ಪರ್ಶ ಆಗುತ್ತೆ. ಆ ಸಂದರ್ಭವನ್ನ ಇಡೀ ರಾಜ್ಯದ ಜನ ಒಂದು ರೀತಿ ಬಹಳ ಕೌತುಕವಾಗಿ ನೋಡ್ತಾ ಇರ್ತಾರೆ. ಬಹಳ ಭಕ್ತಿ ಭಾವದಿಂದ ಈ ಒಂದು ಕ್ಷಣವನ್ನ ಕಣ್ತುಂಬಿಕೊಳ್ಳುವಂತ ನಿಟ್ಟಿನಲ್ಲಿ ರಾಜ್ಯದ ಜನ ಕೂಡ ಸಿದ್ಧ ಆಗ್ತಾ ಇದ್ದಾರೆ. ಶಿವನಿಗೆ ವಿಶೇಷ ಪೂಜೆ ಪುನಸ್ಕಾರಗಳು ನಡೀತಾ ಇದೆ. ನಿನ್ನೆಯಷ್ಟೇ ನಾವು ಮಕರ ಜ್ಯೋತಿಯ ದರ್ಶನವನ್ನ ಪಡೆದ್ವಿ. ಇವತ್ತು ಮತ್ತೊಂದು ಕೌತುಕಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಲಿದ್ದೀವಿ. ನೀನು ಕೆಲವೇ ಹೊತ್ತಿನಲ್ಲಿ ಸೂರ್ಯ ರಶ್ಮಿ ಕಿರಣ ಶಿವಲಿಂಗವನ್ನ ಸ್ಪರ್ಶ ಮಾಡಲಿದೆ. ಆ ಕ್ಷಣವನ್ನ ಕಣ್ತುಂಬಿಕೊಳ್ಳೋಕೆ ಭಕ್ತಾದಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಸದ್ಯಕ್ಕೆ ಗವಿಗಂಗಾಧರೇಶ್ವರನಿಗೆ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ವಿಶೇಷ ಪೂಜೆ ಪುನಸ್ಕಾರಗಳು ನೆರವೇರಿದ್ದನ್ನ ನಾವು ಗಮನಿಸಿದ್ದೀವಿ. ಸಾವಿರಾರು ವರ್ಷಗಳ ಇತಿಹಾಸವಿರುವಂತಹ ಗವಿಗಂಗಾಧರೇಶ್ವರ ದೇಗುಲ ಹಲವು ಕೌತುಕಗಳಿಗೆ ಮತ್ತು ವೈಶಿಷ್ಟ್ಯಗಳಿಗೆ ಸಾಕ್ಷಿಯಾಗಿರುವಂತಹ ದೇಗುಲದಲ್ಲಿ ಇವತ್ತು ಸೂರ್ಯ ರಶ್ಮಿ ಕಿರಣ ಸ್ಪರ್ಶವಾಗ್ತಾ ಇದೆ. ಸೂರ್ಯನೂ ಕೂಡ ಶಿವನಿಗೆ ನಮಿಸುವಂತಹ ಈ ಅದ್ಭುತ ಕ್ಷಣವನ್ನ ಕಣ್ತುಂಬಿಕೊಳ್ಳೋಕೆ ಭಕ್ತ ಕೋಟಿ ಕಾತರದಿಂದ ಕಾಯ್ತಾ ಇದೆ. ಆ ಕ್ಷಣವೇ ಒಂದು ರೀತಿಯ ರೋಮಾಂಚನಕಾರಿ ಕ್ಷಣ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. 5:02 5:05 ಈ ಅಂತರದಲ್ಲಿ ಸುಮಾರು 2 ನಿಮಿಷಗಳ ಕಾಲ ಸೂರ್ಯ ರಶ್ಮಿ ಕಿರಣ ಶಿವಲಿಂಗವನ್ನ ಸ್ಪರ್ಶ ಮಾಡಲಿದೆ ಅನ್ನೋ ಮಾಹಿತಿ ಇದೆ. ಇನ್ನು ಎಷ್ಟು ನಿಮಿಷಗಳ ಕಾಲ ಅಥವಾ ಸೆಕೆಂಡುಗಳ ಕಾಲ ಸೂರ್ಯ ರಶ್ಮಿ ಕಿರಣ ಶಿವಲಿಂಗವನ್ನ ಸ್ಪರ್ಶ ಮಾಡುತ್ತೋ ಅದರ ಆಧಾರದ ಮೇರೆಗೆ ಒಳಿತು ಕೆಡುಕನ್ನ ಕೂಡ ನಿರ್ಧಾರ ಮಾಡಲಾಗುತ್ತೆ. ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ ಇದಕ್ಕೆ ಅದರದ್ದೇ ಆದ ಮಹತ್ವ ಮತ್ತು ವಿಶ್ಲೇಷಣೆಗಳು ಇದೆ. ಇನ್ನು ಭಕ್ತಾದಿಗಳಿಗೆ ಈ ಸೂರ್ಯ ರಶ್ಮಿ ಕಿರಣ ಶಿವಲಿಂಗವನ್ನ ಸ್ಪರ್ಶ ಮಾಡುವಂತಹ ಸಂದರ್ಭದಲ್ಲಿ ದೇಗುಲದ ಒಳಗಡೆ ಪ್ರವೇಶಕ್ಕೆ ಅವಕಾಶ ಇರೋದಿಲ್ಲ. ಹೊರಗಡೆ ದೇಗುಲದ ಆಡಳಿತ ಮಂಡಳಿಯಿಂದ LED ವ್ಯವಸ್ಥೆಯನ್ನ ಮಾಡಿಕೊಡ್ಲಾಗುತ್ತೆ. ಆ ಮುಖೇನವಾಗಿ ಅವರು ಭಕ್ತಾದಿಗಳೇನಿದ್ದಾರೋ ಅವರು ಶಿವಲಿಂಗವನ್ನ ಸೂರ್ಯ ಸ್ಪರ್ಶ ಮಾಡೋದನ್ನ ಕಣ್ತುಂಬಿಕೊಳ್ಳಬಹುದಾಗಿದೆ. 5:02 ಸರಿಯಾಗಿ ಸೂರ್ಯ ರಶ್ಮಿ ಕಿರಣ ಸ್ಪರ್ಶ ಮಾಡೋದಕ್ಕೆ ಶುರುವಾಗುತ್ತೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಇದು ಇವತ್ತು ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಸೂರ್ಯ ತನ್ನ ಪಥವನ್ನ ಬದಲಿಸುವಂತ ಸಂದರ್ಭ. ಈ ಒಂದು ಬದಲಾವಣೆಗೆ ಹೋಗುವಂತಹ ಸೂರ್ಯ ಆ ಕ್ಷಣವನ್ನ ಸೂರ್ಯನಿಗೆ ಶಿವನಿಗೆ ನಮಿಸುವ ಮುಖೇನವಾಗಿ ತಾನು ಮುಂದುವರ್ಸ್ಕೊಂಡು ಹೋಗ್ತಾನೆ ಅನ್ನುವಂಥದ್ದು ಇಲ್ಲಿ ಧಾರ್ಮಿಕವಾಗಿ ಇರುವಂತ ಕೆಲ ನಂಬಿಕೆಗಳು. ನಾವಿಲ್ಲಿ ನೋಡ್ತಾ ಇದೀವಲ್ಲ, ಗವಿಗಂಗಾಧರೇಶ್ವರ ದೇಗುಲದ ಕಿಟಕಿಯ ಒಳಗೆ ಆ ಸೂರ್ಯ ರಶ್ಮಿಗಳು ಈಗ ಇಣುಕಿ ನೋಡ್ತಾ ಇರುವಂತಹ ರೀತಿಯಾಗಿ ಕಂಡು ಬರ್ತಾ ಇರುವಂತ ಒಂದು ಸನ್ನಿವೇಶ. ಇದು ಇನ್ನು ಒಂದು ಅರ್ಧ ಗಂಟೆಯ ಸಂದರ್ಭದಲ್ಲಿ ಇದು ಯಾವ್ಯಾವ ರೀತಿಯ ಅಂತ ಬದಲಾವಣೆ ಕಾಣ್ತಾ ಹೋಗುತ್ತೆ ಅನ್ನುವಂಥದ್ದಕ್ಕೆ ಒಂದು ದೃಶ್ಯ ಕಾವ್ಯವೇ ಅಲ್ಲಿದ್ದಂತಹ ರೀತಿಯಾಗಿ ಕಂಡು ಬರ್ತಾ ಹೋಗುತ್ತೆ. ನಾನು ಆಗ್ತಾನೆ ಹೇಳಿದಾಗೆ, ಒಂದು ಇದು ಹೌದು ಪೌರಾಣಿಕವಾಗಿ ಅಥವಾ ಧಾರ್ಮಿಕವಾಗಿ ಇರುವಂತ ಕೆಲ ನಂಬಿಕೆಗಳು. ಎರಡನೆಯದಾಗಿ ಆ ಸಂದರ್ಭದಲ್ಲೇ ನಮ್ಮಲ್ಲಿದ್ದಂಥ ವಾಸ್ತುಶಿಲ್ಪ ಎಷ್ಟೊಂದು ಅದ್ಭುತವಾಗಿತ್ತು ಅನ್ನುವಂಥದ್ದಕ್ಕೆ ಇದು ಕನ್ನಡಿ ಹಿಡಿದಂತ ವಿಚಾರ. ಇನ್ನೊಂದು ಸಂಗತಿ ಅಂತಂದ್ರೆ, ನೀವು ಅಯೋಧ್ಯೆಯಲ್ಲಿ ಕಳೆದ ಬಾರಿ ಶ್ರೀರಾಮ ಮಂದಿರ ಕಟ್ಟಿದಂತಹ ಸಂದರ್ಭದಲ್ಲೂ ಕೂಡ ಅಲ್ಲೂ ಇದೇ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನ ಮಾಡಲಾಗಿದೆ. ಬಟ್ ನೂರಾರು ವರ್ಷಗಳ ಹಿಂದೆನೆ ನಮ್ಮಲ್ಲಿ ದೇಗುಲದಲ್ಲಿ ಈ ರೀತಿಯಾದಂತಹ ವಾಸ್ತುಶಿಲ್ಪವನ್ನ ಅಳವಡಿಸಿಕೊಳ್ಳಲಾಗಿದೆ ಅಂತ ಅಂದ್ರೆ ಹೇಗಿತ್ತು ನಮ್ಮ ಪೂರ್ವಜರ ಯೋಚನೆಗಳು ಅನ್ನುವಂಥದ್ದಕ್ಕೆ ಇದು ಒಂದು ಉದಾಹರಣೆ ಆಗಿದೆ ಕೂಡ.
ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇಗುಲದಿಂದ ಅಲ್ಲಿ ಬೆಳಕೆಲ್ಲ ಬರಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಲೈಟ್ಸ್ ಗಳನ್ನ ಆಫ್ ಮಾಡಲಾಗ್ತಾ ಇದೆ. ಪೂಜೆ ಪುನಸ್ಕಾರಗಳು ನಡೀತಾ ಇತ್ತು. ಅದರ ಜೊತೆಗೆ ಈಗ ಗರ್ಭಗುಡಿಯಲ್ಲಿ ಪರದೆಯನ್ನ ಕೂಡ ಹಾಕಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಕೌತುಕದ ಕ್ಷಣವನ್ನ ನಾವು ನೋಡಬಹುದಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ವ್ಯವಸ್ಥೆಯನ್ನು ದೇಗುಲದೊಳಗೆ ಮಾಡ್ಕೊಂಡ್ರೆ ಬಹಳ ಮಂದಿಗೆಲ್ಲ ಹೋಗೋಕೆ ಅವಕಾಶ ಇಲ್ಲ. ಶರವಣ ಅವರು ಅಲ್ಲೇ ಪಕ್ಕನೆ ಅವರ ಜೊತೆಗೆ ಬಹಳ ವರ್ಷಗಳಿಂದ ಅವರು ಅಲ್ಲಿ ಪೂಜೆ ಪುನಸ್ಕಾರ ದೇವರಿಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಈಗ ಅವರು ಜೊತೆಗೆ ಕೆಲವರಿಗೆ ಮಾತ್ರ ಅಲ್ಲಿ ಒಳಗಡೆ ಅವಕಾಶ ಈ ಪ್ರತಿ ವರ್ಷನೂ ನಾವು ಇದನ್ನ ನೋಡ್ತಾ ಇರ್ತೀವಿ. ಹಾಗೆ ಈ ಒಂದು ಕ್ಷಣ ಇದೆಯಲ್ಲ, ನಾನು ಮೊದಲೇ ಹೇಳಿದಾಗೆ ಉತ್ತರಾಯಣದಿಂದ ದಕ್ಷಿಣಾಯಣಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಸೂರ್ಯ ಪಥವನ್ನ ಬದಲಿಸುವಂತ ಸಂದರ್ಭ, ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ. ಸೊ ಅದರ ವಿಶೇಷತೆಗಳು ಏನೇನು ಅನ್ನುವಂಥದ್ದು, ಆಮೇಲೆ ವಾತಾವರಣ ಕೂಡ ಹೇಗೆ ಬದಲಾವಣೆಗೆ ಒಗ್ಗಿಕೊಳ್ಳುತ್ತೆ ಅನ್ನೋದು, ಅದರ ಜೊತೆಗೆ ಈ ದೇಗುಲದ ಇತಿಹಾಸ, ನಾನು ಆಗ್ತಾನೆ ಹೇಳಿದಾಗೆ ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟ ಹಾಗಿನ ನಮ್ಮ ಹಿರಿಯರಿಗಿದ್ದಂತ ಜ್ಞಾನ, ಇದೆಲ್ಲದರ ವಿಚಾರವಾಗಿದ್ದು ಕೂಡ ನಮ್ಮ ಜೊತೆಗೆ ವಿಶೇಷವಾಗಿ ಅತಿಥಿಗಳಿದ್ದಾರೆ. ಅವ್ರ ಜೊತೆಗೆ ನಾವು ಮಾತನಾಡ್ತಾ ಹೋಗೋಣ. ಮೊದಲಿಗೆ ನಮ್ಮ ಜೊತೆಗೆ ಪ್ರೊಫೆಸರ್ ಡಾಕ್ಟರ್ ಶೆಲ್ಲಪಿಳ್ಳ ಅಯ್ಯಂಗಾರ್ ಅವರು, ಧರ್ಮಶಾಸ್ತ್ರಜ್ಞರು, ಜೊತೆಗೆ ಪುರಾತತ್ವ ಶಾಸ್ತ್ರ ವಿಭಾಗ ಮಂಡ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಮುಖ್ಯಸ್ಥರು ಅವರು ಕೂಡ ಜಾಯಿನ್ ಆಗಿದ್ದಾರೆ. ಹಾಗೆ ಆಧ್ಯಾತ್ಮಿಕ ಚಿಂತಕರಾಗಿರುವಂತ ಡಾಕ್ಟರ್ ಪ್ರಸನ್ನಾಚಾರ್ಯ ಕಟ್ಟಿ ಅವರು ಕೂಡ ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲೇ ಇದ್ದಾರೆ. ಮೊದಲಿಗೆ ಡಾಕ್ಟರ್ ಪ್ರಸನ್ನಾಚಾರ್ಯ ಕಟ್ಟಿ, ಈಗ ನಾವು ಪ್ರತಿ ಬಾರಿ ಬಿಟ್ಟರೆ ನಾವು ಏನು ಅಂತ ಅಂದ್ರೆ ಈ ತರ ಕಾರ್ಯಕ್ರಮ ಪ್ರತಿ ವರ್ಷ ಮಾಡುವಂಥದ್ದು. ನಮಗೊಂದು ಅನುಭವ ಹೇಗೆ ಅಂತಂದ್ರೆ, ಇದು ಆಗ್ತಾ ಇದ್ದಾಗೆ ಅಲ್ಲಿ ಏನು ಕೇರಳದಲ್ಲಿ ಜ್ಯೋತಿ ದರ್ಶನ ಆಗ್ತಾ ಇತ್ತು. ಅಂದ್ರೆ ಎರಡೂ ಕೂಡ ಒಂದೇ ದಿನ ಬಹುತೇಕ ನನ್ನ ಅನುಭವ ಕೇಳ್ತಾರೆ, ಒಂದು 7 ಬಟ್ ಈ ಬಾರಿ ಏನಾಗಿದೆ, ನಿನ್ನೆ ಅಲ್ಲಿ ಜ್ಯೋತಿ ದರ್ಶನ ಆಗಿದೆ, ಇಲ್ಲಿ ಇವತ್ತು ಸೂರ್ಯರಶ್ಮಿ ಚುಂಬನ ಆಗ್ತಾ ಇರುವಂತ ಸಂದರ್ಭ ಅಥವಾ ಪ್ರೋಕ್ಷಿಸ್ತಾ ಇರುವಂತ ಸಂದರ್ಭ. ಈ ವ್ಯತ್ಯಾಸ ಯಾಕೆ ಬಂತು? ವೀಕ್ಷಕ ಬಾಂಧವರಿಗೆ ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ, ಬಹಳ ಉತ್ತಮವಾದ ಪ್ರಶ್ನೆ, ಬಹುಜನರ ಪ್ರಶ್ನೆ, ಸಂಪೂರ್ಣ ಜನತೆಯ ಪ್ರಶ್ನೆ ಇದಾಗಿದೆ. ಏನಾಗ್ತದೆ ಅಂದರೆ, ನಮ್ಮಲ್ಲಿ ಪಂಚಾಂಗಗಳು ಅಂತ ಬಂದಾಗ ದುರ್ಗಣಿತ, ಸೂರ್ಯ ಸಿದ್ಧಾಂತ ಅಂತ 2 ಪಂಚಾಂಗಗಳು. ಆ ದುರ್ಗಣಿತ ಪಂಚಾಂಗವನ್ನು ನಾವು ಆಧಾರವಾಗಿ ಇಟ್ಟುಕೊಂಡಾಗ ಏನಾಗ್ತಾ ಇದೆ ಅಂತಂದರೆ, ಆ್ಯಕ್ಚುಲಿ ಮಕರ ಸಂಕ್ರಾಂತಿಯ ಹಬ್ಬದ ಆಚರಣೆಯನ್ನು ಇಂದು ಮಾಡ್ತಾ ಇದ್ದೇವೆ. ಆದರೆ ಮಕರ ಸಂಕ್ರಮಣ ಆಗಿರೋದು ನಿನ್ನೆ ಸಂಜೆನೆ. ಅಂದರೆ ರವಿ ಧನುರ್ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡಿರತಕ್ಕಂತಹ ಸಂದರ್ಭ ಏನು ಉಂಟಲ್ಲ, ಅದು ನಿನ್ನೆ ಸಂಜೆ ಆಗಿದೆ. ಅದನ್ನು ದುರ್ಗಣಿತ ರೀತಿಯಲ್ಲಿ ಇಟ್ಟುಕೊಂಡು ಆ ಪ್ರಕಾರವಾಗಿ ನಾವು ಸಾಯಂಕಾಲ ವ್ಯಾಪಿಯಾದಂತಹ ಸಂಕ್ರಮಣವನ್ನು ತೆಗೆದುಕೊಂಡ್ರೆ ಅದು ನಿನ್ನೆಗೆ ಬರ್ತದೆ. ಆದರೆ ಹಬ್ಬ ಯಾಕೆ ಇವತ್ತು ಆಚರಣೆ ಅಂತಂದರೆ, ಯಾವಾಗಲೂ ಸೂರ್ಯ ಸಿದ್ಧಾಂತದಲ್ಲಿ ಒಂದು ನಿಯಮ ಇರತಕ್ಕಂಥದ್ದು. ಅಂದರೆ ರವಿ ಉದಯಕ್ಕೆ ಸಂಭವಿಸ್ತಕ್ಕಂತಹ, ರವಿಯ ಉದಯ ಏನಾಗುತ್ತೋ ಬೆಳಗಿನ ಜಾವ, ಆವಾಗ ಸಂಭವಿಸ್ತಕ್ಕಂತಹ ದಿನದ ಪ್ರಕಾರವಾಗಿ ಆ ದಿನಗಳನ್ನೇ ಇಟ್ಟುಕೊಂಡು ಹಬ್ಬ ಹರಿದಿನಗಳ ಆಚರಣೆಯನ್ನು ಈ ರೀತಿಯಾಗಿ ಮಾಡಬೇಕು ಎಂಬುದಾಗಿ ಒಂದು ನಿಯಮ. ಆ ನಿಟ್ಟಿನಲ್ಲಿ ಸಂಕ್ರಮಣ ದುರ್ಗಣಿತ ಪ್ರಕಾರ ಸಂಜೆ ಸಂಭವಿಸಿದೆ, ಅಲ್ಲಿ ಮಕರ ಜ್ಯೋತಿಯ ದರ್ಶನ ಆಗಿದೆ. ಆದರೆ ಇಲ್ಲಿ ಇನ್ನೊಂದು ವೈಶಿಷ್ಟ್ಯತೆ ಇದೆ. ಏನು ಅಂತಂದರೆ, ಯಾವತ್ತು ಇಲ್ಲಿ ಹಬ್ಬವನ್ನು ಆಚರಣೆ ಮಾಡ್ತೇವೋ ಅವತ್ತಿನ ದಿನದ ಸೂರ್ಯರಶ್ಮಿಯ ಸ್ಪರ್ಶಕ್ಕೆ ಹೆಚ್ಚಿನ ಮಹತ್ವ. ಆದರೆ ಇದು ಕನಿಷ್ಠ ಪಕ್ಷ 2-3 ದಿನಗಳ ಕಾಲ ಆಗ್ತದೆ. ಇನ್ನೇನು ರವಿಕಾಲದವರೆಗೆ ಸೂರ್ಯರಶ್ಮಿ ಸ್ಪರ್ಶ ಅಂತಕ್ಕಂಥದ್ದು ಕೇವಲ ಇವತ್ತು ಒಂದೇ ದಿನಕ್ಕೆ ಸೀಮಿತವಾದದ್ದು ಅಲ್ಲ, 2-3 ದಿನಗಳ ಕಾಲ ಆಗ್ತದೆ. ಅದರಲ್ಲಿ ನಾವು ಯಾವತ್ತು ಹಬ್ಬದ ಆಚರಣೆಯನ್ನು ಮಾಡಿರ್ತೇವೋ ಅಂದಿನ ದಿನ ಇರತಕ್ಕಂತಹ ಒಂದು ಈ ಸೂರ್ಯ ಅಭಿಷೇಕ ಅಥವಾ ಸೂರ್ಯ ನಮನ ಅಂತ ನಾವು ವಿಶೇಷವಾಗಿ ಕರಿಬಹುದು. ಅದರಲ್ಲಿ ಸೂರ್ಯ ಶಿವನಿಗೆ ನಮಿಸುವುದಕ್ಕೆ ಧಾರ್ಮಿಕವಾದಂತಹ ಹಿನ್ನೆಲೆಗಳು ಅಂತ ಹೇಳಿದೆ, ಅದು ಬಹಳ ಅದ್ಭುತವಾಗಿ ಇದೆ. ಅಂದರೆ ಉದಾಹರಣೆಗೆ ಇವತ್ತಿನ ದಿವಸದಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಂದ್ರೆ, ಹಿಂದೆ ರಾಜನ ಕಾಲ ಇತ್ತು, ಇವಾಗ ಸರ್ಕಾರ ಮತ್ತು ಶಾಸಕರ ಕಾಲಗಳಿದೆ. ಅಂದರೆ ಒಬ್ಬ DC-ಗೆ, ಜಿಲ್ಲಾಧಿಕಾರಿಗೆ ಒಬ್ಬ ತಹಶೀಲ್ದಾರ್ ಹೇಗೆ ರಿಪೋರ್ಟ್ ಮಾಡ್ಕೊಳ್ತಾನೋ ಹಾಗೆ ಸೂರ್ಯ ಸುಪ್ರೀಂ ಆಗಿ ವಿಷ್ಣುವಿಗೆ ರಿಪೋರ್ಟ್ ಮಾಡಿಕೊಂಡ್ರೂ ಕೂಡ ಸಾಕ್ಷಾತ್ತಾಗಿ ಮೊದಲು ರಿಪೋರ್ಟ್ ಮಾಡ್ಕೋಬೇಕಾಗಿರೋದು ಅವನು ಬಂದು ಶಿವನಿಗೆ ಅಂತ. ಅದನ್ನು ಧರ್ಮಶಾಸ್ತ್ರಕಾರರು ತಿಳಿಸ್ತಾ ಇದ್ದಾರೆ. ಫಣಿಗಣ ವರಭೂಷಃ ಪಾರ್ವತಿ ಶ್ಲಾಘ್ಯವೇಶಃ ಖಲಜನಕೃತರೋಷಃ ಖಂಡಿತಾತ್ಮೀಯ ದೋಷಃ ಸದರುಣಗಿರಿವಾಸಃ ಶಕ್ರ ಸೂರ್ಯಾದ್ಯದೀಶಃ. ಈ ಆದಿತ್ಯಾದಿ ನವಗ್ರಹ ದೇವತೆಗಳು 7+2 9, ಈ ಎಲ್ಲದಕ್ಕೂ ಕೂಡ ಸಾಕ್ಷಾತ್ ಶಕ್ರ ಸೂರ್ಯಾದ್ಯದೀಶಃ ಪರಿಋತ ಭವಪಾಶಃ ಪಾತು ಮಾಂ ಪಾರ್ವತೀಶಃ. ಪಾರ್ವತೀಪತಿಯಾದಂತಹ ಶಿವ ಈ ಎಲ್ಲ 9 ನವಗ್ರಹ ದೇವತೆಗಳಿಗೆ ಸಾಕ್ಷಾತ್ತಾಗಿ ಡೈರೆಕ್ಟಾಗಿ ಅವ್ರನ್ನ ಪಾಲನೆ ಮಾಡುವವನಾಗಿದ್ದಾನೆ. ಆ ಕಾರಣದಿಂದಾಗಿ ಯಾವುದೇ ಒಬ್ಬ ವ್ಯಕ್ತಿ ಪ್ರಮೋಷನ್ ಆದಾಗ, ಟ್ರಾನ್ಸ್ಫರ್ ಆದಾಗ ಏನಿರ್ತದೆ ಕ್ರಮ, ಅಲ್ಲಿರ್ತಕ್ಕಂತಹ ಮೇಲಾಧಿಕಾರಿಗಳಿಗೆ ಹೋಗಿ ಭೇಟಿಯಾಗಿ ಅದನಂತರದಲ್ಲಿ ತನ್ನ ಕಾರ್ಯವನ್ನು ತಾನು ನಿರ್ವಹಿಸುವುದು
ಮಾಡುವುದು ಹೇಗೆ ಉಚಿತವೋ ಔಚಿತ್ಯ ಪೂರ್ಣವಾದದ್ದು ಆ ನಿಟ್ಟಿನಲ್ಲಿ ಮಕರ ರಾಶಿಗೆ ಸಂಚರಿಸ್ತಕ್ಕಂಥದ್ದು. ನಿನ್ನೆವರೆಗೂ ಏನಾಗಿತ್ತು ಅಂದರೆ ಮಕರಾತ್ ರಾಶಿ ಷಟ್ಕೇರ್ಕೆ ಪ್ರೋಕ್ತಂಚೈ ಉತ್ತರಾಯಣಂ ಷಟ್ಸು ಕರ್ಕಾದಿತೋಜ್ಞೇಯೋ ದಕ್ಷಿಣಂ ಹೆವನಂ ರವೇಹೆ ಅಂತ ಒಟ್ಟು 6 ರಾಶಿಗಳಲ್ಲಿ ಸಂಚಾರ ಮಾಡಿದಾಗ ಅದು ದಕ್ಷಿಣಾಯನವಾಗಿತ್ತು, ದೇವತೆಗಳ ರಾತ್ರಿ ಕಾಲ ಆಗಿತ್ತು. ಇವತ್ತಿನಿಂದ ಏನಾಗ್ತಾ ಇದೆ ಅಂತಂದ್ರೆ ದೇವತೆಗಳ ಹಗಲು ಅಂತಕ್ಕಂಥದ್ದು ಪ್ರಾರಂಭ ಆಗ್ತಾ ಇದೆ. ಆ ಹಗಲಿಗೆ ಸೂರ್ಯ ಪ್ರವೇಶ ಮಾಡುವಾಗ ಅವರ ಒಡೆಯನಾದಂತಹ ಶಿವನನ್ನ ಸ್ಪರ್ಶ ಮಾಡಿ ಅವನಿಗೆ ನಮಿಸಿ, ಅದರಲ್ಲಿ ಎರಡಿದೆ, ಸೂರ್ಯ ನಮನ ಅಂತಲೂ ಹೇಳ್ಬೋದು, ಸೂರ್ಯಾಭಿಷೇಕ ಅಂತ ಹೇಳ್ಬೋದು. ಸೂರ್ಯ ನಮನ ಅಂತ ಹೇಳಿದಾಗ ಏನು ಔಚಿತ್ಯಪೂರ್ಣವಾದದ್ದು ಅಂದರೆ ಸೂರ್ಯ ನಮಸ್ಕಾರ ಪ್ರಿಯ. ನಮಸ್ಕಾರದಲ್ಲಿ ಶ್ರೇಷ್ಠ ನಮಸ್ಕಾರ ಅಂದರೆ ಎಲ್ಲ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು ಸೂರ್ಯ ನಮಸ್ಕಾರ ಅಂತ. ಅವನು ಅವರಿಗೆ ನಮಿಸಿ ಹೋಗೋದು. ಇನ್ನು ಅಭಿಷೇಕ ಯಾಕೆ ಪ್ರಸಿದ್ಧಿ ಅಂದರೆ ಶಿವ ಬಂದು ಅಭಿಷೇಕ ಪ್ರಿಯನಾಗಿದ್ದಾನೆ. ಅವನ ರಶ್ಮಿಗಳಿಂದ ಈ ಸೂರ್ಯನ ರಶ್ಮಿಗಳಿಂದ ಶಿವನಿಗೆ ಅಭಿಷೇಕವನ್ನು ಮಾಡಿ ಅವನಿಗೆ ನಮಿಸಿ ಅವರ ಅನುಮತಿಯನ್ನು ತೆಗೆದುಕೊಂಡು ಅವನ ಪಥ ಬದಲಾವಣೆಯ ಕಾರ್ಯಕ್ರಮದ ಪ್ರಾರಂಭವನ್ನು ಮಾಡ್ತಿದ್ದಾನೆ. ಹಾಗೆ ನಮ್ಮ ಜೊತೆಗೆ ಡಾಕ್ಟರ್ ಶರಪಳ ಅಯ್ಯಂಗಾರ್ ಅವರು ಕೂಡ ಜಾಯಿನ್ ಆಗಿದ್ದಾರೆ. ಡಾಕ್ಟರ್ ಶರಪಳ ಅಯ್ಯಂಗಾರ್ ಅವರೇ, ಮೊದಲಿಗೆ ನಿಮಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾವು ಸಹಜವಾಗಿ ಸಾಮಾನ್ಯ ವ್ಯಕ್ತಿ ಈ ಸನ್ನಿವೇಶ ಹೇಗ್ ನೋಡ್ತೀವಿ ಅಂತ ಅಂದ್ರೆ ಸೂರ್ಯ ರಶ್ಮಿ ಸ್ಪರ್ಶಿಸುವಂತ ಸಂದರ್ಭ ಶಿವಲಿಂಗಕ್ಕೆ ಇದೊಂದು ಏನು ಬಹಳ ಒಳ್ಳೆ ರೀತಿಯಾದಂತ ವಾಸ್ತುಶಿಲ್ಪ ಆ ಸಂದರ್ಭದಲ್ಲಿ ಮಾಡಿರುವಂತದ್ದು ಅಂತ. ಬಟ್ ನೀವು ಯಾವ್ಯಾವ ಆಯಾಮದಲ್ಲಿ ಈ ಸನ್ನಿವೇಶವನ್ನ ನಮಗೆ ವಿವರಿಸಬಹುದು ಅಂತ? ತಮಗೂ ಕೂಡ ಮತ್ತು ಸಮಸ್ತ ಜನತೆಗೂ ಸಂಕ್ರಮಣದ ವಿಶೇಷಗಳು ಅಂದರೆ ಉತ್ತರಾಯಣ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾವು ಇವತ್ತು ನೋಡ್ತಾ ಇದ್ದೀವಿ, ಉತ್ತರಾಯಣದ ಆರಂಭದ ಕಾಲವನ್ನು ನೋಡ್ತಾ ಇದ್ದೀವಿ. ಈಗಾಗಲೇ ಆಚಾರ್ಯರು ಹೇಳಿದ ಹಾಗೆ ನಿನ್ನೆನೇ ಸಂಕ್ರಮಣ ಆಯಿತು, 3 ಗಂಟೆಯ ನಂತರ ಸಂಕ್ರಮಣ ಆಯಿತು. ಸಂಕ್ರಮಣ ಸಾಯಂಕಾಲದಲ್ಲಿ, ಸಂಧ್ಯಾಕಾಲದಲ್ಲಿ, ಆರತಿಯ ಕಾಲದಲ್ಲಿ ಮಕರ ಜ್ಯೋತಿ ಬರೋದ್ರಿಂದ ಮಕರ ಜ್ಯೋತಿ ನೆನ್ನೆನೇ ಆಗೋಯ್ತು. ಯಾಕಂದರೆ ಇವತ್ತು ಸಾಯಂಕಾಲದಲ್ಲಿ ಸಂಕ್ರಮಣ ಕಾಲ ಇರೋದಿಲ್ಲ, ಪೂರ್ಣ ಸಂಕ್ರಮಣ ಮುಗಿದಿರುತ್ತೆ. ಸೊ ಹಾಗಾಗಿ ನಿನ್ನೆ ಸಾಯಂಕಾಲ ಸಂಕ್ರಮಣ ಇದ್ದಿದ್ದರಿಂದ ಮಕರ ಜ್ಯೋತಿ ಮತ್ತು ಮಕರ ವಿಳಕ್ಕನ್ನು ನಾವು ನೋಡಿದ್ವಿ. ನಾವು ಪ್ರತಿ ವರ್ಷವೂ ನಾವು ಇದನ್ನು ನೋಡ್ಬಿಟ್ಟು ಮಕರ ಸಂಕ್ರಾಂತಿ ಮಕರ ವಿಳಕ್ಕನ್ನು ನೋಡ್ತಾ ಇದ್ದೀವಿ. ಮಕರ ಜ್ಯೋತಿ ಮಕರ ವಿಳಕ್ಕು ನಾನು ಇದೇ ಟಿವಿನಲ್ಲಿ ಭಾಳ ಸಲ ಈ ಲೈವಲ್ಲಿ ಪಾಲ್ಗೊಂಡಿದ್ದೀನಿ, 2 ಒಟ್ಟೊಟ್ಟಿಗೆ ಇರ್ತಿದ್ವಿ ಅಲ್ವಾ. ಆದರೆ ಈ ವರ್ಷ ಮಾತ್ರ ಸ್ವಲ್ಪ ವಿಭಿನ್ನವಾಗಿ ಬಂದಿದೆ. ಇವತ್ತು ನಾವು ಗವಿಗಂಗಾಧರೇಶ್ವರ ಸ್ವಾಮಿಗೆ ಸೂರ್ಯನ ಕಿರಣದ ಅಭಿಷೇಕವನ್ನು ನೋಡ್ತಾ ಇದ್ದೀವಿ. ಇದನ್ನು ನಾವು ನೋಡಿದ್ರೆ ನಮಗೆ 2-3 ವಿಚಾರಗಳು ನಮ್ಮ ಮನಸ್ಸಲ್ಲಿ ಬರ್ತದೆ. ಅಂದರೆ ಭಾರತೀಯರು ಖಗೋಳ ವಿಜ್ಞಾನದಲ್ಲಿ ಎಷ್ಟು ಮುಂದುವರೆದಿದ್ರು, ಸಾವಿರಾರು ವರ್ಷಗಳ ಹಿಂದೆಯೇ ಖಗೋಳ ವಿಜ್ಞಾನ ಅವರಿಗೆ ಎಷ್ಟು ಚೆನ್ನಾಗಿ ಗೊತ್ತಿತ್ತು ಅಂತ ಅರ್ಥ ಆಗುತ್ತೆ. ಯಾಕೆ ಅಂದರೆ ಭೂಮಿಯನ್ನು ಅಧ್ಯಯನ ಮಾಡುವಾಗ ಸೂರ್ಯ ಮತ್ತು ಭೂಮಿ ಮತ್ತು ಚಂದ್ರ ಇವುಗಳ ಚಲನವಲನವನ್ನು ತೆಗೆದುಕೊಂಡಾಗ ಭೂಮಿಯು ನಿರಂತರವಾಗಿ ಚಲಿಸ್ತಾ ಇದೆ. ನಂಬರ್ 1, ಭೂಮಿಯು ಗುಂಡಾಗಿದೆ ಮತ್ತು ಈ ಗುಂಡಾಗಿರುವ ಭೂಮಿಯಲ್ಲಿ 2 ಭಾಗಗಳಿದೆ. ಒಂದು ಭಾಗವನ್ನು ದಕ್ಷಿಣಾರ್ಧ ಗೋಳ ಅಂತಾನು, ಇನ್ನೊಂದನ್ನು ಉತ್ತರಾರ್ಧ ಗೋಳ ಅಂತಾನು ಕರೆದಿದ್ದಾರೆ. ಅದನ್ನು ಸದರ್ನ್ ಹೆಮಿಸ್ಪಿಯರ್, ನಾರ್ದರ್ನ್ ಹೆಮಿಸ್ಪಿಯರ್ ಅಂತ ಹೇಳ್ತೀವಿ. ಈ 2 ಗೋಳಗಳಲ್ಲಿ ಸೂರ್ಯನ ಕಿರಣಗಳು ಹೇಗೆ ಬೀಳ್ತವೆ, ಈ ಸೂರ್ಯ ಕಿರಣ ಬೀಳುವಾಗ ದಕ್ಷಿಣಾಯನದಲ್ಲಿ ಹಗಲಿನ ಪ್ರಮಾಣ ಕಡಿಮೆ ಇರ್ತದೆ, ರಾತ್ರಿಯ ಪ್ರಮಾಣ ಜಾಸ್ತಿ ಇರ್ತದೆ. ಉತ್ತರಾಯಣದಲ್ಲಿ ಹಗಲಿನ ಪ್ರಮಾಣ ಜಾಸ್ತಿ ಇರ್ತದೆ, ರಾತ್ರಿಯ ಪ್ರಮಾಣ ಕಡಿಮೆ ಇರ್ತದೆ. ಇದೆಲ್ಲವನ್ನೂ ಕೂಡ 5,000 ವರ್ಷದ ಹಿಂದೆಯೇ ಕ್ಯಾಲ್ಕುಲೇಟ್ ಮಾಡಿ ಆಮೇಲೆ ಸೂರ್ಯನ ಕಿರಣ ಭೂಮಿಗೆ ಬೀಳೋದು, ಆ ಕಿರಣದ ಫಾಸ್ಟ್ ಎಷ್ಟು, ಯಾಕಂದರೆ ಕಿರಣ ಭೂಮಿಗೆ ಬರಬೇಕಾದ್ರೆ, ಕಿರಣ ಸರಿಯಾಗಿ ಲಿಂಗಸ್ಪರ್ಶ ಆಗಬೇಕಾದ್ರೆ ಬೆಳಕಿನ ವೇಗ ಗೊತ್ತಿಲ್ಲದೇನೆ ಇದನ್ನು ಮಾಡೋಕ್ಕಾಗಲ್ಲ. ಸೊ ಬೆಳಕಿನ ವೇಗ, ಸೂರ್ಯ ಚಂದ್ರರ ಚಲನೆ, ಇದು ಖಗೋಳ ವಿಜ್ಞಾನ. ಮತ್ತು ಈ ಬಿಲ್ಡಿಂಗನ್ನು ಕಟ್ಟಬೇಕಾದ್ರೆ ಈ ಗುಹೆಯನ್ನು ಕೊರಿಬೇಕು, ಆ ಗುಹೆಯನ್ನು ಕೊರೆದು ಅದರ ಕಿಟಕಿಯ ಮೂಲಕ ಬೆಳಕು ಹೋಗುವಂತೆ ಮಾಡಬೇಕು, ಅದರ ಕ್ಯಾಲ್ಕುಲೇಷನ್ಸ್ ಬೇಕು. ಅದು ಗೊತ್ತಿರಬೇಕಾದ್ರೆ ವಾಸ್ತು ವಿಜ್ಞಾನ ಗೊತ್ತಿರಬೇಕು. ಈ ವಾಸ್ತು ವಿಜ್ಞಾನ ಗೊತ್ತಿರಬೇಕಾದ್ರೆ ಗಣಿತಶಾಸ್ತ್ರ ಗೊತ್ತಿರಬೇಕು. ಯಾಕೆಂದರೆ ಕ್ಯಾಲ್ಕುಲೇಷನ್ ಇಸ್ ಬೇಸ್ಡ್ ಆನ್ ಮ್ಯಾಥಮೆಟಿಕ್ಸ್. ಅದು ಗೊತ್ತಿರಬೇಕು ಅಂದರೆ ಟ್ರಿಗ್ನಾಮೆಟ್ರಿ ಗೊತ್ತಿರಬೇಕು. ಆ ಟ್ರಿಗ್ನಾಮೆಟ್ರಿಯನ್ನು ಗೊತ್ತಿದ್ದವರು, ವಾಸ್ತುವನ್ನು ಗೊತ್ತಿದ್ದವರು, ಖಗೋಳವನ್ನು ಗೊತ್ತಿದ್ದವರು, ಧರ್ಮಶಾಸ್ತ್ರವನ್ನು ಗೊತ್ತಿದ್ದವರು, ಸಾಮಾಜಿಕ ವಿಜ್ಞಾನ ಗೊತ್ತಿದ್ದವರು ಈ ಕೆಲಸ ಮಾಡಬೇಕು. ಇದೆಲ್ಲವನ್ನು ಸೇರಿಸಿ ಮಾಡಿದ್ದಾರೆ ಅಂದರೆ ಭಾರತೀಯರು ಎಷ್ಟು ಬುದ್ಧಿವಂತರಾಗಿದ್ದರು ಆ ಕಾಲಕ್ಕೇನೆ ಅನ್ನೋದು ಇದರಲ್ಲಿ ಬಹಳ ಚೆನ್ನಾಗಿ ಹೇಳ್ತೀವಿ. ಜೊತೆಗೆ
ಬಹಳ ವಿಶೇಷತೆ ಇದೆ ಈ ಒಂದು ಸನ್ನಿವೇಶವನ್ನ ತಿಳ್ಕೊಳ್ಬೇಕಾದ್ರೆ. ನಾನು ಮೊದಲೇ ಹೇಳಿದಾಗೆ ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿಯೂ ಕೂಡ ಇದೊಂದು ಬಹಳ ಅತಿ ಮುಖ್ಯವಾದಂತಹ ಸನ್ನಿವೇಶ ಇದು. ನಾನು ಆಮೇಲೆ ಇನ್ನೊಂದು ವಿಚಾರ ಅಂತಂದ್ರೆ ವಾತಾವರಣದಲ್ಲಿ ಏನೇನು ಬದಲಾವಣೆ ಆಗ್ತಾ ಹೋಗುತ್ತವೆ ಅನ್ನುವಂಥದ್ದನ್ನು ಕೂಡ ನಾವು ಈ ದಿನದಿಂದ ಗಮನಿಸ್ತಾ ಹೋಗ್ಬೇಕಾಗಿರುತ್ತೆ. ಡಾಕ್ಟರ್ ಶೆಲಪಿಳ್ಳೆ ಅಯ್ಯಂಗಾರ್ ಅವರು ಈಗ ತಾನೇ ಹೇಳಿದ್ರು, ಹಗಲು ಹಾಗೆ ರಾತ್ರಿಯ ಅವಧಿ ಹೇಗೆ ಹೆಚ್ಚು ಕಮ್ಮಿ ಇವತ್ತಿನಿಂದ ಬದಲಾಗ್ತಾ ಹೋಗುತ್ತೆ ಅನ್ನುವಂಥದ್ದು. ಇನ್ನಿತರ ಇದಕ್ಕೆ ಸಂಬಂಧಪಟ್ಟ ಕೌತುಕದ ವಿಚಾರ ಕೂಡ ಇದೆ, ಅದನ್ನು ಕೂಡ ನಾವು ನಮ್ಮ ಜೊತೆಗಿರುವಂತಹ ಅತಿಥಿಗಳಿಂದ ತಿಳ್ಕೊಳ್ತಾ ಹೋಗೋಣ. ಜೊತೆಗೆ ಆ ನೇರಪ್ರಸಾದ ದೃಶ್ಯಾವಳಿಯನ್ನ ಕೂಡ ನಿಮ್ಮ ಮುಂದೆ ಇಡ್ತೀವಿ. ಈಗಾಗಲೇ ಗವಿ ಗಂಗಾಧರೇಶ್ವರನಿಗೆ ಯಾವ ಕ್ಷಣಕ್ಕೆ ಸೂರ್ಯರಶ್ಮಿ ಕಿರಣ ಸ್ಪರ್ಶವಾಗುತ್ತೆ ಅಂತ ಹೇಳಿ ಭಕ್ತಾದಿಗಳು ಕಾತರದಿಂದ ಕಾಯ್ತಿದ್ದಾರೆ. ನೇರ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ಸೂರ್ಯರಶ್ಮಿ ಕಿರಣ ಸ್ಪರ್ಶಕ್ಕೆ ಕ್ಷಣಗಣನೆ ಶುರುವಾಗಿದೆ. ಈಗಾಗಲೇ ಗರ್ಭಗುಡಿಯ ಒಳಗಡೆ ಪೂಜೆ ಪುನಸ್ಕಾರಗಳು ನೆರವೇರಿತ್ತು. ಬೆಳಗ್ಗೆಯಿಂದಲೂ ಕೂಡ ನಾವು ಗಮನಿಸಿದ್ವಿ. ಇನ್ನು ಸೂರ್ಯರಶ್ಮಿ ಕಿರಣ ಸ್ಪರ್ಶ ಮಾಡಬೇಕಿದ್ರೆ ವಿವಿಧ ಅಭಿಷೇಕಗಳನ್ನ ಶಿವಲಿಂಗಕ್ಕೆ ನೆರವೇರಿಸಲಾಗುತ್ತೆ. ಗುರುಗಳಾಗಲೇ ಹೇಳ್ತಾ ಇದ್ರು, ಶಿವ ಅಭಿಷೇಕ ಪ್ರಿಯ. ಗಂಗಾಜಲ ಅಭಿಷೇಕ, ಎಳ್ನೀರಿನ ಅಭಿಷೇಕ, ಕ್ಷೀರಾಭಿಷೇಕ ಸೇರಿದಂತೆ ನಾನಾ ಅಭಿಷೇಕಗಳು ನೆರವೇರುತ್ತೆ. ಇನ್ನು 5 ಗಂಟೆ 2 ನಿಮಿಷದಿಂದ 5 ಗಂಟೆ 5 ನಿಮಿಷದ ಒಳಗಡೆ ಈ ಸೂರ್ಯರಶ್ಮಿ ಕಿರಣ ಸ್ಪರ್ಶವಾಗುತ್ತೆ ಅನ್ನೋ ಮಾಹಿತಿ ಇದೆ. ಇನ್ನು ಈ ಗವಿ ಗಂಗಾಧರೇಶ್ವರ ದೇಗುಲದ ಇತಿಹಾಸವನ್ನ ನಾವು ನೋಡೋದಾದ್ರೆ ಬಹಳ ಮಹತ್ವ ಇದೆ. ಬೇರೆ ದೇವಸ್ಥಾನಗಳಿಗೆ ನಾವು ಹೋಲಿಕೆ ಮಾಡಿದ್ರೆ ತುಂಬಾ ವಿಭಿನ್ನ ನೆಲೆಗಟ್ಟಿನಲ್ಲಿ ಈ ಒಂದು ದೇಗುಲ ನಿಲ್ಲುತ್ತೆ. ನಾವು ಗುರುಗಳಿಂದ ಮಾಹಿತಿಯನ್ನು ಪಡಿತಾ ಹೋಗೋಣ. ಗುರುಗಳೇ, ತಾವು ಹೇಳ್ತಾ ಇದ್ರಿ, ಈಗ ಸರ್ವೇ ಸಾಮಾನ್ಯವಾಗಿ ನಾವು ಪೂರ್ವಾಭಿಮುಖವಾಗಿ ಅಥವಾ ಉತ್ತರ ಅಭಿಮುಖವಾಗಿ ಇರುವಂತಹ ದೇವಸ್ಥಾನಗಳನ್ನೇ ಜಾಸ್ತಿ ನೋಡುವುದು. ದಕ್ಷಿಣ ಅಭಿಮುಖವಾಗಿ ಅಷ್ಟು ದೇಗುಲಗಳು ಇರೋದೇ ಇಲ್ಲ. ಆದ್ರೆ ಈ ದೇವಸ್ಥಾನ ದಕ್ಷಿಣ ಅಭಿಮುಖವಾಗಿದೆ. ಅದರ ವಿಶೇಷತೆ ಏನು ಅಂತ, ಜೊತೆಗೆ ಸ್ವಯಂಭೂ ಅನ್ನೋದು ದಕ್ಷಿಣಾಭಿಮುಖವಾಗಿ ಇರುವುದೇ ಇಲ್ಲ ಅಂತ ಇಲ್ಲ, ಸ್ವಲ್ಪ ವಿರಳ ಅಂತ ಹೇಳ್ಬೋದು. ಪೂರ್ವಾಭಿಮುಖವಾಗಿ ನಾವು ಕಂಪೇರ್ ಮಾಡಿದಾಗ ಆ ಸಂಖ್ಯೆಯನ್ನು, ಆ ಕ್ವಾಂಟಿಟಿಯನ್ನು ನೋಡಿದಾಗ ದಕ್ಷಿಣಾಭಿಮುಖವಾಗಿರ್ತಕ್ಕಂಥದ್ದು ಸ್ವಲ್ಪ ಕಡಿಮೆ ಇರ್ತದೆ. ಅದರಲ್ಲೂ ಕೂಡ ನಮ್ಮ ಈ ಪ್ರಾಂತಗಳಲ್ಲಿ ಬಹಳ ಪುರಾಣ ಪ್ರಸಿದ್ಧವಾದ ಪ್ರಾಚೀನವಾದ ದೇವಸ್ಥಾನಗಳು ಸ್ವಲ್ಪ ಕಡಿಮೆ ಇದೆ ಅಂತ ನಾವು ಅರ್ಥೈಸ್ಕೊಳ್ಬೋದು. ಆ ನಿಟ್ಟಿನಲ್ಲಿ ನೋಡಿದಾಗ ಇಲ್ಲಿ ಹೇಳ್ತಕ್ಕಂತಹದ್ದು ಗವಿಗಂಗಾಧರೇಶ್ವರನಿಗೆ ಒಂದು ವಿಶಿಷ್ಟವಾದಂತಹ ಪ್ರಸಂಗ ಎಂಥದ್ದು ಅಂದರೆ, ಭಗವಂತನೇ ದಕ್ಷಿಣಾಭಿಮುಖವಾಗಿ ಕುಳಿತಿದ್ದಕ್ಕಾಗಿ ಬಂದ ಭಕ್ತರಿಗೆ ಬಹಳ ಬೇಗನೆ ಅವರ ಮನೋಭಿಷ್ಟಗಳನ್ನು, ಅವರ ಎಲ್ಲ ಅಭಿಷ್ಟಗಳನ್ನು ಸಿದ್ಧಿ ಮಾಡ್ತಾನೆ ಅಂತಕ್ಕಂತಹ ಒಂದು ಐತಿಹ್ಯ ಈ ಯಾವ ದೇವಸ್ಥಾನಕ್ಕೆ ವಿಶೇಷವಾಗಿ ಇರತಕ್ಕಂಥದ್ದು. ಅದಲ್ಲದೇನೆ ನೀವು ಹೇಳ್ತಾ ಇದ್ರಿ, ನಮ್ಮ ಶೆಲಪಿಳ್ಳೆ ಅಯ್ಯಂಗಾರ್ ಅವರು ಕೂಡ ತುಂಬ ವಿಶಿಷ್ಟವಾಗಿ ಇಲ್ಲಿವರೆಗೂ ಎಕ್ಸ್ಪ್ಲನೇಷನನ್ನು ಕೊಟ್ಟರು. ಆ ಕಿಟಕಿಗಳನ್ನು ದಾಟಿಕೊಂಡು ಬರ್ತಕ್ಕಂಥದ್ದು ಕೊನೆಗೆ ನಂದಿಗೆ. ಇವಾಗ ನಾವು ಮುಂದೆ ಈಗೇನು 5 ಗಂಟೆ 2 ನಿಮಿಷ ಅಂತ ಒಂದು ಸಮಯ ನಿಗದಿಪಡಿಸಲಾಗಿದೆ, ಅವಾಗ ಹೋದಾಗ ನಂದಿ ಹತ್ರ ಸೂರ್ಯನ ಕಿರಣಗಳನ್ನು ಬರೋದು ಕೂಡ ನಾವು ಸಾಕ್ಷಾತ್ತಾಗಿ ನೋಡ್ಬೋದು. ಇವಾಗ ಅವುಗಳನ್ನೆಲ್ಲವನ್ನು ತೋರಿಸ್ತಾರೆ. ಆ ನಂದಿಯ ಒಂದು ಕೊಂಬುಗಳಿರ್ತದೆ, ಅವನಿಗೆ ಋಷಭ ಅಂತ ಕರೀತಕ್ಕಂಥದ್ದು ಉಂಟು. ಶಾಸ್ತ್ರದಲ್ಲಿ ಬಹಳ ವಿಶಿಷ್ಟವಾಗಿ ಹೇಳಿದ್ದಾರೆ. ಋಷಭಮ್ಮ ಸಮಾನಾನಾಂ ಸಪತ್ನಾನಾಂ ಶಾಸಯಿಂ ಹಂತಾರಂ ಶತ್ರುಣಾಂ ಕೃತಿ ವಿರಾಜಂ ಗೋಪತಿಂ ಗವಾಂ. ಆಕಳಿಗಳಿಗೆ ಪತಿಯಾದಂತಹ ಒಬ್ಬ ನಂದಿ ಋಷಭ ಅಂತ. ಇವಾಗ ವ್ಯವಹಾರದಲ್ಲಿ ನಂದಿ ಅಂತ ಬಂದಿದೆ, ಅದು ಸಂಸ್ಕೃತ ಭಾಷೆಯಲ್ಲಿ ಋಷಭ ಅಂತ ಕರೀತಾರೆ ವಿಶೇಷವಾಗಿ. ಅಂತಹ ಋಷಭ ಅಂತಕ್ಕಂತಹದ್ದು ಅದು ಶಿವನಿಗೆ ಅತ್ಯಂತ ಪ್ರೀತ್ಯಾಸ್ಪದವಾಗಿರ್ತಕ್ಕಂಥದ್ದು. ಒಂದು ಕನ್ನಡ ಆಡು ಭಾಷೆಯಲ್ಲಿ ಒಂದು ಮಾತುಂಟು, ಏನಾದ್ರೇನು ದೇವರ ವರ ಕೊಟ್ಟು ಪೂಜಾರಿ ವರ ಕೊಡಲಿಲ್ಲ ಅಂತ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸೂರ್ಯರಶ್ಮಿ ಕಿರಣ ಶಿವಲಿಂಗಕ್ಕೆ ಸ್ಪರ್ಶವಾಗಲಿದೆ. ಅದರ ನೇರ ಪ್ರಸಾರವನ್ನು ತೋರಿಸ್ತೀವಿ. ಶೆಲಪಿಳ್ಳೆ ಅಯ್ಯಂಗಾರ್ ಅವರು ಕೂಡ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶೆಲಪಿಳ್ಳೆ ಅಯ್ಯಂಗಾರ್ ಅವರೇ, ನಾವು ಮಾತನಾಡ್ತಾ ಇದ್ವಿ, ಎಲ್ಲ ವಿಶೇಷತೆಗಳ ಬಗ್ಗೆ ಹೇಳ್ತಾ ಇದ್ರಿ ತಾವು ಕೂಡ. ಈಗ ದೇಗುಲದ ವಿಶೇಷತೆಯ ಬಗ್ಗೆ ಪ್ರಮುಖವಾಗಿ ನಾವು ಮಾತನಾಡ್ತಾ ಇದ್ವಿ. ಇದು ಗೌತಮ ಕ್ಷೇತ್ರ ಅಂತಾನೂ ಈ ಕ್ಷೇತ್ರವನ್ನ ಕರೀತಾರೆ. ಯಾಕಂದ್ರೆ ಸಪ್ತ ಮಹರ್ಷಿಗಳಲ್ಲಿ ಗೌತಮ ಋಷಿಗಳು ಕೂಡ ಅಲ್ಲಿ ಬಂದು ತಪಸ್ಸನ್ನ ಮಾಡಿದ್ರು, ಅದ ನಂತರದಲ್ಲಿ ಶಿವನಿಗೆ ಪೂಜೆಯನ್ನ ಅರ್ಪಿಸಿದ್ರು ಅನ್ನೋದು. ಅದರ ಜೊತೆಗೆ ಅಲ್ಲಿರುವಂತಹ 2 ಸುರಂಗಗಳ ವಿಶೇಷತೆಯ ಬಗ್ಗೆ ಕೂಡ ನಾವು ಮಾತನಾಡಲೇಬೇಕು. ಹೌದು, ನಮ್ಮ ಅಂದರೆ ಇದಕ್ಕೆ ವೈದಿಕವಾಗಿ ಧಾರ್ಮಿಕವಾದ ಹಿನ್ನೆಲೆ ಮತ್ತು ಐತಿಹಾಸಿಕ ಹಿನ್ನೆಲೆ ಎರಡೂ ಕೂಡ ಇರುವಂತಹ ಒಂದು ದೇವಸ್ಥಾನ. ಶಿವನಿಗೆ 5 ಮುಖಗಳು ನಿಮಗೆಲ್ಲ ಗೊತ್ತಿದೆ. ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ ಅನ್ನುವಂತಹ 5 ಮುಖಗಳು. 4 ಮುಖಗಳು 4 ದಿಕ್ಕಿಗೆ ಮತ್ತು ಊರ್ಧ್ವ ಭಾಗಕ್ಕೆ ಆಕಾಶಕ್ಕಿರುವಂತಹದ್ದು ಒಂದು ಮುಖ. ಇದನ್ನು ಪಂಚಬ್ರಹ್ಮರು ಅಂತ ಕರೀತಾರೆ. ವೇದಗಳಲ್ಲಿಯೂ ಕೂಡ ಸದ್ಯೋಜಾತಾದಿ ಮಂತ್ರಗಳು ಅತ್ಯಂತ ಪ್ರಮುಖವಾದದ್ದು. ವೇದಗಳಲ್ಲಿಯೇ ಬರ್ತದೆ, ಸದ್ಯೋಜಾತಂ ಪ್ರಪದ್ಯಾಮಿ ಸದ್ಯೋಜಾತಾಯ ವೈ ನಮೋ ನಮಃ ಅಂತ ಆರಂಭವಾಗುವ 5 ಮಂತ್ರಗಳಿಂದ ಸ್ತುತಿಸ್ತದೆ ವೇದಗಳಲ್ಲಿ. ಹಾಗೆಯೇ ಮಹಾರುದ್ರ ಅನ್ನೋದು ಕೂಡ ಇದೆ. ಈ ಮಂತ್ರಗಳಿಂದ ಗೌತಮ ಮಹರ್ಷಿಗಳು ಮತ್ತು ಭಾರದ್ವಾಜ ಮಹರ್ಷಿಗಳು ಅಲ್ಲಿ ತಪಸ್ಸನ್ನು ಮಾಡ್ತಾ ಇದ್ರು. ಈ ಪಂಚಬ್ರಹ್ಮರನ್ನ ಅಂದರೆ 5 ಮುಖಗಳಲ್ಲಿರುವಂತಹ ಶಿವನನ್ನು
ಅಲ್ಲಿ ಪ್ರತ್ಯಕ್ಷ ಮಾಡಿಕೊಳ್ಳೋದಕ್ಕೋಸ್ಕರ ಭರತಖಂಡದ ಬೇರೆ ಬೇರೆ ಭಾಗಗಳಲ್ಲಿರುವ ಶಿವನನ್ನು ನೋಡ್ತಾ ಇದ್ರು. ಇದು ದಕ್ಷಿಣದ ಮುಖ, ಅಂದರೆ ದಕ್ಷಿಣಾಭಿಮುಖವಾಗಿ ಇರುವಂತಹ ದೇವಾಲಯ. ಹಾಗಾಗಿ ಇದಕ್ಕೆ ಗವಿಗಂಗಾಧರೇಶ್ವರ ಅಂತ ಗವಿಯಲ್ಲಿ ಇರುವ ಗಂಗಾಧರ ಆದರೂ ಕೂಡ ಇವನಿಗೆ ಮೂಲತಃ ನಾಮ ಬಂದು ಅಘೋರೇಶ್ವರ ಅಂತ. ಯಾಕೆಂದರೆ ದಕ್ಷಿಣ ಮುಖಕ್ಕೆ ಇರುವಂತಹದ್ದು ಅಘೋರ. ಸೊ ಹೀಗೆ ಅಘೋರ ಮುಖದಲ್ಲಿ ಉಪಾಸನೆಯನ್ನು ಮಾಡಿದ್ರಿಂದ ಇದು ಅಘೋರೇಶ್ವರ ಗವಿಗಂಗಾಧರೇಶ್ವರನಾಗಿ ಬಂತು. ಇಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ, ಇಲ್ಲಿ ಪ್ರಾತಃ ಕಾಲದಲ್ಲಿ, ಇನ್ನೊಂದು ಕಡೆ ಸಾಯಂಕಾಲದಲ್ಲಿ, ಇನ್ನೊಂದು ಕಡೆ ಮಾಧ್ಯಾಹ್ನಿಕವನ್ನು ಈ ಋಷಿಗಳು ಮಾಡ್ತಾ ಇದ್ರು. ಇವರಿಗೆ ಅಷ್ಟು ಪವರ್ ಇತ್ತು. ಹಾಗಾಗಿ ಇಲ್ಲಿಗೂ ಮತ್ತು ಕಾಶಿ ಕ್ಷೇತ್ರಕ್ಕೂ ನೇರವಾದಂತಹ ಸಂಬಂಧ ಇದೆ. ಹಾಗಾಗಿ ಇಲ್ಲಿ ಒಂದು ರೀತಿಯ ಸುರಂಗ ಇದೆ ಅನ್ನೋದೆಲ್ಲ ಇಲ್ಲಿನ ನಂಬಿಕೆಗಳು. ಈ ಸುರಂಗ ನಿಜವಾಗ್ಲೂ ಇವಾಗ ಇದೆಯಾ ಇಲ್ವಾ ಅಂತ ಚರ್ಚೆಗೆಲ್ಲ ಹೋಗೋದಕ್ಕಾಗೋದಿಲ್ಲ. ಯಾಕೆಂದರೆ ಭಾರತ ದೇಶದಲ್ಲಿ ಅನೇಕ ಕಡೆ ಸುರಂಗಗಳಿವೆ. ಆದರೆ ಆ ಸುರಂಗಗಳಲ್ಲಿ ಒಳಗಡೆ ಹೋಗೋದಕ್ಕೆ ಇವತ್ತಿಗೆ ಅನುಮತಿ ಇಲ್ಲ. ಯಾಕೆಂದರೆ ಆ ಸುರಂಗಗಳಲ್ಲಿ ಆಮ್ಲಜನಕ ಇರುತ್ತಾ, ಬೆಳಕಿದೆಯಾ, ಅಲ್ಲಿ ಏನು ಕ್ರಿಮಿಕೀಟಗಳಿದೆ, ಒಳಗಡೆ ಯಾವ ಪ್ರಾಣಿಗಳಿದೆ ಗೊತ್ತಿಲ್ಲ. ಇತ್ತೀಚೆಗೆ ಇದೆಲ್ಲ ಅಪಾಯ ಅಂತ ಹೇಳಿ ಭಾರತ ಸರ್ಕಾರ ಕೂಡ ಬೇಕಾದಷ್ಟು ಕಡೆಯಲ್ಲಿ ಈ ಸುರಂಗಗಳನ್ನೆಲ್ಲ ನಿಷೇಧ ಮಾಡಿದೆ. ಇಲ್ಲೇ ಹೋದರೆ ಮನುಷ್ಯರಿಗೆ ಜೀವಹಾನಿ ಆಗ್ಬಿಡುತ್ತೆ ಅಂತ. ಸೊ ಹೀಗಾಗಿ ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿಯೂ ಕೂಡ ಒಂದು ಸುರಂಗ ಉತ್ತರ ಭಾರತಕ್ಕೆ ನೇರವಾಗಿ ಅದು ಹೋಗಿ ಸೇರುತ್ತೆ ಅನ್ನುವಂತಹ ನಂಬಿಕೆಗಳಿವೆ. ಅದು ಅಲ್ಲದೆ ದಕ್ಷಿಣಾಭಿಮುಖ ಯಾಕೆ ಈ ದೇವಸ್ಥಾನ ಅಂತ ಕೇಳಿದ್ರೆ, ಇದು ಅಘೋರೇಶ್ವರ ಅಂತ. ಅದು ಅಲ್ಲದೆ ಇದು ದಕ್ಷಿಣದ ನಾಡು ಕೂಡ. ಅದು ಅಲ್ಲದೆ ಇದನ್ನು ಐತಿಹಾಸಿಕವಾಗಿ ನಾವು ನೋಡಿದ್ರೂ ಕೂಡ ಗಂಗರ ಕಾಲದಿಂದಲೇ ಈ ದೇವಸ್ಥಾನ ಇದೆ ಅಂತಂದರೆ, ಗಂಗರ ಕಾಲ ನೋಡಿ ಸುಮಾರು 300 ಶತಮಾನ, ಅಂದರೆ 600ರಿಂದ, ಅಂದರೆ ಸಾಮಾನ್ಯ ಶಕ 600, ಅಂದರೆ ಇಲ್ಲಿಗೆ 1000 ವರ್ಷಗಳಿಂದಾನೆ, 1600 2000 ವರ್ಷಗಳಿಂದಾನೇ ಈ ದೇವಾಲಯಕ್ಕೆ ಐತಿಹಾಸಿಕತ್ವನೇ ಇದೆ. ಅಂದರೆ ಹಿಸ್ಟಾರಿಕಲ್ ಎವಿಡೆನ್ಸೇ ಇದೆ. ಅಂದರೆ ಅದಕ್ಕೆ ಮುಂಚೆ ಎಷ್ಟು ಪ್ರಾಚೀನವಾಗಿರ್ಬೋದು ಇದು. ಮತ್ತು ನ್ಯಾಚುರಲ್, ಸ್ವಾಭಾವಿಕವಾದ ಕಲ್ಲಿನಲ್ಲಿ ಇದು ಕಡದಿರುವ ದೇವಸ್ಥಾನ, ಅಂದರೆ ಕಟ್ಟಿರುವ ದೇವಸ್ಥಾನ ಅಲ್ಲ. ಇಟ್ ಈಸ್ ನಾಟ್ ಎ ಸ್ಟ್ರಕ್ಚರಲ್ ಟೆಂಪಲ್, ಇಟ್ ಈಸ್ ಎ ಕೇವ್ ಟೆಂಪಲ್, ಅಂದರೆ ಎಕ್ಸ್ಕವೇಟೆಡ್ ಟೆಂಪಲ್. ಬಂಡೆಯನ್ನು ಕೊರೆದು ಏಕಶಿಲೆಯಲ್ಲಿಯೇ ಲಿಂಗಾದಿಗಳನ್ನು ಮಾಡಿ ಅದರಲ್ಲಿ ಉಪಾಸನೆ ಮಾಡಿರೋದ್ರಿಂದ ಇದು ಭರದ್ವಾಜರ ಕಾಲದಿಂದಲೂ ಗೌತಮರ ಕಾಲದಿಂದಲೂ ಇದು ಅತ್ಯಂತ ಪ್ರಸಿದ್ಧಿಯಾಗಿತ್ತು ಅನ್ನೋದು ನಂಬಿಕೆ. ಅದೇ ನಂಬಿಕೆಯಲ್ಲೇ ಇವತ್ತು ಕೂಡ ಪೂಜೆಗಳನ್ನು ಮಾಡ್ತಾರೆ. ಮತ್ತು ದೇವಸ್ಥಾನದ ಒಳಭಾಗದಲ್ಲಿಯೂ ಕೂಡ ಇದೇ ಋಷಿಗಳು, ಚಂಡಿಕೇಶ್ವರ ಲಿಂಗ ಮತ್ತು ಆ ದೊಡ್ಡ ತ್ರಿಶೂಲ, ಈ ಎಲ್ಲ ವಿಗ್ರಹಗಳನ್ನು ನಾವಲ್ಲಿ ಕಾಣಬಹುದು. ಇದು ಅಲ್ಲಿನ ಮಹತ್ವ.
ಹೆಮ್ಮೆ ಪಡಬೇಕಾದಂತಹ ಒಂದು ವಿಚಾರ ಹೇಳಬೇಕು ಅನ್ನಿಸ್ತು ಈ ಸಂದರ್ಭಕ್ಕೆ ಸರಿಯಾಗಿ. ಈಗ ನಾವು ಅಯೋಧ್ಯೆಯಲ್ಲಿ ಪ್ರಭು ರಾಮಚಂದ್ರನ ದೇವಾಲಯವನ್ನು ನಿರ್ಮಿಸಿದ್ರು. ಇವತ್ತಿಗೆ ನಾವು ಅತ್ಯಾಧುನಿಕವಾದಂತಹ ಒಂದು ಟೆಕ್ನಾಲಜಿನ ಹೊಂದಿದ್ದೀವಿ. ಈ ಟೆಕ್ನಾಲಜಿಯ ಮಧ್ಯದಲ್ಲಿ ಕೂಡ ರಾಮನವಮಿಯ ದಿನ ಸೂರ್ಯನ ಹಣೆಯಲ್ಲಿ ಕಿರಣ ಬರಬೇಕು ಅಂತ ಹೇಳಿ ಅಲ್ಲಿ ಒಂದು ದೇವಾಲಯದ ಪ್ಲಾನನ್ನು ಮಾಡಲಾಯಿತು. ಆದರೆ ಅಲ್ಲಿ ವಿಜ್ಞಾನಿಗಳು ಲೆನ್ಸ್ಗಳನ್ನು ಬಳಸಿ ಆ ಸೂರ್ಯನ ಕಿರಣ ಬಿದ್ದಿದ್ದು ಲೆನ್ಸ್ ಮೂಲಕ ಬಂದು ದೇವರ ಹಣೆ ಮೇಲೆ ಬೀಳೋ ಹಾಗೆ ಮಾಡಿದ್ದಾರೆ. ಅದು ಇವತ್ತಿನ 2025 ಟೆಕ್ನಾಲಜಿಯಲ್ಲಿ. ನಾವು 2000 ವರ್ಷದ ಹಿಂದೆನೆ ಯಾವ ಲೆನ್ಸನ್ನು ಬೆಳೆಸ್ದೇನೆ ನೇರವಾಗಿ ಲೈಟನ್ನು ಬೀಳುವಂತಹ ವ್ಯವಸ್ಥೆನ ಈ ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮಾಡಿದಾರಲ್ಲ. ಹಾಗಿದ್ರೆ ಆ ವಾಸ್ತುಶಿಲ್ಪ ಮತ್ತು ಅವರ ವಿಜ್ಞಾನಕ್ಕೆ ಏನು ಅನ್ನಬೇಕು ಅನ್ನೋದಕ್ಕೋಸ್ಕರ ನಾನು ಹೇಳಬೇಕು ಅನ್ನಿಸ್ತು. ನಮ್ಮ ಕರ್ನಾಟಕದ ಜನತೆ ಇದನ್ನು ಫೀಲ್ ಮಾಡಬೇಕು. ಅಂದರೆ 2025ರಲ್ಲೇ ಸಾಧ್ಯವಾಗದೇ ಇರೋದು 2000 ವರ್ಷದ ಹಿಂದೆನೇ ಮಾಡಿದ್ದಾರೆ. ಅದು ಕನ್ನಡಿಗರು ಆರ್ಕಿಟೆಕ್ಚರಲ್ಲಿ ಮಾಡಿದ್ದಾರೆ, ಪ್ರೂವ್ ಮಾಡಿದ್ದಾರೆ. ಇದು ನಮ್ಮೆಲ್ಲರ ಹೆಮ್ಮೆ ಅಂತ ಹೇಳಬೇಕಾಗಿತ್ತು ಮಾಲ್ತೇಶ್. ಅದಕ್ಕೋಸ್ಕರ ನಾನು ಮಧ್ಯದಲ್ಲಿ ಮಾತಾಡಬೇಕು ಅಂತ ಅನ್ನಿಸ್ತು. ಬಹಳ ವಿಶೇಷ, ಥ್ಯಾಂಕ್ ಯು. ಹಾಗೆ ಈ ನೇರಪ್ರಸಾದ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಹೋಗೋಣ. ಈಗ ಅಲ್ಲಿ ಬಹಳ ಹೊಗೆ ಕಾಣ್ತಾ ಇರುತ್ತೆ ನಿಮ್ಗೆ. ಅಂದ್ರೆ ಆ ಬೆಳಕು ಇನ್ನಷ್ಟು ಚೆನ್ನಾಗಿ ಕಾಣಬೇಕು ಅನ್ನುವಂಥ ಕಾರಣಕ್ಕಾಗಿ ಹೇಗೆ ಬರ್ತಾ ಇದೆ ಅನ್ನುವಂಥ ಕಾರಣಕ್ಕಾಗಿ, ಆಮೇಲೆ ಗರ್ಭಗುಡಿ ಅದರ ಪ್ರಾಂಗಣದಲ್ಲೆಲ್ಲ ಈ ಊದುಬತ್ತಿ ಅಥವಾ ಈ ರೀತಿಯಾದಂಥ ಧೂಪ ಇದೆಲ್ಲ ಇದ್ದಂಥ ಕಾರಣಕ್ಕಾಗಿ ನಮ್ಗೆ ಅದು ಇನ್ನಷ್ಟು ಬಹಳ ಚೆನ್ನಾಗಿ ಕಾಣ್ತಾ ಹೋಗುತ್ತೆ ಆ ಸೂರ್ಯರಶ್ಮಿ ಬೀಳುವಂಥ. ವಿಶೇಷವಾಗಿ ಇವಾಗೇನು ನಾವು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೇವೆ ಲೈವ್ ವಿಜುವಲ್ಸಲ್ಲಿ, ಈಗ ಆ ನಂದಿಯ ಋಷಭದ ಭುಜದ ಮೇಲೆ ಸೂರ್ಯನ ರಶ್ಮಿಗಳು ಅಂತಕ್ಕಂಥದ್ದು ಬೀಳ್ತಾ ಇದೆ. ಇವಾಗೇನು ಸ್ವಲ್ಪ ಮೇಲ್ಭಾಗದಲ್ಲಿ ನೋಡಿದಾಗ ಶೃಂಗ ಅಂತ ಹೇಳಿದ್ವಿ, ಕೋಡುಗಳು ಅಂತ. ಆ ಎಡಗಡೆ ಕೋಡಿನ ಮೇಲೆ ಆ ಸೂರ್ಯ ರಶ್ಮಿ ಅಂತಕ್ಕಂಥದ್ದು ಸ್ಪರ್ಶ ಆಗ್ತಾ ಇದೆ, ಬೀಳ್ತಾ ಇದೆ ಎಡಗಡೆ ಕೋಡಿಂದ. ಇನ್ನು ಸ್ವಲ್ಪ ಸಮಯದಲ್ಲಿ ಅದು ಮಧ್ಯಭಾಗಕ್ಕೆ ಬರ್ತದೆ, ಸ್ವಲ್ಪ ಬಲಗಡೆಗೆ ತಿರುಕೊಳ್ತದೆ. ಆ ಎರಡು ಶೃಂಗಗಳ ಮಧ್ಯದಿಂದ ಹೋಗಿ ಆ ವಿಶೇಷವಾಗಿ ಆ ರುದ್ರದೇವರನ್ನ ಸ್ಪರ್ಶ ಮಾಡ್ತಕ್ಕಂಥದ್ದು. ನಾವು ನಿಮ್ಗೆ ಹೇಳ್ತಾ ಇದ್ವಿ, ಮನುಷ್ಯರು ಪುರಾಣಗಳಲ್ಲಿ ಹೇಳಿದ್ದಾರೆ, ಮನುಷ್ಯರಿಗೆ ಬೇಗನೆ ಇಷ್ಟಾರ್ಥಗಳ ಸಿದ್ಧಿ ಆಗಬೇಕು ಅಂದರೆ ಆ ಎರಡು ಕೊಂಬುಗಳ ಮಧ್ಯದಿಂದ, ಕೋಡುಗಳ ಮಧ್ಯದಿಂದ ಆ ರುದ್ರದೇವರ ದರ್ಶನವನ್ನು ಮಾಡಿದರೆ ಅವರ ಇಚ್ಛಿತಗಳೆಲ್ಲವೂ ಸಿದ್ಧಿ ಆಗುತ್ತೆ ಅಂತ ಮನುಷ್ಯರೇನೋ ಸುಲಭವಾಗಿ ಹೋಗಿ ಕೈಯನ್ನಿಟ್ಟು ನೋಡ್ಬೋದು. ನಮ್ಮ ಶೆಲ್ವಪಿಳ್ಳಿ ಅಯ್ಯಂಗಾರ್ ಅವರು ಬಹಳ ಔಚಿತ್ಯಪೂರ್ಣವಾಗಿ ವಿಶ್ಲೇಷಣೆಯನ್ನು, ಇತಿಹಾಸ ಧರ್ಮಶಾಸ್ತ್ರಗಳ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಆ ಕಾಲದಲ್ಲಿ ನೀವು ಹೇಳಿದ್ರಿ ಕಟ್ಟಿರುವ ದೇವಸ್ಥಾನ ಅಲ್ಲ, ಕೆತ್ತಿರುವ ದೇವಸ್ಥಾನ. ನಾವು ಕಟ್ಟಿರೋ ದೇವಸ್ಥಾನದಲ್ಲಿ ನಾವು ಅಂದುಕೊಂಡ ಹಾಗೆ ಆಗಿಲ್ಲ ಅಂದರೆ ಅದನ್ನ ಸ್ಟ್ರಕ್ಚರ್ ಚೇಂಜ್ ಮಾಡ್ಬೋದು, ಬದಲಾವಣೆ ಮಾಡ್ಬೋದು. ಇಲ್ಲಿರೋದೇ ಒಂದೇ ಕಲ್ಲು, ಏಕಶಿಲಾ ಸಂಪೂರ್ಣವಾಗಿರ್ತಕ್ಕಂಥದ್ದು. ಒಂದು ಸಲ ಏನಾದರೂ ಒಂದು ಉಳಿಪೆಟ್ಟು ಬಿತ್ತು, ಅಲ್ಲಿರ್ತಕ್ಕಂತಹ ಕಲ್ಲು ಕೆಳಗಡೆ ಬಿತ್ತು ಅಂದರೆ ಮತ್ತೆ ಕೂಡಿಸೋಕ್ಕಾಗಲ್ಲ. ಆ ಸಂದರ್ಭದಲ್ಲಿ ನಾವು ಹೇಳಿದ ಹಾಗೆ ನೋಡಿ, ಎಡಗಡೆ ಒಂದು ಶೃಂಗದಿಂದ ಕೊಂಬಿನಿಂದ ಬಲಗಡೆ ತಿರುಗ್ತಾ ಇದೆ, ಎರಡು ಕೊಂಬುಗಳ ಮಧ್ಯದಲ್ಲಿ ಆ ಸೂರ್ಯರಶ್ಮಿ ಬರ್ತಾ ಇದೆ. ಇಲ್ಲೇನಿವಾಗ ನಾವು ಒಂದು ಧೂಪದ ಪ್ರಸಂಗ ನೋಡ್ತಾ ಇದ್ದೇವೆ. ಅದನ್ನು ವೈಜ್ಞಾನಿಕವಾಗಿ ಎಲ್ಲ ಇವತ್ತಿನ ಯುವ ಪೀಳಿಗೆಗೆ ಎಷ್ಟೋ ಜನಕ್ಕಿರೋ ಸಂದೇಹವನ್ನು ನಿವಾರಣೆ ಮಾಡುವುದಕ್ಕಾಗಿ ಊದುಬತ್ತಿಯನ್ನು ಅಲ್ಲಿ ಹಚ್ತಿರ್ತಾರೆ. ಅಂದರೆ ಈ ಬೆಳಕಿಲ್ಲಿ ಬರ್ತಾ ಇದೆ ಇವಾಗ, ಇದು ಸೂರ್ಯನ ಬೆಳಕು. ಇವಾಗ ಉದಾಹರಣೆಗೆ ಇದು ಶೃಂಗಿಯಿಂದ ಹೋದರೆ ಇದು 5ನೇ ದ್ವಾರ, 5 ದ್ವಾರಗಳನ್ನು ದಾಟಿಕೊಂಡು ಗರ್ಭಗುಡಿಯ ದ್ವಾರ. ಅಲ್ಲಿ ಗರ್ಭಗುಡಿಯಲ್ಲಿ 2 ದ್ವಾರಗಳಿದೆ, ಹೊರಗಡೆ ಒಂದು ದ್ವಾರ ಇದೆ, ಇನ್ನೊಂದು ಅಲ್ಲಿ ಒಂದು ಚಿಕ್ಕ ಪ್ರಾಂಗಣ ಇದೆ ಗರ್ಭಗುಡಿ ಮುಂಚೆ. ಅದಾದ ನಂತರದಲ್ಲಿ ಮತ್ತೆ ಗರ್ಭಗುಡಿ ದ್ವಾರ. ಆ 2 ದ್ವಾರಗಳನ್ನು ದಾಟಿಕೊಂಡು ನೆಕ್ಸ್ಟ್ ಇದು ಈ ಸೂರ್ಯರಶ್ಮಿ ಅಂತಕ್ಕಂಥದ್ದು, ಒಂದು ಸೂರ್ಯರಶ್ಮಿಯ ಅಭಿಷೇಕ ಅಂತಕ್ಕಂಥದ್ದು ಶಿವನಿಗೆ ಈಗ ನಡೆಯಲಿದೆ. ಶಿವನ ಬಗ್ಗೆ ನಾವು ಎಷ್ಟು ಹೇಳಿದ್ರೂ ಕಡಿಮೆ. ಶಿವನನ್ನ ನಾವು ಕಿಟಕಿಯಿಂದ ಒಂದು 10 ನಿಮಿಷದಿಂದ ಸೂರ್ಯರಶ್ಮಿ ಸಣ್ಣಕ್ಕೆ ಎಣಿಸ್ದಂಗೆ ಕಾಣ್ತಾ ಇತ್ತು. ಆಮೇಲೆ ಆ ನಂದಿಯ ಎಡಭಾಗದಲ್ಲಿ ಕಾಲ್ಗಳ ಬಳಿ ಅದು ಬೀಳ್ತಾ ಇತ್ತು. ಈಗ ನೋಡ್ತಾ ಇದ್ರಲ್ಲ, ಸಮಯ ನಿಧಾನವಾಗಿ ಈಗ 5:10 ಆಗ್ತಾ ಬಂತು ಅಂತ ಕಾಣಿಸುತ್ತೆ. ಸಮಯ 5:10 ಆಗ್ತಾ ನಿಧಾನವಾಗಿ ಆ ಸೂರ್ಯರಶ್ಮಿ ಈಗ ನಂದಿಯ ದೇಹವನ್ನ ಸ್ಪರ್ಶಿಸಿ, ಎಡಕೊಂಬನ್ನ ಸ್ಪರ್ಶಿಸಿ, ಈಗ ನಂದಿಯ ತಲೆಭಾಗದ ಮುಖೇನವಾಗಿ, ಭುಜವನ್ನ ತಾಕಿ ತಲೆಭಾಗದ ಮುಖೇನವಾಗಿ ಈಗ ಸೂರ್ಯ ರಶ್ಮಿ ಶಿವನ ಲಿಂಗವನ್ನ ಸ್ಪರ್ಶಿಸುವಂತ ಒಂದು ಅದ್ಭುತವಾದಂತಹ ಸಂದರ್ಭ. ಅದು ನಾವು ನಮ್ಮ ಜೊತೆಗಿರುವಂತಹ ಸ್ಥಿತಿಗಳು ಕೂಡ ಹೇಳ್ತಾ ಇದ್ದ ಹಾಗೆ ನಾವು ಕನ್ನಡಿಗರು ಬಹಳ ಹೆಮ್ಮೆ ಪಡಬೇಕಾದಂತಹ ಸಂಗತಿ. ಯಾಕಂತ ಅಂದ್ರೆ ಸಾವಿರಾರು ವರ್ಷಗಳ ಹಿಂದೆನೆ ಆ ಸಂದರ್ಭದಲ್ಲಿ ಹೇಗೊಂದು ವಾಸ್ತುಶಿಲ್ಪ ನಮ್ಮಲ್ಲಿ ಇತ್ತು ಅನ್ನುವಂಥದ್ದಕ್ಕೆ. ಯಾಕಂದ್ರೆ ಈಗ ತಾನೇ ಗುರುಗಳು ಹೇಳ್ದಂಗೆ ಇದೇನು ಕಟ್ಟಿರುವಂತದ್ದಲ್ಲ, ಇದು ಕೆತ್ತಿರುವಂತ ದೇಗುಲ. ಈ ಗರ್ಭಗುಡಿ ಇದೆಯಲ್ಲ,
ಇದು ನೆಲದ ಮಟ್ಟದಿಂದ ಹತ್ತತ್ರ 120 ಅಡಿ ಕೆಳಭಾಗದಲ್ಲಿದೆ ಇದು. ಅಂದ್ರೆ ಆ ಬಂಡೆ ಹೇಗಿದೆಯೋ ಅದನ್ನ ಪ್ರಕಾರವಾಗಿ ಕೆತ್ಕೊಂಡು ಹೋಗಿದ್ದಾರೆ. ಹಾಗಾಗಿ ಇಲ್ಲೇನೋ ಒಂದು ಅರ್ಧ ಅಡಿ ಏನಾದ್ರು ಎತ್ತಿರೋದು, ಇನ್ನೊಂದೆರಡು ಕಲ್ಲು ಕೊಟ್ಟು ಎತ್ತಿರೋದು ಇದೇನು ಅಲ್ಲ. ಅದು ಹೆಂಗಿದೆಯೋ ಸೂರ್ಯರಶ್ಮಿ ಬೀಳ್ತಾ ಇತ್ತು ಆ ಜಾಗವನ್ನ ಗುರುತಿಸಿಕೊಂಡು ಅದಕ್ಕೆ ತಕ್ಕ ಹಾಗೆ ಈ ಏನು ದೇಗುಲವನ್ನ ನಿರ್ಮಿಸ್ಕೊಂಡು ಹೋಗಿರುವಂತದ್ದು. ಆ ಕಾರಣಕ್ಕಾಗಿ ಹೇಳಿದ್ರೆ ನಮ್ಮಲ್ಲಿ ತಂತ್ರಜ್ಞಾನ ಅನ್ನುವಂಥದ್ದು ಹಿಂದೆನೆ ಹೇಗಿತ್ತು ಅನ್ನುವಂಥದ್ದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ನಾವೀಗ ನೋಡ್ತಾ ಇದ್ದೀವಿ. ಶಿವಲಿಂಗವನ್ನ ಸೂರ್ಯರಶ್ಮಿ ಸ್ಪರ್ಶಿಸುವಂತ ಬಹಳ ಅದ್ಭುತವಾದ ಸಂದರ್ಭ. 5:2 5:05 ಅಂತ ಹೇಳಲಾಗ್ತಾ ಇತ್ತು, ಬಟ್ ಸ್ವಲ್ಪ ಸಮಯದಲ್ಲಿ ವ್ಯತ್ಯಾಸ ಇದೆ, ಬದಲಾವಣೆ. ಪ್ರಕಾಶಮಾನವಾಗಿ ಸೂರ್ಯರಶ್ಮಿ ಕಿರಣಗಳು ಗೋಚರ ಆಗ್ತಾ ಇದೆ. ನೀನು ಕೆಲವೇ ಕ್ಷಣಗಳಲ್ಲಿ ಶಿವಲಿಂಗವನ್ನ ಸ್ಪರ್ಶ ಮಾಡುತ್ತೆ. ಶಿವಲಿಂಗವನ್ನ ಸಂಪೂರ್ಣವಾಗಿ ಅದನ್ನು ಸ್ಪರ್ಶ ಮಾಡೋದಕ್ಕೂ ಮುನ್ನ ಶಿವಲಿಂಗದ ತಳಭಾಗಕ್ಕೆ ಆ ಸೂರ್ಯರಶ್ಮಿ ಕಿರಣ ಸ್ಪರ್ಶ ಆಗುತ್ತೆ. ಅಂದ್ರೆ ಶಿವನ ಪಾದವನ್ನ ಸೂರ್ಯ ಸ್ಪರ್ಶ ಮಾಡ್ತಿದ್ದಾನೆ ಅನ್ನುವುದು ಕೂಡ ಇಲ್ಲಿ ಔಚಿತ್ಯ. ಅದರ ಬಗ್ಗೆಯೂ ಕೂಡ ಸಾಕಷ್ಟು ವಿಶ್ಲೇಷಣೆಗಳಾಗುತ್ತೆ. ಯಾವ ರೀತಿಯಾಗಿ ರವಿ ಬಂದು ಶಿವನಿಗೆ ನಮನವನ್ನ ಸಲ್ಲಿಸಿ ಮುಂದೆ ಸಾಕ್ತಾನೆ, ಅಭಿಷೇಕವನ್ನ ಮಾಡ್ತಾನೆ ಅಂತ ಹೇಳಿ, ಅಂತಹ ಅದ್ಭುತ ಕ್ಷಣ, ಕೌತುಕ, ರೋಮಾಂಚನಕಾರಿ ಕ್ಷಣ. ಈ ಒಂದು ಸೂರ್ಯರಶ್ಮಿ ಕಿರಣದ ಸ್ಪರ್ಶವನ್ನ ಕಣ್ತುಂಬಿಕೊಳ್ಳುವಂತಹ ನಾವೇ ಭಾಗ್ಯವಂತರು ಅಂತ ಹೇಳಿ ಭಕ್ತಾದಿಗಳು ಹೊರಗಡೆ ಕೂತು ಆ ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಗುರುಗಳೀಗ ಸಮಯದಲ್ಲಿ ವ್ಯತ್ಯಾಸ ಆಗ್ತಾ ಇದೆ. 5:02 5:05 ಅಂತ ಹೇಳಲಾಗ್ತಾ ಇತ್ತು, ಈಗ 5:12 ಆಗಿದೆ. ಈ ವ್ಯತ್ಯಾಸ ಇದೆಯಲ್ಲ, ಇದೇನಾದ್ರೂ ಧಾರ್ಮಿಕವಾಗಿ ನಾವು ಚರ್ಚೆಯನ್ನ ಮಾಡಬಹುದಾ? ಅದರ ಪರಿಣಾಮದ ಬಗ್ಗೆಯೂ ಕೂಡ ಆಧ್ಯಾತ್ಮಿಕವಾಗಿ ನಾವು ವಿಶ್ಲೇಷಿಸಬಹುದಾ? ಹೇಗೆ ಅದನ್ನ ಬಹಳ ಸುದೀರ್ಘವಾದಂತಹ ಒಂದು ಸೂಕ್ಷ್ಮವಾದಂತಹ ಅಧ್ಯಯನಗಳಿಗೆ ಹೋದಾಗ ಆ ಥರ ಮಾಡಬಹುದು. ಆದರೆ ಇದನ್ನು ಕೇವಲ ನಾವು ಸದ್ಯದ ಮಟ್ಟಿಗೆ ಸಾಮಾನ್ಯವಾಗಿ ತಿಳಿದುಕೊಳ್ತಕ್ಕಂಥದ್ದಾದರೆ ಹವಾಮಾನದ ವೈಪರೀತ್ಯಗಳು, ಹೊರಗಡೆ ಇರತಕ್ಕಂತಹ ಮೋಡ ಮುಸುಕ್ತಕ್ಕಂತಹ ಸಂದರ್ಭಗಳಿರ್ಬೋದು, ಬೇರೆ ಬೇರೆ ವಿಧಾನಗಳನ್ನು ನೋಡಿದಾಗ ಆ ರೀತಿಯಲ್ಲಿ ಸ್ವಲ್ಪ ವ್ಯತ್ಯಯವಾಗಿದೆ ಅನ್ನೋದನ್ನು ಒಂದು ಭಾಗದಲ್ಲಿ ಇಟ್ಟುಕೊಂಡು, ಆದರೆ ಕೆಲವೊಂದಿಷ್ಟು ಲಗ್ನಗಳ ಪ್ರಭೇದಗಳು ಬದಲಾವಣೆ ಆದ ಹಾಗೆ ಅದರ ಮೇಲೆ ಜ್ಯೋತಿಷ್ಯದ ಫಲಾಫಲಗಳನ್ನು ಹೇಳಲಿಕ್ಕೂ ಕೂಡ ಒಂದು ಅವಕಾಶ ಉಂಟು. ಆದರೆ ಈ ಸಂದರ್ಭದಲ್ಲಿ ನಾವು ಸಾಂದರ್ಭಿಕವಾಗಿ ನೋಡ್ತಕ್ಕಂಥದ್ದಾದರೆ ಈ ನಂದಿಗೆ, ವೃಷಭಕ್ಕೆ ಸೂರ್ಯರಶ್ಮಿ ಸ್ಪರ್ಶ ಆಗಿದೆ, ಭುಜದ ಭಾಗದಲ್ಲಿ ಬಂದಿದೆ, 2 ಶೃಂಗಗಳ ಮಧ್ಯದಲ್ಲಿ ಬರ್ತಾ ಇದೆ. ಇದಕ್ಕೆ ವೇದಮಂತ್ರದಲ್ಲಿ ಹೇಳ್ತಾರೆ ಹಂತಾರಂ ಶತ್ರುಣಾಂ ಕೃತಿ ವಿರಾಜಂ ಗೋಪತಿಂ ಗವಾಂ ಅಂತ. ಅಂದರೆ ಶತ್ರುಗಳ ನಿವಾರಣೆಗಾಗಿ ಇವತ್ತಿನ ದಿವಸದಲ್ಲಿ ಕಡಿಮೆ ಆಗಿದೆ. ಹಿಂದಿನ ದಿನದಲ್ಲಿ ದೇವರಿಗೆ ಗೂಳಿ ಅಂತ ಬಿಡ್ತಿದ್ರು. ಈ ಗ್ರಾಮಗಳಲ್ಲಿ ಎಲ್ಲವೂ ಕೂಡ ದೇವರ ಗೂಳಿ ಅಂತ. ಮನೆಯಲ್ಲಿ ತುಂಬ ವರ್ಷದಿಂದ ಅನೇಕ ಸಮಸ್ಯೆಗಳು, ಯಾವುದಕ್ಕೂ ಪರಿಹಾರ ಇಲ್ಲ, ಏನೂ ಇಲ್ಲ ಅಂದಾಗ ಹರಕೆಯನ್ನು ಹೊತ್ತು ನಮ್ಮ ಕೆಲಸಗಳು ಆಗುವುದಾದರೆ ಅಥವಾ ಮೊದಲೇ ಗೂಳಿಯನ್ನು ಬಿಟ್ಟು ತದನಂತರದಲ್ಲಿ ಕೆಲಸಗಳಾಗ್ತಕ್ಕಂಥದ್ದು. ಆ ವೃಷಭ ಏನು ಮಾಡ್ತಾ ಇದೆ ಅಂತಂದರೆ ಎಲ್ಲ ವಿಧವಾದಂಥ ಅಂತಃಶತ್ರುಗಳು, ಬಹಿಶತ್ರುಗಳ ನಿವಾರಣೆ ಅಂತಕ್ಕಂಥದ್ದನ್ನು ಮಾಡ್ತಕ್ಕಂತಹ ಒಂದು ವಿಶಿಷ್ಟ. ಈಗ ನೇರ ಪ್ರಸಾದ ದೃಶ್ಯಾವಳಿಗಳು ನೋಡ್ತಾ ಇರುವಂತದ್ದು ನೀವೀಗ ಗವಿಗಂಗಾಧರೇಶ್ವರ ದೇಗುಲದ ಗರ್ಭಗುಡಿಯ ಒಳಗಿನಿಂದ ನಮಗೆ ಲಭ್ಯ ಆಗ್ತಾ ಇರುವಂತಹ ದೃಶ್ಯ. ಅಲ್ಲಿ ನಂದಿ ಕೋಡಿನ ಮಧ್ಯದಲ್ಲಿ ಪ್ರವೇಶ ಮಾಡಿದಂತ ಸೂರ್ಯರಶ್ಮಿ ಇದೀಗ ಆ ಗರ್ಭಗುಡಿಯ ಮೆಟ್ಟಿಲುಗಳನ್ನ ಪ್ರೋಕ್ಷಿಸ್ತಾ ಇದೆ. ನೀವು ಅದನ್ನ ನೋಡ್ತಾ ಇದ್ದೀರಾ. ಆ ಮೆಟ್ಟಿಲುಗಳಿಂದ ಈಗ ನಿಧಾನವಾಗಿ ಶಿವಲಿಂಗದ ಅಡಿಭಾಗವನ್ನ ಈಗ ಸೂರ್ಯರಶ್ಮಿ ಸ್ಪರ್ಶಿಸುತ್ತೆ. ಆ ಶಿವಲಿಂಗ ಇವತ್ತು ಬೆಳಗ್ಗೆಯಿಂದನೂ ಕೂಡ ಬೇರೆ ಬೇರೆ ತೆರಳಾದಂತ ಅಭಿಷೇಕಗಳನ್ನ ಮಾಡಲಾಗಿದೆ ಆ ಲಿಂಗಕ್ಕೆ. ಕೇಳಿ ಕೇಳಿ ಶಿವ ಅಭಿಷೇಕ ಪ್ರಿಯ. ಹಾಗಾಗಿ ಆ ಶಿವಲಿಂಗ ಸಹಜವಾಗಿ ಆ ಒಂದ್ ರೀತಿ ಆ ಸೂರ್ಯರಶ್ಮಿ ಬೀಳ್ತಾ ಇದ್ದಂಗೆ ಫಳ 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 ಈಗ ಹೊಳೆಯೋಕೆ ಶುರುವಾಗ್ತಾ ಇದೆ. ಹೇಳಿ ಕೇಳಿ ಬಹಳ ಅಭಿಷೇಕ ಎಲ್ಲ ಆಗಿದೆಯಲ್ಲ ಆ ಕಾರಣ.
ಅಲ್ಲಿ ಕಗ್ಗತ್ಲು ಒಳಗಡೆ, ಯಾಕಂದ್ರೆ ಅದು ಹೇಳಿ ಕೇಳಿ ಗುಹೆ ಒಳಗಿರುವಂತ ರೀತಿಯಾಗಿ ಅದನ್ನ ಕನ್ಸ್ಟ್ರಕ್ಷನ್ ಆಗಿರುವಂತ ಕಾರಣಕ್ಕಾಗಿ, ನಿರ್ಮಿಸಿರುವಂತ ಕಾರಣಕ್ಕಾಗಿ ನೀವು ಅಕ್ಕಪಕ್ಕ ಯಾರಿದ್ದಾರೆ ಅನ್ನುವಂಥದ್ದು ಕೂಡ ಕಾಣಲ್ಲ, ಅಷ್ಟೊಂದು ಕತ್ತಲು ಆ ಗರ್ಭಗುಡಿಯ ಭಾಗ. ಅಲ್ಲಿ ನೋಡಿ, ಅದೊಂದು ದೀಪ ಬಿಟ್ರೆ ಉಳಿದಂಥದ್ದು ಅಲ್ಲಿ ಬೆಳಕು ಅನ್ನುವಂಥದ್ದು ಏನೂ ಇಲ್ಲ. ಅಲ್ಲಿರುವಂಥ ಕ್ಯಾಮ್ರಾಗಳು ಕೂಡ ಅಲ್ಲಿ ಯಾವುದೇ ರೀತಿಯಾಗಿ ಫ್ಲಾಶ್ ಲೈಟು ಅಥವಾ ಇನ್ನಿತರ ಲೈಟ್ಸ್ ಇಲ್ಲ. ಎಲ್ಲವೂ ಕೂಡ ನಾವೀಗ ಕಾಣ್ತಾ ಇರುವಂಥದ್ದು ಅದು ಸೂರ್ಯ ರಶ್ಮಿ ಶಿವಲಿಂಗವನ್ನ ತಾಕ್ತಾ ಇರುವಂಥ ಈ ಸಂದರ್ಭದಲ್ಲಿ ಅಲ್ಲಿ ಉಂಟಾಗ್ತಾ ಇರುವಂಥ ಬೆಳಕೇನಿದೆ, ಆ ಬೆಳಕಿನ ಮುಖೇನವಾಗಿನೇ ನಾವು ಇದೆಲ್ಲವನ್ನ ಕೂಡ ಕಾಣ್ತಾ ಇರೋದು. ಆ ಕಾರಣಕ್ಕಾಗಿನೇ ಹೇಳಿದ್ದು. ಆಮೇಲೆ ಕೆಳಗೆ ನೋಡಿ, ಅಲ್ಲಿ ಆ ಶಿವಲಿಂಗದ ಬುಡ ಭಾಗದಲ್ಲಿ ಏನೋ ಒಂದು ಫ್ಲಾಶ್ ಲೈಟ್ ಹಾಕಿದ್ದಂಗೆ ಆಗಿದೆಯಲ್ಲ, ಅದು ಎಕ್ಸಾಕ್ಟ್ ಪೋರ್ಷನ್ ನಾವೀಗ ಗಮನಿಸ್ತಾ ಇರುವಂಥದ್ದು. ಸೂರ್ಯ ರಶ್ಮಿಯಲ್ಲಿ ಬೀಳ್ತಾ ಇರುವಂಥ ಭಾಗ ಅದೀಗ ಹಾಗೆ ಮೇಲ್ ಬಂದಂತೆ ಸ್ಫಟಿಕದ ರೀತಿಯಾಗಿ ಕಾಣ್ತಾ ಬರುತ್ತೆ. ನೋಡಿ ಹೇಗೆ ಅಲ್ಲಿ ಕಾಣ್ತಾ ಬಂತು ಅಂತ. ಅದಕ್ಕೆ ಹೇಳಿದ್ದು, ಆ ಲಿಂಗಕ್ಕೆ ಎಷ್ಟು ಸಾವಿರಾರು ವರ್ಷಗಳಿಂದ ಅದು ಅಭಿಷೇಕಗಳನ್ನ ಮಾಡಿ ಮಾಡಿ ಆ ಲಿಂಗ ಈ ಬೆಳಕು ಬೀಳ್ತಾ ಇದ್ದ ಹಾಗೆ ವಜ್ರದ ರೀತಿಯಾಗಿ ಹೊಳೆಯೋದಕ್ಕೆ ಶುರುವಾಗುತ್ತೆ. ನೋಡಿ ಹೇಗೆ ಫಳ 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 ಅಂತ ಕಾಣ್ತಾ ಬರುತ್ತೆ ಆ ಲಿಂಗ ಅಂತ ಹೇಳ್ಬೋದು. ಅದು ಯಾವುದೋ ಒಂದು ನೀವು ಈ 200 ವಾಟ್ಸು 300 ವಾಟ್ಸು ಬಲ್ಪಲ್ಲೇ ಆ ಲೈಟ್ ಬಿಟ್ಟಾಗ ಒಂದು ಹೊಳಿತದಲ್ಲ, ಅಂದ್ರೆ ನೀವು ಕಪ್ಪಿನ ಮೇಲೆ ಏನಾದ್ರು ಒಂದು ಕಲ್ಲಿನ ಮೇಲೆ ಬಿಟ್ಟರೆ ಅದು ಕಲ್ಲು ಅಂತಾನೆ ಗೊತ್ತಾಗಲ್ಲ, ಆ ರೀತಿಯಾಗಿ ಹೊಳಿತಾ ಇರುತ್ತೆ ಒಂದು ಬಲ್ಪಿಂದ ಹತ್ತಿರದಿಂದ ಲೈಟ್ ಬಿಟ್ಟಂಗೆ. ಅದೇ ರೀತಿಯಾಗಿ ಈಗ ಅದು ಲಿಂಗ ಅನ್ನುವಂಥದ್ದು ಕೂಡ ಗೊತ್ತಾಗಲ್ಲ, ಅಷ್ಟು ಪ್ರಕಾಶಮಾನವಾಗಿ ಸೂರ್ಯ ರಶ್ಮಿಯಲ್ಲಿ ಫಳ 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 ಅಂತ ಹೊಳೆಯೋದಕ್ಕೆ ಶುರುವಾಗುತ್ತೆ. ಆ ಕಲ್ಲಿಗೆ ಅದು ತಾಕಿದಂಥ ಸಂದರ್ಭ ಅಥವಾ ಶಿವಲಿಂಗಕ್ಕೆ ಅದು ತಾಕಿದಂಥ ಸಂದರ್ಭ. ಈಗ ಪಾದ ಸ್ಪರ್ಶ ಮಾಡ್ತಾ ಇರುವಂಥ ಸಂದರ್ಭ. ಆ ಪಾದ ಸ್ಪರ್ಶ ನಿಧಾನವಾಗಿ ಮಧ್ಯಭಾಗ, ಆ ನಂತರದಲ್ಲಿ ತಲೆ ಭಾಗಕ್ಕೆ ಬಂದಂಥ ಸಂದರ್ಭದಲ್ಲಿ ಅದ್ಭುತವಾಗಿ ಅದರ ದೃಶ್ಯ ಕಾವ್ಯ ರೀತಿಯಾಗಿ ಅದು ಬರ್ತಾ ನೋಡ್ತಾ ಹೋಗೋಣ. ನೋಡಿ, ಅಲ್ಲಿ ಗಮನಿಸ್ಬೋದು, ದೀಪದ ಬೆಳಕು ಬಿಟ್ಟು ಉಳಿದಂಥದ್ದು ಯಾವುದೂ ಅಲ್ಲಿಲ್ಲ. ಅಲ್ಲಿ ಉಳಿದಂಥದ್ದು ಇರೋದು ಅಂತ ಅಂದರೆ ಸೂರ್ಯ ರಶ್ಮಿ ಸ್ಪರ್ಶಿಸ್ತಾ ಇರುವಂಥ ಈ ಸಂದರ್ಭದಿಂದ ಅದು ಕಂಗೊಳಿಸ್ತಾ ಇರುವಂಥ ರೀತಿ. ಶಾಸ್ತ್ರದಲ್ಲಿ ಒಂದು ಮಾತನ್ನು ತಿಳಿಸ್ತಾರೆ. ಎಷ್ಟೋ ಸಾರಿ ನಾವು ಹೇಳ್ಕೊಳ್ತೇವೆ, ನಮ್ಗೆ ಅವ್ರ ಪರಿಚಯ ಇವ್ರ ಪರಿಚಯ ಅಂತ ಹೇಳಿಬಿಟ್ಟು L1 L2 ಟಿಕೆಟ್ ತೊಗೊಂಡು ತಿರುಪತಿಗೆ ಹೋಗ್ತೇವೆ, ದೇವರನ್ನು ನೋಡ್ತೇವೆ. ನಾವು ದೇವರನ್ನು ನೋಡುವುದು ಮಾತ್ರ ನಮ್ಮ ಉದ್ಧಾರ ಅಲ್ಲ, ಕಿಂತು ಜೀವನದಲ್ಲಿ ಒಂದು ಬಾರಿ ದೇವರು ನಮ್ಮನ್ನು ಮರಳಿ ನೋಡಬೇಕು, ಪುನಃ ನೋಡಬೇಕು, ಅದು ನಿಜವಾದ ಉದ್ಧಾರ ಅಂತ. ಆ ಥರ ಭಗವಂತ ನಮ್ಮನ್ನು ನೋಡಬೇಕು ಅಂತಂದರೆ ಭಕ್ತರು ಎಲ್ಲರೂ ಕೂಡ ಹೇಗಿರಬೇಕು ಅಂತ ಶಾಸ್ತ್ರ ತಿಳಿಸಿದೆ ಅಂದರೆ ಪಾದಾಭಿವಂದನ ಅಂತ ಕರೀತಾರೆ ಮೊದಲಿಗೆ. ಅಂದರೆ ಪಾದಕ್ಕೆ ನಮಸ್ಕಾರವನ್ನು ಮಾಡಿ ತದನಂತರದಲ್ಲಿ ಪ್ರತಿಮೆಯ ಮುಖವನ್ನು ನೋಡಬೇಕಂತ ಇದು ಶಾಸ್ತ್ರದ ಒಂದು ಅನೂಚಾನವಾದ ಪ್ರಾಚೀನವಾದ ಇತಿಹಾಸ ಮತ್ತು ನಿಯಮ. ಇದು ಅತ್ಯಂತ ಪುಣ್ಯ ಪ್ರಾಪ್ತಿ ಬೇಗನೆ ಆಗಬೇಕು ಅಂತ ಈ ಕ್ರಮದಲ್ಲಿ. ಇದನ್ನು ಮನುಷ್ಯರು ಮಾಡ್ತಕ್ಕಂಥದ್ದೇನೋ ಸುಲಭ ಆಗಿರಬಹುದು, ಆದರೆ ಇಲ್ಲಿ ಸೂರ್ಯನೂ ಕೂಡ ಮೊದಲೇ ನಾವು ತಿಳಿಸಿದ ಹಾಗೆ ಇಂತಹ ಗವಿಯಲ್ಲಿರುವ ದೇವಸ್ಥಾನದಲ್ಲಿ ಈ ಸೂರ್ಯನ ಬೆಳಕು ಶಿರದಿಂದ ಪಾದವರೆಗೂ ಬೀಳ್ಬೋದಾಗಿತ್ತಲ್ಲ, ಮೊದಲಿಗೆ ಶಿರಸ್ಪರ್ಶ ಮಾಡಿ ಕೊನೆಗೆ ಕೆಳಗಡೆ ಬರ್ಬೋದಾಗಿತ್ತಲ್ಲ ಅಂತಂದರೆ ಹಾಗಿಲ್ಲ. ನೋಡಿ, ಯಾರನ್ನ ನಾವು ಅನುಮತಿಯನ್ನು ತೆಗೆದುಕೊಂಡು ಒಳಗಡೆ ಹೋಗಬೇಕು ಶಿವನ ದರ್ಶನಕ್ಕೆ, ಲಿಂಗದ ಅನುಮತಿಯನ್ನು ತೆಗೆದುಕೊಳ್ಳಬೇಕು. ಮೊದಲಿಗೆ ಋಷಭದ ಅನುಮತಿಯನ್ನು ತೆಗೆದುಕೊಳ್ಬೇಕು, ನಂದಿಯ ಅನುಮತಿಯನ್ನು ತೆಗೆದುಕೊಳ್ಬೇಕು ಲಿಂಗದ ದರ್ಶನ ಆಗಬೇಕು ಅಂದರೆ. ಈ ಸೂರ್ಯ ಅವನು ಎಷ್ಟೇ ದೊಡ್ಡವನಾಗಿದ್ರೂ ಕೂಡ ದಿನಮಣಿ ಅಂತ ಕರೀತಾರೆ ಸೂರ್ಯನಿಗೆ. ಅಂದರೆ ದಿನದಲ್ಲೂ ಉದಯಿಸ್ತಕ್ಕಂಥವನು, ನಮಗೆಲ್ಲವನ್ನು ಆಹ್ಲಾದವನ್ನು ಇರ್ತಕ್ಕಂಥ ಅಂಥವನು ಕೂಡ ಆ ಪ್ರೋಟೋಕಾಲನ್ನು ಬಿಡ್ತಾ ಇಲ್ಲ, ಆ ನಿಟ್ಟಿನಲ್ಲೇ ಹೋಗ್ತಾನೆ. ನಿಮ್ಮ ಮಾತಿಗೆ ಹೇಳೋದಾದ್ರೆ, ಈಗ ಇದೇನು ಸೂರ್ಯಾಸ್ತದ ಸಂದರ್ಭ ಇದು, ಅಂದ್ರೆ ಸೂರ್ಯ ಮುಳುಗ್ತಾ ಇರುವಂತ ಸಂದರ್ಭ. ಹೇಗೆ ಮೇಲಿಂದ ಕೆಳಗೆ ಹೋಗುತ್ತಾ ರೇಸ್ ಅನ್ನುವಂಥದ್ದು ನಮ್ಗೆ. ಬಟ್ ಇಲ್ಲಿರುವಂತಹ ವಾಸ್ತುಶಿಲ್ಪ ಹೇಗಿದೆ ನೋಡಿ, ಇದು ಕೆಳಗೆ ಮೇಲಿಂದ ಕೆಳಗೆ ಕಿರಣಗಳು ಹೋಗ್ತಾ ಇರುವಂತ ರೀತಿಯಾಗಿ ನಾವು ಯೋಚಿಸಿದ್ರು ಕೂಡ ಈ ವಾಸ್ತುಶಿಲ್ಪದಲ್ಲಿ ಏನು ಅಂತಾರೆ, ಕೆಳಗಿಂದ ನಿಧಾನವಾಗಿ ಮೇಲ್ ಹೋಗ್ತಾ ಹೋಗುತ್ತೆ. ಅಂದ್ರೆ ಬಹಳ ಅದ್ಭುತವಾಗಿ. ಶಲಪಿಳ್ಳ ಅಯ್ಯಂಗಾರ್ ಅವರು ಕೂಡ ನಮ್ಮ ಜೊತೆಗೆ ಸಂಪರ್ಕಿಸಲಿದೆ. ಶಲಪಿಳ್ಳ ಅಯ್ಯಂಗಾರ್, ಈ ಕ್ಷಣ ಆ ದೃಶ್ಯವನ್ನು ಸ್ವಲ್ಪ ವಿವರಿಸಬಹುದಾ? ಹೇಳಿ ಹೇಳಿ. ಅಂದ್ರೆ ಏನಂದ್ರೆ ಸೂರ್ಯ ಇವಾಗ ಮುಳುಗ್ತಾ ಇದ್ದಾನೆ. ಅಂದ್ರೆ ನಮ್ಮಲ್ಲಿ ಮುಳುಗೋದು ಅನ್ನೋದು ಒಂದು ಶಬ್ದ ಇದೆ ನೋಡಿ, ಸೂರ್ಯ ಮುಳುಗುವಿಕೆ, ಸೂರ್ಯ ಉದಯಿಸುವಿಕೆ ಅಂತ ಇದೆ. ಆದ್ರೆ ಸೂರ್ಯ ಮುಳುಗೋದು ಇಲ್ಲ ಮತ್ತು ಇದು ಆಗೋದಿಲ್ಲ, ಯಾಕಂದ್ರೆ ಭೂಮಿ ಸುತ್ತುತ್ತಾ ಇದೆ ಅಂತ ತಾನೆ. ಆದ್ರೆ ಭೂಮಿ ಸುತ್ತೋದ್ರಿಂದ ಈಗ ಸೂರ್ಯ ಮುಳುಗ್ತಾ ಇರೋಂಗ ಆಗೋದ್ರಿಂದ ಈ ದೇವಸ್ಥಾನ ಭೂಮಿ ಮೇಲಕ್ಕೆ ಏರ್ತಾ ಇದೆ. ಹೊರೈಸಾನ್ ಅಂತೇವಲ್ಲ, ಅದರಲ್ಲಿ ಮೇಲಕ್ಕೆ ಬರ್ತಾ ಇದೆ. ಹಂಗಾಗಿ ಕಿರಣಗಳು ಪಾದದಿಂದ ಮೇಲ್ಮುಖವಾಗಿ ಹೋಗುತ್ತೆ, ಆದ್ರೆ ಸೂರ್ಯ ಕೆಳಮುಖವಾಗಿ ಚಲಿಸ್ತಾ ಇದ್ದಾನೆ ಭೂಮಿಗೆ, ನಮಗೆ ನೋಡೋದಕ್ಕೆ. ಸೊ ಹೀಗೆ ಈ ಎರಡು ಆರ್ಕಿಟೆಕ್ಚರಲ್ ಮತ್ತು ಸೈನ್ಸ್ ನಾವು ಅರ್ಥ ಮಾಡಿಕೊಂಡ್ರೆ, ಈಗ ನೀವು ಹೇಳ್ತಾ ಇದ್ರಿ ಅಂದ್ರೆ ವೃಷಭದ ಮೇಲ್ಭಾಗದಲ್ಲಿ ಕೊಂಬುಗಳ ಮೂಲಕ ಅದು ಬಂತು ಅಂತ. ಆದ್ರೆ ನಾವು ಹೀಗೆ ನೋಡ್ತಾ ಇದ್ರೆ
ಆ ಪ್ರಾಚೀನ ಕಾಲದಲ್ಲೇ ಭೂಮಿಯ ಸುತ್ತುವಿಕೆಯನ್ನು ಹೇಗೆ ಅರ್ಥ ಮಾಡ್ಕೋಬಹುದು ನಾವು ಅಂತಂದ್ರೆ, ಭೂಮಿ ಚಲಿಸ್ತಾ 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 ಸೂರ್ಯನ ಕಿರಣಗಳ ಬದಲಾವಣೆಗಳು ಹೇಗಾಗುತ್ತೆ ಅನ್ನೋದನ್ನ ಒಬ್ಬ ಮನುಷ್ಯ ಅಲ್ಲಿ ನಿಂತ್ಕೊಂಡು ಅರ್ಥ ಮಾಡ್ಕೋಬಹುದು. ಅಂದ್ರೆ ಭೂಮಿಯ ಚಲನೆ, ಈ ವಾಸ್ತುಶಿಲ್ಪದ ಸೌಂದರ್ಯ ಮತ್ತು ಆಧ್ಯಾತ್ಮಿಕವಾಗಿ ಆ ಸೂರ್ಯ ಮತ್ತು ಇವಾಗ ಅಸ್ತಮಾನೇ ಸ್ವಯಂ ವಿಷ್ಣು ಅಂತ, ಸೂರ್ಯ ಸಾಯಂಕಾಲದ ಹೊತ್ತಲ್ಲಿ ನಾರಾಯಣನಾಗಿರ್ತಾನೆ. ಅದು ಮತ್ತು ಶಿವಲಿಂಗದಲ್ಲಿದ್ದಾನೆ. ಇವಾಗ ಹರಿಹರರ ಸಮಾವೇಶ ಆಗುತ್ತೆ. ಈ ಅಭಿಷೇಕವನ್ನು ಯಾರು ನೋಡ್ತಾರೋ ಹರಿಹರರ ಸಮಾವೇಶ ಅದು. ಅದಕ್ಕೋಸ್ಕರನೇ ಇದು ಹರಿಹರ ಲಿಂಗವಾಗುತ್ತೆ ಇವಾಗ. ಯಾಕಂದರೆ ಇದು ಈವ್ನಿಂಗ್ ಟೈಮಲ್ಲಿ ಅಸ್ತಮಾನೇ ಸ್ವಯಂ ವಿಷ್ಣು ತ್ರಯೀಮೂರ್ತಿ ದಿವಾಕರ ಅಂತ ಸೂರ್ಯ ಮತ್ತು ಶಿವ ಇವರಿಬ್ಬರ ಸಮಾಗಮ. ಈ ಸೂರ್ಯ ಮತ್ತು ವಿಷ್ಣು ಮತ್ತು ಶಿವ ಯಾರು ಅಂತ ಕೇಳಿದ್ರೆ ಈ ಪಾರ್ವತಿನೇ. ಅಂದರೆ ಹರಿಹರ ಅಂತ ಬರುತ್ತಲ್ಲ, ಅಲ್ಲಿ ಪಾರ್ವತಿ ಅಂದರೆ ಸ್ತ್ರೀ ಭಾಗ ಏನಿದೆ ಅದು ಮಹಾವಿಷ್ಣು, ಪುರುಷ ಭಾಗ ಇಲ್ಲಿ ಶಿವ ಅಂತ ಶಿವಪುರಾಣಗಳಲ್ಲಿ ಬರ್ತದೆ. ಹಾಗೆ ಅರ್ಧನಾರೀಶ್ವರ ಸ್ವರೂಪವೂ ಕೂಡ ಈ ಸಮಯದಲ್ಲಿ ಅರ್ಥ ಆಗುತ್ತೆ. ತಾವು ಹೇಳಿದಾಗೆ ಅಲ್ಲಿ ಒಂದೇ ಒಂದು ದೀಪ ಇಲ್ಲ, ಎಲೆಕ್ಟ್ರಿಕ್ ದೀಪ ಇಲ್ಲ, ಯಾವುದೂ ಇಲ್ಲ. ಆದರೆ ಆ ಸೂರ್ಯನ ಕಿರಣಗಳು ವಜ್ರದ ಥರ ಅಲ್ಲಿ ಪ್ರಕಾಶ ಮಾಡ್ತಾ ಇದೆ. ತಾವು ಅದ್ಭುತವಾಗಿ ನೀವೇ ಹೇಳ್ತಾ ಇದ್ರಿ ಮಾಲ್ತೇಶ್, ನಿಮಗೆ ಒಂದು ಹ್ಯಾಟ್ಸಪ್ ಹೇಳಬೇಕು, ತುಂಬ ಚೆನ್ನಾಗಿ ಹೇಳಿದ್ರಿ. ಅಂತಹ ಒಂದು ಅಪರೂಪದ ದೃಶ್ಯ, ನಾವು ಕನ್ನಡಿಗರಾಗಿ ನಾವು ಹೆಮ್ಮೆ ಪಡೋ ದೃಶ್ಯ ಇವಾಗ ನಡೀತಾ ಇದೆ ಮಾಲ್ತೇಶ್. ಥ್ಯಾಂಕ್ ಯು. ಹಾಗೆ ಸಂಪರ್ಕದಲ್ಲಿ ಇದು ನೋಡ್ತಾ ಹೋಣ ಬನ್ನಿ. ಈಗ ಸರಿಯಾಗಿ ಮಧ್ಯಭಾಗಕ್ಕೆ ಆ ಸೂರ್ಯನ ರಶ್ಮಿ ಅದು ಸ್ಪರ್ಶಿಸ್ತಾ ಇರುವಂತ ಸಂದರ್ಭ, ಸರಿಯಾಗಿ ಮಧ್ಯಭಾಗದಲ್ಲಿ ನೀವು ನೋಡ್ತಾ ಇದ್ರೆ ನೋಡಿ ಹೇಗದು ಪ್ರಕಾಶಮಾನವಾಗಿ ಕಂಡು ಬರ್ತದೆ. ಅಲ್ಲಿ ಶ್ರೀಚಕ್ರಕ್ಕೆ ಅಭಿಷೇಕ. ನೋಡಿ ಈಗ ಶಿರಭಾಗದ ಕಡೆಗೆ ಸೂರ್ಯ ರಶ್ಮಿ ಹೋಗ್ತಾ ಇರುವಂತಹ ಆ ಕ್ಷಣವನ್ನ ನೀವು ನೋಡ್ತಾ ಇದ್ದೀರಾ. ಸ್ಫಟಿಕ ನಿಮಗೆ ಎಲ್ಲಿ ನಾವು ಶಿವಲಿಂಗ ದರ್ಶನ ಮಾಡುವಂತ ಸಂದರ್ಭದಲ್ಲಿ ಈ ಕೇದಾರ್ನಾಥ್ ಕಡೆಗೆಲ್ಲ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಹೇಗೆ ಆ ಸ್ನೋಫಾಲ್ ಅಲ್ಲಿ ಒಂದು ನಾವು ಸ್ಫಟಿಕದ ರೀತಿಯಾಗಿ ಗಮನಿಸ್ತೀವಲ್ಲ, ಕೆಲವೇ ಸಂದರ್ಭದಲ್ಲಿ ಕಾಣುವಂತ ಲಿಂಗ, ಆ ರೀತಿಯಾಗಿ ಇಲ್ಲಿ ನಿಮಗೆ ಗೋಚರ ಆಗ್ತಾ ಇದೆ. ಬಟ್ ಕಡು ಕಪ್ಪು ವರ್ಣದ ಲಿಂಗ ಅದು. ನೀವು ಆರಂಭದಲ್ಲೇ ಅದನ್ನ ನೋಡಿರ್ಬೋದು. ಬಟ್ ಆ ಸೂರ್ಯ ರಶ್ಮಿ ಈಗ ಎಷ್ಟು ಚೆನ್ನಾಗಿ ಸ್ಪರ್ಶಿಸ್ತಾ ಇದೆ ಅಂತ ಅಂದ್ರೆ ಸ್ಫಟಿಕದ ರೀತಿಯಾಗಿ ಕಂಡು ಬರ್ತಾ ಇದೆ. ನಿಮ್ಗೆ ಅಲ್ಲಿ ಹತ್ರದಲ್ಲಿ ನಿಂತ್ರೆ ಬಹುಶಃ ಅದು ನಿಮ್ ಕಣ್ಣು ಕುಕ್ಬೋದು. ಆ ಬೆಳಕು ನಿಮ್ಗೆ ನೇರವಾಗಿ ಕಣ್ಣಲ್ಲೂ ಕೂಡ ನೋಡೋಕ್ಕಾಗಲ್ಲ, ದಿಟ್ಟಿಸಿ ನೋಡೋಕ್ಕಾಗಲ್ಲ ನಿಮ್ ಕಣ್ಣಲ್ಲಿ. ಯಾಕಂತಂದ್ರೆ ಆ ಲಿಂಗವನ್ನ ಸ್ಪರ್ಶಿಸಿ ಆ ಕಿರಣಗಳು ಅಷ್ಟು ರಿಬೌಂಡ್ ಆಗಿ ಹೊಡಿತಾ ಇರುತ್ತವೆ. ಅದು ಅಷ್ಟು ತೀಕ್ಷ್ಣವಾಗಿರುತ್ತೆ ಅಂತ ಹೇಳಿ ಬಿಟ್ಟಂತ ರೀತಿಯಾಗಿ ನಿಮ್ಗೆ ಅದನ್ನ ನೋಡ್ತಾ ನಿಲ್ಲಕ್ಕಾಗಲ್ಲ. ಯಾಕಂದ್ರೆ ಅಷ್ಟು ಪ್ರಕಾಶಮಾನವಾಗಿ ಆ ಸೂರ್ಯ ರಶ್ಮಿಗಳು ಈಗ ಕಂಡು ಬರ್ತಾ ಇರುವಂತಹ ರೀತಿ, ಅದಕ್ಕೆ ಕ್ಷೀರಾಭಿಷೇಕ ಮತ್ತೆ ಬೇರೆ ಬೇರೆ ತರಹದ ಏನೇ ಅಭಿಷೇಕಗಳಲ್ಲಿ ಆಗ್ತಾ ಇದ್ರು ಕೂಡ ಅದು ಬೆಳ್ಳಗೆ ನಮ್ಗೆ ಇಲ್ಲಿ ಗೋಚರ ಆಗ್ತಾ ಇರುವಂತಹ ಸಂದರ್ಭವನ್ನ ನೀವು ನೋಡ್ತಾ ಇದ್ದೀರಾ. ಆಮೇಲೆ ಶಿರಭಾಗದಿಂದ ಆಮೇಲೆ ಈ ಬಾರಿ ಕಳೆದ ಬಾರಿ ಏನಾಗಿತ್ತು, ಬಹಳ ಮೋಡ ಇದ್ದಂತ ಕಾರಣಕ್ಕಾಗಿ ಸರಿಯಾಗಿ ಸೂರ್ಯ ರಶ್ಮಿ ತಾಕಿರ್ಲಿಲ್ಲ. ಬಟ್ ಈ ಬಾರಿ ವಾತಾವರಣವು ಕೂಡ ಈ ಒಂದು ಅದ್ಭುತ ಕ್ಷಣಕ್ಕೆ ಸಾಥ್ ಕೊಡ್ತಾ ಇದೆ. ಆ ಕಾರಣಕ್ಕಾಗಿನೇ ಇಷ್ಟೊಂದು ಅದ್ಭುತವಾದಂತಹ ದೃಶ್ಯ ಕಾವ್ಯ ನಿಮ್ಮ ಕಣ್ಣಿಂದ ಕಂಡು ಬರ್ತಾ ಇದೆ.
ಬನ್ನಿ ಆ ದೃಶ್ಯವನ್ನು ಮತ್ತೆ ನೋಡ್ತಾ ಹೋಗೋಣ. ಸೂರ್ಯ ನಮನ ಸಲ್ಲಿಕೆಯಾಗಿದೆ. ಮಹಾಮಂಗಳಾರತಿ ನೆರವೇರ್ತಾ ಇದೆ. ಇನ್ನು ಸೂರ್ಯರಶ್ಮಿ ಕಿರಣ ಬೀಳುವಂತಹ ಸಂದರ್ಭದಲ್ಲಿ ವಿವಿಧ ಅಭಿಷೇಕಗಳನ್ನು ಮಾಡಲಾಯಿತು. ಇದೀಗ ಸೂರ್ಯರಶ್ಮಿ ಕಿರಣ ಸ್ಪರ್ಶ ಆದ ನಂತರದಲ್ಲಿ ಸೂರ್ಯ ನಮಿಸಿ ಸರಿದ ಬಳಿಕ ಶಿವಲಿಂಗಕ್ಕೆ ವಿಶೇಷ ಪೂಜೆ ಪುನಸ್ಕಾರಗಳು ನೆರವೇರಬೇಕಿದೆ. ಆ ಒಂದು ಪ್ರಕ್ರಿಯೆಯಲ್ಲಿ ಇದೀಗ ಅಲ್ಲಿನ ಅರ್ಚಕರು ತೊಡಗಿಕೊಂಡಿದ್ದಾರೆ. ಅದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಮಹಾಮಂಗಳಾರತಿಯನ್ನು ನೆರವೇರಿಸಲಾಗ್ತಾ ಇದೆ. ಇದಷ್ಟು ವಿಧಿವತ್ತಾಗಿ ಪೂಜೆಗಳು ನೆರವೇರಿದ ನಂತರದಲ್ಲಿ ಭಕ್ತಾದಿಗಳಿಗೆ ಶಿವನ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ. ಈ ಹಿಂದಿನ ವರ್ಷಗಳಿಗೆ ಹೋಲಿಕೆ ಮಾಡಿದ್ರೆ ಈ ವರ್ಷ ನಾವು ಸುದೀರ್ಘವಾಗಿ ಸೂರ್ಯರಶ್ಮಿ ಕಿರಣ ಶಿವಲಿಂಗವನ್ನ ಸ್ಪರ್ಶ ಮಾಡೋದನ್ನ, ಶಿವನನ್ನ ನಮಿಸುವುದನ್ನ ಕಣ್ತುಂಬ
ಅವಲಂಬಿಕೊಂಡ್ವಿ. ಒಂದು ವಿಶ್ಲೇಷಣೆ ಕೂಡ ನಡೀತಾ ಇದೆ, ಚರ್ಚೆ ಕೂಡ ಆಗ್ತಾ ಇತ್ತು ಗುರುಗಳೇ. ಈಗ ಸುದೀರ್ಘವಾಗಿ ಸೂರ್ಯರಶ್ಮಿ ಕಿರಣ ಶಿವಲಿಂಗವನ್ನ ಸ್ಪರ್ಶ ಮಾಡಿ ಅಲ್ಲಿ ಇದ್ರೆ ತುಂಬಾ ಒಳಿತಾಗುತ್ತೆ ಅಂತಾನೂ ಕೂಡ ವಿಶ್ಲೇಷಣೆಗಳು ನಡೀತಾ ಇದೆ. ಏನ್ ಹೇಳ್ತೀರಿ ಈ ಸಂಪೂರ್ಣ ಪ್ರಕ್ರಿಯೆ? ಕಿಟಕಿ ಮುಖೇನವಾಗಿ ಸೂರ್ಯ ಪ್ರವೇಶ ಮಾಡ್ತಾನೆ ದೇಗುಲದ ಒಳಗಡೆ, ನಂತರದಲ್ಲಿ ನಂದಿಯ ಪಾದಕ್ಕೆ, ನಂದಿಯ ಭುಜಕ್ಕೆ, ನಂದಿಯ ಕೊಂಬಿಗೆ, ಕೊಂಬಿನ ಮುಖೇನವಾಗಿ ಶಿವಲಿಂಗದ ಪಾದ, ನಂತರ ಮಧ್ಯಭಾಗ, ನಂತರ ಸಂಪೂರ್ಣವಾಗಿ ಆ ಶಿವಲಿಂಗವನ್ನ ಸೂರ್ಯ ಆವರಿಸಿಕೊಳ್ತಾನೆ. ಹೇಗನ್ನಿಸ್ತು ಈ ಅದ್ಭುತ ಕ್ಷಣ? ನಮಃ ಶಿವ 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 ಶಿವಾರ್ಧಕೃತ ಶಿವಂ ನಮೋ ಹರ 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 ಹರಾಂತರಿಮೇ ದೃಶಂ ನಮೋ ಭವ 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 ಪ್ರಭವ ಭೂತಗೆ ಸಂಪದಾಂ ನಮೋ ಮೃಡ ನಮೋ ನಮೋ ನಮ ಉಮೇಶ ತುಭ್ಯಂ ನಮಃ. ಈ ಒಂದು ಶ್ಲೋಕದಲ್ಲಿ ಬಹಳ ವೈಶಿಷ್ಟ್ಯಪೂರ್ಣವಾಗಿ ಹೇಳಿದ್ದಾರೆ. ನಮಃ ಶಿವ 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 ಶಿವಾರ್ಧ ಕೃತ ಶಿವಂ. ಶಿವ ಅಂದರೆ ಮಂಗಳ, ಪರಮ ಮಂಗಳ, ಕಲ್ಯಾಣ, ಶುಭ ಅಂದರೆ ಶಿವ ಅಂತ. ನಾವು ಅಂದಾಜಿಸಿದ ಪ್ರಕಾರ ಸುಮಾರು 17ರಿಂದ 18 ನಿಮಿಷಗಳ ಅತ್ಯಂತ ದೀರ್ಘಾವಧಿಯ 17ರಿಂದ 18 ನಿಮಿಷ ದೀರ್ಘಾವಧಿಯ ಒಂದು ಸೂರ್ಯರಶ್ಮಿಯ ಅಭಿಷೇಕ ಅಂತಕ್ಕಂತಹದ್ದು ಸಮಗ್ರವಾಗಿ ಆಗಿದೆ. ಅಲ್ಲಿ ಋಷಭದ ಸ್ಪರ್ಶದ ಕಾಲವನ್ನು ಹಿಡಿದರೆ ಸರಿಸುಮಾರು 27 ನಿಮಿಷಗಳ ಕಾಲ. 26 ಋಷಭದ ಸ್ಪರ್ಶ, ಋಷಭ ಮತ್ತು ನಂದಿ ಎರಡನ್ನು ಸೇರಿಸಿದಾಗ ಒಂದು ಪರಿಪೂರ್ಣ ಅಂತ ಆಗ್ತದೆ. ಆ ರೀತಿ ನೋಡಿದಾಗ 26ರಿಂದ 27 ನಿಮಿಷ ಅಂದಾಜು ಸುದೀರ್ಘವಾದ ಕಾಲ ಆ ಸೂರ್ಯರಶ್ಮಿ ಅಭಿಷೇಕ ಅಂತಕ್ಕಂತಹದ್ದನ್ನು ನಾವು ಪರಿಗಣಿಸಬಹುದು. ಕೇವಲ ಅಲ್ಲಿ ಹೊರಡಿರತಕ್ಕಂತಹ ಉಮಾಮಹೇಶ್ವರರ ಸನ್ನಿಧಾನದಿಂದ ವೈಶಿಷ್ಟ್ಯಪೂರ್ಣವಾಗಿ ಕೂಡಿರತಕ್ಕಂತಹ ಲಿಂಗದ ಅಭಿಷೇಕ, ಸೂರ್ಯರಶ್ಮಿಗಳಿಂದ ಲಿಂಗಕ್ಕೆ ಅಭಿಷೇಕ ನಮನದ ಕಾಲವನ್ನು ನೋಡಿದರೆ 17-18 ನಿಮಿಷಗಳ ಕಾಲ ಅತ್ಯಂತ ಸುದೀರ್ಘವಾದದ್ದು. ಇದರಿಂದ ನಾವೆಲ್ಲರೂ ಭಕ್ತರು ಈ ಸಾಂದರ್ಭಿಕವಾಗಿ ಅರ್ಥಾನುಸಂಧಾನ ಮಾಡಿಕೊಳ್ಬೇಕಾದದ್ದನ್ನು ನೋಡಿದರೆ, ಇವತ್ತೆಷ್ಟೋ ಜನ ನೋಡ್ತಾ ಇದ್ವಿ, ನಿಮ್ಮ ವಾಹಿನಿ ಮುಖಾಂತರ ತಿಳಿಸ್ತಾ ಇದ್ರು, ಎಲ್ಲೆಲ್ಲಿಂದೋ ಬಂದಿದ್ದಾರೆ. ರಾಜ್ಯದ ವಿವಿಧೆಡೆಗಳಿಂದ ಭಕ್ತರು ಈ ಯಾವ ಒಂದು ಸುಂದರ ದೃಶ್ಯವನ್ನು ನೋಡೋದಕ್ಕೆ, ದರ್ಶನವನ್ನು ಪಡೆಯೋದಕ್ಕೆ ಆಗಮಿಸಿದ್ದಾರೆ. ಆದರೆ ಹೋದ ವರ್ಷ ಇದು ಯಾವುದೂ ಆಗಿರಲಿಲ್ಲ. ಆ ದುಃಖವನ್ನ ಈ ಪ್ರಸಂಗ ಸಂಪೂರ್ಣವಾಗಿ ಮರೆಸಿದೆ ಅಂತ ನಾವು ವಿಶೇಷವಾಗಿ ಅರ್ಥಾನುಸಂಧಾನವನ್ನು ಮಾಡಿಕೊಳ್ಬೇಕು. ಅದಲ್ಲದೇನೆ ಇದರಿಂದ ಈ ಅಂಗೀಕೃತ್ಯವಾದ ಅಂತ ನಮ್ಮ ಶೆಲ್ವಪಿಳ್ಳೆಯಂಗಾರ್ ಅವರು ಹೇಳ್ತಾ ಇದ್ರು, ಸಾಕ್ಷಾತ್ ವಿಷ್ಣುವಿನ ಸನ್ನಿಧಾನ ಇರ್ತದೆ ಅಂತ. ಆ ನಿಟ್ಟಿನಲ್ಲಿ ನೋಡಿದಾಗ ಇವಾಗ ನಾವು ಪಕ್ಕದ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೇವೆ, ಆವಾಗಲೇ ಸೂರ್ಯ ಅಭಿಷೇಕ ಮಾಡಿರತಕ್ಕಂಥದ್ದು ರಶ್ಮಿಗಳಿಂದ. ಅಲ್ಲಿ ಶ್ರೀಚಕ್ರ ಅಂತ ವಿಶೇಷವಾಗಿ ಶ್ರೀಚಕ್ರವನ್ನು ಇರಿಸಲಾಗಿದೆ. ಆ ಶ್ರೀಚಕ್ರಕ್ಕೂ ಕೂಡ ವಿಶೇಷವಾದಂತಹ ಅಭಿಷೇಕ ಅಂತಕ್ಕಂಥದ್ದು ಆಗಿರತಕ್ಕಂಥದ್ದು. ಅಲ್ಲಿ ಹೇಳ್ತಿದ್ದೇವೆ, ಸುವರ್ಣ ವೃದ್ಧಿಂ ಕುರುಮೆ ಗ್ರಹಿಸಿ, ಎಲ್ಲ ವಿಧವಾದಂತಹ ಸಮೃದ್ಧಿ ಅಂತಕ್ಕಂತಹದ್ದು, ಅಷ್ಟೈಶ್ವರ್ಯ ಅಂತ ಕರಿತೇವೆ. ಆ ಎಲ್ಲ ವಿಧವಾದಂತಹ ಐಶ್ವರ್ಯಗಳು ಈ ಬಾರಿ ರಾಜ್ಯಕ್ಕೆ, ದೇಶಕ್ಕೆ ಲಭಿಸಲಿ. ಇಲ್ಲಿ ನಾವು ನೋಡ್ತಾ ಇದೀವಿ ನೋಡಿ, ಶಿವ ಅಭಿಷೇಕ ಪ್ರಿಯ. ಅಭಿಷೇಕ ಆದ ನಂತರದಲ್ಲೂ ಕೂಡ ತಕ್ಕ ಮಟ್ಟಿಗಿನ ಅಲಂಕಾರಗಳನ್ನು ಕೂಡ ಶಿವನಿಗೆ ಮಾಡಲಾಗುತ್ತೆ. ಬೇರೆ ದೇವರಿಗೆ ನಾವು ಕಂಪೇರ್ ಮಾಡಿದ್ರೆ ಶಿವನು ಬಹಳ ಏನು ಅಲಂಕಾರ ಆಗಲ್ಲ ಶಿವನಿಗೆ. ಯಾಕಂದ್ರೆ ಶಿವ ಹೇಳಿ ಕೇಳಿ ಅದು ಸ್ಮಶಾನವಾಸಿ ಅನ್ನುವಂಥದ್ದನ್ನ ಕೂಡ ಹಲವು ಸಂದರ್ಭದಲ್ಲಿ ಹೇಳ್ತಾರೆ. ಆತ ಈ ವಿಭೂತಿಯನ್ನ ಮೈ ಮೇಲೆ ಬೆಳೆದುಕೊಂಡು ಇರುವಂತಹ ವ್ಯಕ್ತಿ ಬಿಟ್ರೆ ಬಹಳ ಆತ ಅಲಂಕಾರ ಮಾಡ್ಕೊಂಡಿರುವಂತಹ ವ್ಯಕ್ತಿ ಅಲ್ಲ. ಆದ್ರೆ ಇಂಥದ್ದೊಂದು ಅದ್ಭುತ ಸನ್ನಿವೇಶ ನಾವು ನೋಡಿದ್ವಲ್ಲ, ಅದಾದ ನಂತರದಲ್ಲಿ ತಕ್ಕ ಮಟ್ಟಿಗಿನ ಅಲಂಕಾರ, ಅದಾದ ನಂತರದಲ್ಲಿ ಪೂಜೆ ಪುನಸ್ಕಾರ ಜೋರಾಗಿ ನಡೀತಾ ಇದೆ. ಆ ಸಂದರ್ಭವನ್ನ ನಾವು ನೋಡ್ತಾ ಇದ್ವಿ. ಆಮೇಲೆ ಈ ಅಲ್ಲಿನ ದೇಗುಲದವ್ರು ಏನ್ ಮಾಡ್ತಾರೆ ಅಂದ್ರೆ, ಪ್ರತಿ ಸಂದರ್ಭದಲ್ಲೂ ಈ ಸೂರ್ಯರಶ್ಮಿ ಯಾವ ಪ್ರಮಾಣದಲ್ಲಿ ಆಯ್ತು ಅದ್ರ ಮೇಲೆ ಜಗತ್ತು ಹೇಗಿರುತ್ತೆ, ಈ ವರ್ಷದಿಂದ ಅಥವಾ ಈ ಸಂಕ್ರಮಣದಿಂದ ಮುಂದಿನ ಸಂಕ್ರಮಣದ ತನಕ ಹೇಗೆ ಫಲಾಫಲಗಳಿರುತ್ತೆ ಅನ್ನುವಂತ ಹೇಳ್ತಾರೆ. ಸ್ವಲ್ಪ ಹೊತ್ತಲ್ಲೇ ಸೋಮಸುಂದರ್ ದೀಕ್ಷಿತ್ ಅವರು ಕೂಡ ಅದನ್ನ ಹೇಳ್ಬೋದು, ಅದನ್ನ ನಾವು ಗಮನಿಸೋಣ. ಆದ್ರೆ ಅದಕ್ಕಿಂತ ಮುನ್ನ ಡಾಕ್ಟರ್ ಶೆಲ್ವಪಿಳ್ಳೆಯಂಗಾರ್ ಅವರೇ, ನೀವೇ ನಮ್ಮ ವಾಹಿನಿಯಲ್ಲಿ ಬಹಳ ವರ್ಷಗಳಿಂದ ಈ ಒಂದು ಸನ್ನಿವೇಶವನ್ನ ವಿವರಿಸ್ತಾ ಇದ್ರಿ. ಬಟ್ ಈ ಬಾರಿ ನನಗೆ ಆದಂತ ಅನುಭವ ಅಂತ ಅಂದ್ರೆ, ಬಹಳ ಸುದೀರ್ಘ ಕಾಲದ ಸೂರ್ಯರಶ್ಮಿ ಆ ಪ್ರೋಕ್ಷಣೆ ಆಗ್ತಾ ಇದ್ದಂತ ಸಂದರ್ಭ ನಾವು ನೋಡ್ತಾ ಹೋದ್ವಿ, ಆ ಸ್ಪರ್ಶಿಸ್ತಾ ಇದ್ದಂತ ಸಂದರ್ಭ. ಬಹುಶಃ ನೀವು ಕಳೆದ ವರ್ಷ ಆಗೇ ಇರಲಿಲ್ಲ, ಆಮೇಲೆ 2018-19 ಆ ಸಂದರ್ಭದಲ್ಲೂ ಸರಿಯಾಗಿ ಆಗಿರ್ಲಿಲ್ಲ. ಅದನ್ನ ಬಿಟ್ರೆ ಈ ಬಾರಿ ಬಹಳ ಅದ್ಭುತವಾಗಿ ಆಯ್ತು, ಬಹಳ ಸುದೀರ್ಘವಾಗಿ ಆಯ್ತು. ನಿಮಗೆ ಈ ತರದ್ ಏನಾದ್ರೂ ಅನುಭವಕ್ಕೆ ಬಂತ, ಅಥವಾ ಇದೊಂದು ಸಾಮಾನ್ಯ ಸಂಗತಿನ ಇದು ಹೇಗೆ? ಇಲ್ಲ, ನೀವು ಹೇಳಿದ್ದೆಲ್ಲ ನಿಜ. ಇಬ್ಬರು ಕೂಡ ಪ್ರಸನ್ನಾಚಾರ್ಯರು ಹೇಳಿದ ಹಾಗೇನೆ ಇವತ್ತು ಏನಾಗಿದೆ, ನಾನು ನೋಡ್ತಾ ಇದ್ದೆ ಬಹಳ ದೀರ್ಘಕಾಲದಲ್ಲಿ, ಒಂದು ಮುಹೂರ್ತಕ್ಕೂ ಅಂದರೆ ಒಂದು ಗಳಿಗೆಗೂ ಜಾಸ್ತಿ, ಅಂದರೆ 24 ನಿಮಿಷಕ್ಕೂ ಜಾಸ್ತಿ ಸೂರ್ಯ ತುಂಬ ಅಡಚಣೆ ಇಲ್ದೇನೆ, ವಾತಾವರಣದಲ್ಲೂ ಕೂಡ ಯಾವುದೇ ತೊಂದರೆ ಇಲ್ದೇನೆ
ಅಲ್ಲಿ ಪೂರ್ಣವಾಗಿ ಇದಾಯಿತು. ನಾನು ಇನ್ನೂ ಒಂದು ಬಹಳ ಮುಖ್ಯವಾದ ವಿಷಯ ಏನಂತಂದರೆ, ಹಿಂದೆ ಬರೀ ಗ್ರಂಥಗಳಲ್ಲಿ ಪುಸ್ತಕಗಳಲ್ಲಿ ಹೀಗೆ ಸೂರ್ಯರಶ್ಮಿಯ ಅಭಿಷೇಕ ಆಗುತ್ತೆ ಅಂತ ಬರೆದ್ಬಿಡ್ತಾರೆ. ಅದು ಒಂದು ದಾಖಲೆ ನಿಜ. ಆದರೆ ಈಗ ದೃಶ್ಯ ಮಾಧ್ಯಮಗಳು ಬಂದ ಮೇಲೆ ನಿಮ್ಮಂತಹ ಮಾಧ್ಯಮಗಳು ಕೋಟ್ಯಾಂತರ ಜನಕ್ಕೆ ಇದನ್ನು ತಲುಪಿಸ್ತವೆ. ಯಾಕಂದರೆ ಎಷ್ಟು ಜನ ಪುಸ್ತಕ ಓದ್ತಾರೋ ಇಲ್ವೋ ಗೊತ್ತಿಲ್ಲ. ಇದು ಕಣ್ಣಾರೆ ದೃಶ್ಯವನ್ನು ನೀವು ತಲುಪಿಸ್ಬಿಡ್ತೀರಲ್ಲ, ಅದು ಎಂತಹ ಪುಣ್ಯ ಮತ್ತು ಎಷ್ಟು ಜನದ ಇತಿಹಾಸದ ರೆಕಾರ್ಡ್ ಆಗುತ್ತೆ ಅಂತಂದರೆ, ಇದು ಎಲ್ಲ ಜನರು ಕುಳಿತಿರುವ ಜಾಗದಿಂದಲೇ ನಾವು ಕೂಡ ಈ ವಿಸ್ಮಯ ಮತ್ತು ಈ ಖಗೋಳ ವಿಜ್ಞಾನ ಮತ್ತು ನಮ್ಮ ವಾಸ್ತುಶಿಲ್ಪದ ವೈಭವವನ್ನು ನಮಗೆ ತಲುಪಿಸ್ತವೆ. ಅದು ಮಾಧ್ಯಮಗಳಿಗೆ ನಾವು ಯಾವತ್ತೂ ಕೂಡ ಈ ವಿಚಾರಗಳಲ್ಲಿ ನಾವು ಮಾಧ್ಯಮ ಅದಕ್ಕೆ ನಮಗೆ ಬಹಳ ಸಹಾಯಕ ಅನ್ನೋದನ್ನು ನಾವು ಸಮಾಜದಲ್ಲಿ ಇದು ಪೂರಕ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡು ಅದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಆ ವಿಚಾರದಲ್ಲಿ ನಾನು ಒಬ್ಬ ಯೂನಿವರ್ಸಿಟಿಯ ಪ್ರೊಫೆಸರ್ ಆಗಿ ಕೂಡ ಮುಕ್ತ ಕಂಠದಿಂದ ನಾನು ಮಾಧ್ಯಮಗಳ ಈ ಒಂದು ಪ್ರಯತ್ನವನ್ನು ಅಭಿನಂದಿಸ್ತೇನೆ. ಮತ್ತು 26 ನಿಮಿಷಗಳ ಸುದೀರ್ಘವಾದ ವಿಚಾರದಲ್ಲಿ ಎಲ್ಲೂ ಅಡೆತಡೆ ಆಗಲಿಲ್ಲ. ಬೆಳಕು ತುಂಬಾ ಪ್ರಖರವಾಗಿತ್ತು. ಮತ್ತು ಇದರಲ್ಲಿ ಒಂದು ಅಲ್ಲಿನ ಜನನಂಬಿಕೆ ಇದೆ. ಯಾವಾಗ ಇಷ್ಟು ಪರಿಪೂರ್ಣವಾಗಿ ಏನು ಬೆಳಕು ಬೀಳುತ್ತದೋ ಆ ಸಂದರ್ಭಗಳಲ್ಲೆಲ್ಲ ದೇಶಕ್ಕೆ ರಾಜ್ಯಕ್ಕೆ ಒಳ್ಳೆಯದಾಗಿದೆ ಅನ್ನುವಂತಹ ನಂಬಿಕೆ ಅಲ್ಲಿದೆ. ಯಾವಾಗ ಅಡಚಣೆಗಳಾಗುತ್ತೋ ಅಲ್ಲಿ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಸ್ವಲ್ಪ ಅದೇ ರೀತಿಯಾದ ಅಡಚಣೆಗಳಾಗಬಹುದು ಅನ್ನೋ ನಂಬಿಕೆಯೂ ಕೂಡ ಆ ದೇವಸ್ಥಾನದಲ್ಲಿದೆ. ಹಾಗಾಗಿ ನಮ್ಮ ರಾಜ್ಯದ ಮತ್ತು ರಾಷ್ಟ್ರದ ಜನರಿಗೆ ಒಳ್ಳೆಯದಾಗಲಿ, ನಮ್ಮ GDP ಮೇಲಕ್ಕೆ ಹೋಗ್ಲಿ. ಯಾಕಂದ್ರೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ಒತ್ತಡಗಳು, ಅಮೆರಿಕಾದಂತಹ ದೇಶಗಳಲ್ಲಿ ಆಗ್ತಾ ಇರುವ ಒತ್ತಡಗಳು, ನಮ್ಮ ಮೇಲೆ ಆಗ್ತಾ ಇರುವಂತಹ ಸಮಸ್ಯೆಗಳು, ಇವೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ನನಗನ್ಸುತ್ತೆ ಆ ಶಿವ ಈ ಬೆಳಕಿನ ಮೂಲಕ ನಮ್ಮ ರಾಷ್ಟ್ರಕ್ಕೂ ಬೆಳಕನ್ನ ಕೊಟ್ಟು ನಮ್ಮನ್ನ ಚೆನ್ನಾಗಿ ಕಾಪಾಡ್ತಾನೆ ಅನ್ನೋದು ನನಗನ್ನಿಸ್ತು ಮಾಲ್ತೇಶ್. ಇದು ನನ್ನ ಪರ್ಸನಲ್ ಅನುಭವ. ನೀವು ಹೇಳಿದ ನಿಜ. ಕಳೆದ 5 ವರ್ಷದಲ್ಲಿ ನಾನು ನಿಮ್ಮ ಟಿವಿನಲ್ಲಿ ಪ್ರತಿ ಸಲ ಬರ್ತಾ ಇದ್ದೀನಿ. ಇಷ್ಟು ನೀಟಾಗಿ ನನಗೆ ದರ್ಶನ ಆಗಿರ್ಲಿಲ್ಲ 5 ವರ್ಷದಲ್ಲಿ. ಇದು ತುಂಬಾ ಚೆನ್ನಾಗಾಯ್ತು ಅಂತ ನನಗನ್ನಿಸ್ತು. ಹೌದು ಹೌದು. ಮತ್ತೆ ಇನ್ನೊಂದಂದ್ರೆ ಇದು ಕೇವಲ ಒಂದು ಧಾರ್ಮಿಕವಾಗಿ ಇರುವಂತ ನಂಬಿಕೆ ಅಲ್ಲ, ವಾತಾವರಣದಲ್ಲೂ ಕೂಡ ಇವತ್ತಿನ ದಿನದಿಂದ ಈ ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಸೂರ್ಯ ಪಥ ಬದಲಿಸೋ ನಂತರದಲ್ಲಿ ಬಹಳಷ್ಟು ಬದಲಾವಣೆಗಳಾಗ್ತಾ ಹೋಗುತ್ತೆ. ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೇನು ಕೂಡ ಎಳ್ಳು ಬೆಲ್ಲ ಅನ್ನುವಂಥದಕ್ಕೂ ಕೂಡ ಬಹಳಷ್ಟು ಮಹತ್ವ ಇದೆ. ಅದು ಯಾಕೆ ಕೊಬ್ಬರಿ ಜೊತೆಗೆ ತಿನ್ಬೇಕು ಅನ್ನುವಂಥದ್ದು, ಈ ತರದೆಲ್ಲ ಸಂಗತಿಗಳು, ಅದ್ರ ಬಗ್ಗೆ ನಮ್ಗೆ ಒಂಚೂರು ವಿವರಿಸಬಹುದಾ ಡಾಕ್ಟರ್ ಶಲ್ಪಿಳೆ ಹೆಂಗಿರುತ್ತೆ? ಏನಂದ್ರೆ ಈಗ ಉತ್ತರಾಯಣ ಮತ್ತು ದಕ್ಷಿಣಾಯನ ಅನ್ನೋದನ್ನ ನಾನು ಹೇಳಿದೆ. ಈಗ ಮೊದಲನೇದಾಗಿ ಹಗಲು ಜಾಸ್ತಿ ಆಗುವಂತಹ ಕಾಲ, ಎರಡನೇದು ಉಷ್ಣತ್ವ ಜಾಸ್ತಿ ಆಗ್ತಾ ಹೋಗುತ್ತೆ. ಇವತ್ತಿಂದ ಚಳಿ ಕಡಿಮೆ ಆಗುತ್ತೆ. ಇವಾಗ ಈ ದೇಶದಲ್ಲಿ ಇವತ್ತು ಯಾವತ್ತೂ ಇಲ್ಲದೇ ಇರೋಷ್ಟು ಈ ಚಳಿಗಾಲದಲ್ಲಿ ಅತ್ಯಂತ ಹೆಚ್ಚು ಜನ ಸಾವನ್ನಪ್ಪಿದ್ರು. ಇದು ಸತ್ಯ. ಇದನ್ನ ಯಾವ ಥರ ಆದರೂ ವಿಶ್ಲೇಷಣೆ ಮಾಡ್ಕೊಳ್ಳಿ. ತುಂಬ ಹೃದಯಾಘಾತಗಳು, ತುಂಬ ಚಳಿಯ ರೋಗಗಳು ಜಾಸ್ತಿ ಇದ್ವು. ಈ ಸಲ ಶೀತ ಮಾರುತ ತುಂಬ ಜಾಸ್ತಿ ಇತ್ತು ಭಾರತದಲ್ಲಿ. ಈ ಸಲ ಶೀತ ಮಾರುತಗಳು ಕಡಿಮೆ ಆಗ್ತಾ ಹೋಗುತ್ತೆ. ವಾತಾವರಣ ಕ್ಲಿಯರ್ ಆಗಿದೆ. ಇವತ್ತೇ ನಾನು ನೋಡಿದೆ, ಇವತ್ತು ಮೇಲ್ಕೋಟೆನಲ್ಲಿ ಪ್ರತಿದಿನ 10 ಡಿಗ್ರಿ ಸೆಲ್ಸಿಯಸ್ ಇದ್ದಿದ್ದು ಇವತ್ತು ಸ್ವಲ್ಪ ಜಾಸ್ತಿ ಇತ್ತು. ಉಷ್ಣತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಇದೇ ಸಂದರ್ಭದಲ್ಲಿ ನಮ್ಮ ಪ್ರಾಚೀನರು ಎಳ್ಳನ್ನು ತಿನ್ನಬೇಕು ಅಂತ ಇಟ್ಟಿದ್ರು. ಯಾಕೆಂದ್ರೆ ಎಳ್ಳು ದೇಹದ ಶರೀರದ ಉಷ್ಣಾಂಶವನ್ನು ವರ್ಧಿಸೋದಲ್ಲದೆ ಅತ್ಯಂತ ಹೆಚ್ಚು ಶಕ್ತಿಯುತವಾದಂತಹ ಖನಿಜಾಂಶಗಳನ್ನು ಬಾಡಿಗೆ ಕೊಡ್ತದೆ. ಅದೇ ಥರ ಬಾಡಿನಲ್ಲಿ ಏನಾದರೂ ಫಾಟಿಗ್ ಇದ್ದರೆ ಅಥವಾ ಕ್ಷೀಣತ್ವ ಇದ್ದರೆ ಆ ಶರೀರದ ಎಲ್ಲ ಪೋಷಕಾಂಶಗಳನ್ನು ಕೊಡೋದು ಬೆಲ್ಲ. ಸೊ ಹಾಗಾಗಿನೇ ಎಳ್ಳು ಮತ್ತು ಬೆಲ್ಲವನ್ನು ತಿನ್ನುವಂತಹ ಅಭ್ಯಾಸ ನಮ್ಮಲ್ಲಿ ಬಂದಿದೆ. ಅಂದರೆ ಯಾವುದೇ ರೋಗಗಳಿಂದ ಮುಕ್ತವಾಗಿ ನಮ್ಮ ಶರೀರ ಚಳಿಗೆ ಹೊಂದಿಸ್ಕೊಳ್ಳಿ ಮತ್ತು ಚಳಿಯಿಂದ ಆಚೆಗೆ ಬರಲಿ, ಉಷ್ಣತ್ವ ಜಾಸ್ತಿ ಆಗಲಿ ಮತ್ತು ಬೆಲ್ಲ ಎಲ್ಲ ಪೋಷಕಾಂಶಗಳನ್ನು ಕೊಡಲಿ ಅನ್ನುವಂತಹದ್ದಕ್ಕೋಸ್ಕರ ಎಳ್ಳು ಬೆಲ್ಲ ತಿನ್ನುವಂತಹದ್ದು. ಮತ್ತು ಪೊಂಗಲ್ ಮಾಡುವಂತಹದ್ದು ಇವತ್ತು. ಆ ಪೊಂಗಲಲ್ಲಿ ನೀವು ಏನು ಅಂತಂದರೆ ಹೆಸರು ಬೇಳೆ, ಅದು ಶರೀರದ ಒಂದು ಏನು ಉಷ್ಣತೆಯನ್ನು ಕಡಿಮೆ ಮಾಡುತ್ತೆ ಮತ್ತು ಪಿತ್ತವನ್ನು ಕಡಿಮೆ ಮಾಡುತ್ತೆ, ಪಿತ್ತ ಶಾಮಕವನ್ನು ಮಾಡುತ್ತೆ. ಮತ್ತು ಅಕ್ಕಿ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಮತ್ತು ಅದರಲ್ಲಿ ಮುಖ್ಯವಾಗಿ ಕಫವನ್ನು ಕಡಿಮೆ ಮಾಡೋದಕ್ಕೆ ಇದನ್ನು ಹಾಕ್ತಾರೆ, ಏನು ಮೆಣಸನ್ನು ಹಾಕ್ತಾರೆ. ತುಪ್ಪ ಆರೋಗ್ಯಕರವಾದಂತಹ ಹೃದಯಕ್ಕೆ ತುಪ್ಪ ಬೇಕು. ಈ ನಾವು ತುಪ್ಪ ತಿನ್ನಬೇಡಿ ಅಂತಾರೆ ಇವಾಗ ಡಾಕ್ಟ್ರುಗಳು. ಅದು ಬಂದು ನ್ಯಾಚುರಲ್ ತುಪ್ಪ ಅಲ್ಲದೆ ಇರೋದನ್ನು ತಿನ್ನಬೇಡಿ ಅಂತ ಡಾಕ್ಟ್ರುಗಳು ಹೇಳೋದು. ಹಂಗೆ ತುಪ್ಪ ತಿನ್ನಿ ಅಂತ ಹೇಳುವಂಥದ್ದು. ಈ ಕಾಲಮಾನಕ್ಕೆ ಸರಿಯಾಗಿ ಇದೆಲ್ಲವನ್ನೂ ಮಾಡಿಟ್ಟಿದ್ದಾರೆ. ಇವತ್ತಿನಿಂದ ಹಗಲು ಜಾಸ್ತಿ ಆಗ್ತಾ ಹೋಗುತ್ತೆ, ಬಿಸಿ ಜಾಸ್ತಿ ಆಗ್ತಾ ಹೋಗುತ್ತೆ, ವಾತಾವರಣ ಶುಭ್ರವಾಗ್ತಾ ಹೋಗುತ್ತೆ, ಗಿಡಮರಗಳು ಜಾಸ್ತಿ ಬೆಳೆಯುತ್ತಾ ಹೋಗುತ್ತೆ. ಸೊ ಹೀಗೆ ನಮ್ಮ ಹಬ್ಬಗಳೆಲ್ಲವೂ ಕೂಡ ವಾತಾವರಣದ ಜೊತೆಯಲ್ಲಿಯೇ ಇದು ಅದ್ಭುತವಾಗಿ ಇದನ್ನು ಜೋಡಿಸಿಟ್ಟಿದ್ದಾರೆ. ಇದು ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಯ ವೈಭವ. ಮತ್ತು ಅದಷ್ಟೇ ಅಲ್ಲದೆ ಇದಕ್ಕೆ ವಾಸ್ತುಶಿಲ್ಪ, ವಿಜ್ಞಾನ, ಗಣಿತವನ್ನು ಪೂರಕವಾಗಿ ಈ ದೇವಾಲಯವನ್ನು ಇಟ್ಟಿದ್ದಾರೆ. ಸೊ ಭಾರತ ಕೇವಲ
ಇದು ಮಾತ್ರ ಅಲ್ಲ, ಧರ್ಮದಲ್ಲಿ, ವಾಸ್ತುಶಿಲ್ಪದಲ್ಲಿ, ಆಯುರ್ವೇದದ ಆರೋಗ್ಯದಲ್ಲಿ ಎಲ್ಲ ದೃಷ್ಟಿಕೋನದಿಂದ ಇದು ನೋಡಿದೆ. ಮತ್ತು ಹಬ್ಬಗಳು ಬರೋದ್ರಿಂದ ಇನ್ನೊಂದು ಪಾಯಿಂಟ್ ಇದೆ ಮಾಲ್ತೇಶ್, ಎಕನಾಮಿಕಲಿ ಶೇರಿಂಗ್ ಆಗುತ್ತೆ. ಅಂದರೆ ಇವತ್ತು ಬಟ್ಟೆಗಳನ್ನು ತೆಗೆದುಕೊಳ್ತಾರೆ, ಆಮೇಲೆ ಎಣ್ಣೆಗಳನ್ನು ಖರೀದಿಸ್ತಾರೆ, ಒಳ್ಳೆ ಅಡಿಗೆಗಳನ್ನು ಮಾಡ್ತಾರೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾರೆ. ಹೀಗೆ ಭಾರತೀಯ ಹಬ್ಬ ಅಂತಂದ್ರೆ ಎಲ್ಲರಿಗೂ ಆರ್ಥಿಕವಾಗಿಯೂ ಪ್ರಯೋಜನ ಆಗುತ್ತೆ. ಸೊ ಹೀಗೆ ಆರ್ಥಿಕವಾಗಿ ಸಮೃದ್ಧಿ, ಸಾಮಾಜಿಕ ಸಮೃದ್ಧಿ, ಗಣಿತ, ವಿಜ್ಞಾನ, ವಾಸ್ತುಶಿಲ್ಪ, ಧಾರ್ಮಿಕ ಎಲ್ಲಕ್ಕೂ ಸೇರಿದ್ದೆ ಭಾರತ. ಭಾರತ ಅನ್ನೋದೇ ಒಂದು ಅದ್ಭುತ ಮಾಲತೇಶ್. ಅದು ಇವತ್ತಿನ ಈ ಉತ್ಸವದಲ್ಲಿ ನಿಜ ನಿಜ ಬಹಳ ಒಳ್ಳೆ ಮಾತನ್ನ ಹೇಳಿದ್ರು. ಅವ್ರು ಹೇಳೋದಕ್ಕೆ ಇನ್ನೊಂದು ವಿಚಾರ ಅಂದ್ರೆ, ಈ ಬಹಳ ಮಂದಿ ದೇಗುಲಗಳಲ್ಲೆಲ್ಲ ಈ ಹಾಲ್ನ ಅಭಿಷೇಕ ಆಗೋದಕ್ಕೆ ಕೆಲವರು ವಿರೋಧಿಸ್ತಾರೆ. ಅಯ್ಯೋ ಯಾರಿಗೋ ಬಡವರಿಗೆ ಕೊಡ್ಬೇಕು, ಇದು ಕೊಡ್ಬೋದಿತ್ತು, ಇದನ್ನ ಯಾಕೆ ಇಲ್ಲಿ ನೀವು ಕೂತ್ ಹೇಳೋ ಅಂತದಲ್ಲ, ಅದನ್ನ ಯಾರು ಉತ್ಪಾದನೆ ಮಾಡಿರ್ತಾನೆ ಅವನಿಗೆ ಗೊತ್ತಿರುತ್ತೆ. ಅದನ್ನು ಅಂದ್ರೆ ಒಂದು ಎಕನಾಮಿ ಹೇಗೆ ನಡೆಯುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಾಗ ಹೀಗೆ ಸಾವಿರಾರು ಲೀಟರ್ ಹಾಲಿನಷ್ಟು ದೇವರ ಏನು ಅಭಿಷೇಕಕ್ಕೋ ಮತ್ತೊಂದಕ್ಕೋ ಅದು ಹೈನುಗಾರಿಕೆ ಮಾಡ್ತಾ ಇರುವಂತ ರೈತನಿಗೆ ಎಷ್ಟು ಲಾಭ, ಹೂ ಬೆಳೀತಾ ಇರುವಂತ ರೈತನಿಗೆ ಎಷ್ಟು ಲಾಭ ಈ ಸಂದರ್ಭದಲ್ಲಿ. ಹಾಗಾಗಿ ಒಂದು ದೊಡ್ಡ ಎಕನಾಮಿಯನ್ನ ಇದು ಸೃಷ್ಟಿಸ್ಕೊಡುತ್ತೆ ಈ ಹಬ್ಬ ಅಂತ ಹೇಳಿ ಪ್ರಸನ್ನ. ಬಹಳ ವಿಶೇಷವಾಗಿ ಅರ್ಥ ಮಾಡಿಕೊಳ್ಬೇಕಾದದ್ದಾದ್ರೆ ಇನ್ನೊಂದು ರೀತಿಯಲ್ಲಿ ಎಳ್ಳಿನ ಪ್ರಾಧಾನ್ಯತೆಯನ್ನು ನಾವು ನೋಡತಕ್ಕಂಥದ್ದಾದ್ರೆ ಧರ್ಮಶಾಸ್ತ್ರ ಹೇಳ್ತಾ ಇದೆ, ತಿಲಸ್ನಾಯಿ, ತಿಲೋದ್ವರ್ತಿ, ತಿಲಹೋಮಿ, ತಿಲೋದಕಿ, ತಿಲಭುಕ್, ತಿಲಧಾತಾಚ, ಷಟ್ಟಿಲಾಹ ಪಾಪನಾಶನಃ ಅಂತ. ಒಟ್ಟು 6 ವಿಧವಾದ ಎಳ್ಳಿನ ಉಪಯೋಗವನ್ನು ನಾವು ಈ ಸಂದರ್ಭದಲ್ಲಿ ಮಾಡಬೇಕು. ವೈಜ್ಞಾನಿಕವಾಗಿ ಈ ಚಳಿಗೆ ನಮ್ಮ ಚರ್ಮದಲ್ಲಿ ಕೆಲವೊಂದಿಷ್ಟು ಬಿರುಕುಗಳು, ಸಣ್ಣ ಪುಟ್ಟ ವ್ಯತ್ಯಯಗಳು ಅಂತಕ್ಕಂಥದ್ದು ಆಗ್ತಾ ಇರ್ತದೆ. ಈ ಎಳ್ಳನ್ನು ಚಿಗಳಿ ರೂಪದಲ್ಲಿ ಮಾಡಿ ಅದನ್ನು ಮೈಗೆ ಹಚ್ಚಬೇಕಂತೆ. ತಿಲವನ್ನು ಹಚ್ಚಿಕೊಂಡು ಸ್ನಾನ, ತಿಲಸ್ನಾಯಿ, ತಿಲೋದ್ವರ್ತಿ, ಎಳ್ಳಿನ ದೀಪವನ್ನು ಹಚ್ಚಬೇಕು. ವಿಶೇಷವಾಗಿ ತಿಲಹೋಮಿ, ವಿಶೇಷವಾಗಿ ಎಳ್ಳಿನಿಂದ ಹೋಮವನ್ನು ಮಾಡಬೇಕು. ತಿಲಹೋಮಿ, ತಿಲೋದಕಿ, ಯಾರು ತಮ್ಮ ಪಿತೃಗಳನ್ನು ಅಗಲಿದಾರೋ ಅತ್ಯಂತ ಪುಣ್ಯತಮವಾದ ಪರ್ವಕಾಲ ಇದು. ಮಕರ ಸಂಕ್ರಾಂತಿಯ ಪರ್ವಕಾಲ ಅಂದರೆ ಅಗಲಿದ ಪಿತೃಗಳನ್ನೆಲ್ಲ ಸ್ಮರಣೆ ಮಾಡಿ ಅವರಿಗೆ ತಿಲೋದಕವನ್ನು, ಎಳ್ಳು ನೀರನ್ನು ಕೊಡಬೇಕಂತ. ವಿಶೇಷವಾಗಿ ತಿಲಹೋಮಿ, ತಿಲೋದಕಿ, ತಿಲಭುಕ್, ತಿಲದಾತಾಚ, ನಾವು ಕೂಡ ಎಳ್ಳು ಬೆಲ್ಲವನ್ನು ಸ್ವೀಕಾರ ಮಾಡಬೇಕು ಮತ್ತು ಇನ್ನೊಬ್ಬರಿಗೂ ಕೂಡ ಕೊಡಬೇಕು. ತಿಲಭುಕ್ ಅಂದರೆ ತೆಗೆದುಕೊಳ್ಳುವುದು, ತಿಲದಾತಾಚ ಅಂದರೆ ಇನ್ನೊಬ್ಬರಿಗೆ ಕೊಡ್ತಕ್ಕಂಥದ್ದು. ಇದೆಲ್ಲ ಎಳ್ಳಿನಿಂದಲೇ ಯಾಕಾಯಿತು ಅಂದರೆ ಜ್ಯೋತಿಷ್ಯ ಶಾಸ್ತ್ರದ ಮುಖಾಂತರವಾಗಿ ನಾವು ಅರ್ಥ ಮಾಡಿಕೊಳ್ತಕ್ಕಂಥದ್ದಾದರೆ ಈ ಸಂಕ್ರಮಣಕ್ಕೆ ಏನು ಹೆಸರು? ಮಕರ ಸಂಕ್ರಮಣ. ಯಾಕೆ ಮಕರ ಸಂಕ್ರಮಣ ಇದು ಅಂತಂದ್ರೆ, ಧನುರಾಶಿಯಲ್ಲಿರುವ ಸೂರ್ಯ ಮಕರ ರಾಶಿಗೆ ಬಂದ. ಮಕರ ರಾಶಿಗೆ ಬಂದದ್ದು, ಮಕರ ರಾಶಿ ಅಧಿಪತಿ ಯಾರು? ಸೂರ್ಯನ ಮಗನಾದಂತಹ ಶನಿ. ಶನಿಯ ಧಾನ್ಯ ಯಾವುದು? ಅದು ಎಳ್ಳು, ತಿಲ. ಆ ತಿಲದ ಉಪಯೋಗವನ್ನು ಮಾಡ್ತಕ್ಕಂಥದ್ರಿಂದ ವಿಶಿಷ್ಟವಾದಂತಹ ಗ್ರಹದೋಷಗಳ ಪರಿಹಾರವನ್ನು ಕೂಡ ವಿಶಿಷ್ಟವಾಗಿ ಹೇಳಿರ್ತಕ್ಕಂಥದ್ದು ಉಂಟು ಈ ಸಂದರ್ಭದಲ್ಲಿ. ಈಗ ಇವತ್ತಿನ ತನಕ ಬಹುಶಃ ಧನುರ್ಮಾಸ ಅಂತ ಕಾಣಿಸುತ್ತೆ, ನಿನ್ನೆವರೆಗೆ. ಅದು ಯಾರು ಒಂದು ವೆಹಿಕಲ್ ತಗೊಳಲ್ಲ, ಏನೋ ಒಂದು ಶುಭ ಕಾರ್ಯ ಮಾಡೋಕೋ ಅಲ್ಲ, ಈ ಗಂಡು ಹೆಣ್ಣು ಏನಾದ್ರು ಮಾತುಕತೆ ಆಗ್ತಾ ಇದ್ರು ಧನುರ್ಮಾಸ ಮುಗಿಲಿ ಅಂತಾರೆ. ಸೊ ಇವತ್ತು ಆ ಧನುರ್ಮಾಸ ಮುಕ್ತಾ ಇರುವಂತ ಸಂದರ್ಭ ಅಂತ ಕಾಣಿಸೋದು, ಇವತ್ತು ಅಥವಾ ನಿನ್ನೆ. ವಿಶಿಷ್ಟವಾದ ಪ್ರಶ್ನೆ ಕೇಳಿದ್ದೀನಿ ಜ್ಯೋತಿಷ್ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ. ಧನುರ್ಮಾಸ ಸಂಪೂರ್ಣ ಈ ಎಲ್ಲ ಕಾರ್ಯಗಳಿಗೆ ಗೌಣ ಅಲ್ಲ. ಧನುರ್ಮಾಸವೂ ಬಂದು ಅದೇ ಸಂದರ್ಭದಲ್ಲಿ ಪೌಷ ಮಾಸವೂ ಬಂದಾಗ ಗೌಣ. ಪೌಷ ಮಾಸ ಶುರುವಾಗಿದ್ದು ಕೂಡ ಧನುರ್ಮಾಸ ಬರದೇ ಇದ್ರೆ ಆ ಕಾಲ ಯೋಗ್ಯವಾದದ್ದು ಎಂಬುದಾಗಿ ಅರ್ಥ ಮಾಡಿಕೊಳ್ಳಬೇಕು. ಯಾವಾಗ ಪೌಷ ಮಾಸದಲ್ಲಿ ಧನುರ್ಮಾಸ ಮುಕ್ತಾಯವಾಯಿತೋ ಇವತ್ತಿನ ದಿನದಿಂದ ಕೊಂಡ್ಕೋಬಹುದು ಅನ್ನೋದಲ್ಲ. ಇವತ್ತು ನಾವೇನು ಸ್ಪರ್ಶ ಆಗಿದೆ ದ್ವಾದಶಿ ತ್ರಯೋದಶಿ ದಿನಗಳು ಅಂತ ಅರ್ಥ ಮಾಡಿಕೊಳ್ಳಬೇಕು. ಇದನ್ನು ಮಾಡಿಕೊಂಡು ಮುಂದೆ ಅಮಾವಾಸ್ಯೆ ಬರ್ತಾ ಇದೆ 18ನೇ ತಾರೀಕು. ಅಲ್ಲಿವರೆಗೂ ಕೂಡ ಈ ಥರದ ಯಾವ ಕಾರ್ಯಗಳಿಗೂ ಕೂಡ ಧಾರ್ಮಿಕವಾದಂತಹ ಗ್ರೀನ್ ಸಿಗ್ನಲ್ ಇರೋದಿಲ್ಲ. ಅದನ್ನು ಕಳೆದುಕೊಂಡು, ಅದರಲ್ಲೂ ಈ ಬಾರಿ ಕೆಲವೊಂದಿಷ್ಟು ಪ್ರಸಂಗಗಳಲ್ಲಿ ಈ ಪ್ರಶ್ನೆ ಕೇಳಿದ್ದಕ್ಕೆ 10 ಜನಕ್ಕೆ ಅನುಕೂಲ ಆಗುತ್ತಿದ್ದು. ಒಂದು ಶುಕ್ರಗ್ರಹ ಅಂತ ನವಗ್ರಹಗಳಲ್ಲಿ ಒಂದು ಗ್ರಹ, ಅದು ಆ ಗ್ರಹ ಏನಾಗಿದೆ ಅಂದರೆ ಅಸ್ತ ಆಗಿದೆ, ಮುಳುಗಡೆ ಆಗಿರೋದ್ರಿಂದ ಅದು 3ನೇ ತಾರೀಕು ಉದಯ ಆಗುತ್ತೆ ಅಂತ ಒಂದು ನಿಯಮ. ಫೆಬ್ರವರಿ 3ನೇ ತಾರೀಕು ಅಲ್ಲಿವರೆಗೂ ಕೆಲವೊಂದಿಷ್ಟು ಕಾರ್ಯಗಳನ್ನು ಅವಶ್ಯವಾಗಿ ಮಾಡಬಹುದು. ಕೆಲವೊಂದಿಷ್ಟು ಕಾರ್ಯಗಳಿಗೆ ನಿಬಂಧನೆಗಳಿರ್ತದೆ. ಅಂದರೆ ಸಂಸ್ಕಾರಗಳು ಅಂತ ವಿಶೇಷವಾಗಿ ಕರಿತೇವೆ. ವಿವಾಹ, ಉಪನಯನ, ಗೃಹ ಪ್ರವೇಶ ಇವೆಲ್ಲ ಲೈಫಲ್ಲಿ ಒಂದು ಟೈಮ್ ಆಗ್ತಕ್ಕಂಥದ್ದು. ಈ ಸಾರಿ ಮದುವೆ ಚೆನ್ನಾಗಾಗಿಲ್ಲ ಅಂದರೆ ಇನ್ನೊಂದು ಸರಿ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದೇ ಸರಿ ಮದುವೆ ಆಗ್ತಕ್ಕಂಥದ್ದು, ಮನೆಗೆ ಸಂಸ್ಕಾರ ಕೊಡ್ತಕ್ಕಂಥದ್ದು, ಅದನ್ನೇ ಗೃಹ ಪ್ರವೇಶ ಅಂತ ಕರೆದಿರತಕ್ಕಂಥದ್ದು. ಅವುಗಳಿಗೆಲ್ಲ ಮಾಘ ಮಾಸದಿಂದ ಮಾಮೂಲಾಗೇನೆ ಎಲ್ಲ ವಿಧವಾದಂತಹ ಚಾಲನೆ ಅಂತಕ್ಕಂಥದ್ದು ಧಾರ್ಮಿಕವಾಗಿ ಸಿಕ್ಕರೂ ಕೂಡ ಶುಕ್ರ ಅಸ್ತ ಇರೋದ್ರಿಂದ
ಕೆಲವೊಂದಿಷ್ಟನ್ನ ಸರಿಯಾದ ತಜ್ಞರ ಬಳಿ ವಿಮರ್ಶೆ ಮಾಡಿ ಮುಂದುವರಿತಕ್ಕಂಥದ್ದು ಬಹಳ ಸೂಕ್ತ. ಫೆಬ್ರವರಿ 2 ನಂತರ ಫೆಬ್ರವರಿ 2 3 ನಂತರ ಬೈಕು ಕಾರು ಮತ್ತೊಂದು ಕೊಳ್ಳೋರು ಅದೇನ್ ಸಮಸ್ಯೆ ಇಲ್ಲ, ಪದೇ ಪದೇ ಅವುಗಳನ್ನ ಅವರ ಜಾತಕಗಳನ್ನ ಮತ್ತು ಅವರ ನಕ್ಷತ್ರ ರಾಶಿಗಳ ಪ್ರಕಾರ ವಿಚಾರ ಮಾಡಿಕೊಂಡು ಮುಂದುವರಿತಕ್ಕಂಥದ್ದು ಸೂಕ್ತ. ಓಕೆ, ಈಗ ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಪಥಸಂಚಲನ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಹೇಗಿರುತ್ತೆ ಈ ಒಂದು ಕಾಲಘಟ್ಟದಲ್ಲಿ ಜನಜೀವನ ಇರಬಹುದು ಅಥವಾ ದೇಶ ಮತ್ತೆ ರಾಜ್ಯ ಇದೆಲ್ಲದರ ಬಗ್ಗೆಯೂ ಕೂಡ ನಾವು ಮಾತನಾಡ್ತಾ ಇದ್ವಿ. ಒಳಿತು ಕೆಡುಕುಗಳನ್ನ ತಾವು ಧಾರ್ಮಿಕ ಚಿಂತಕರಾಗಿ ಆಧ್ಯಾತ್ಮಿಕ ಚಿಂತಕರಾಗಿ ಹೇಗೆ ವಿಶ್ಲೇಷಣೆ ಮಾಡ್ತೀರಿ? ಈಗ ಪ್ರತಿಯ ಹಬ್ಬದ ಸಂದರ್ಭದಲ್ಲೂ ಕೂಡ ರಾಶಿಗಳಿಗೆ ಶುಭ ಅಶುಭ ಹೇಳೋದಿದ್ದೇ ಇರುತ್ತೆ, ಆದ್ರೆ ಪಥಸಂಚಲನ ಆಗಿರೋದ್ರಿಂದ ಚಲನೆ ಆಗಿರೋದ್ರಿಂದ ಅದೆಲ್ಲದಕ್ಕಿಂತ ಇದು ತುಂಬಾ ವಿಶಿಷ್ಟವಾಗಿರುತ್ತೆ. ಹೇಗೆ ಗುರುಗಳೇ? ಇದು ಕೂಡ ವಿಶಿಷ್ಟವಾದ ಪರಿಣಾಮವನ್ನು ಬೀರ್ತದೆ. ಇದರಲ್ಲಿ ಧರ್ಮಶಾಸ್ತ್ರ ಅಂತ ಒಂದು ಬೇರೆ, ಜ್ಯೋತಿಷ್ಯ ಶಾಸ್ತ್ರ ಅಂತ ಒಂದು ಬೇರೆ. ಇಲ್ಲಿವರೆಗೂ ನಮ್ಮ ಆತ್ಮೀಯರಾದ ಶೆಲ್ವಪೀಳಿ ಅಯ್ಯಂಗಾರ್ ಅವರು ಹೇಳಿದರು, ನಮಗೆಲ್ಲದಕ್ಕೂ ಕೂಡ ಇವರು ನಮ್ಮ ಮಾಲ್ತೇಶ್ ಅವರು ಕೂಡ ಹೇಳಿದರು ವಿಶೇಷವಾಗಿ ಏನಂದರೆ, ಎಲ್ಲ ವಿಧವಾದ ಸಂಸ್ಕಾರಗಳಿಗೆ ಹಬ್ಬ ಹರಿದಿನಗಳಿಗೆ ಹಿಂದಿನ ಕಾಲ ಇದ್ದಿರ್ತಕ್ಕಂಥದ್ದು ಕಾರ್ತೀಕ ಮಾಸದವರೆಗೂ ಕೂಡ ಚಾತುರ್ಮಾಸ್ಯದ ಕಾಲ ಅಂತ. ಆ ಸಂದರ್ಭದಲ್ಲಿ ಯಾವುದೇ ವಿಧವಾದಂತಹ ದೊಡ್ಡ ಪ್ರಮಾಣದ ನಾವು ಫಂಕ್ಷನ್ಗಳನ್ನು ಮತ್ತು ಸಂಸ್ಕಾರಗಳನ್ನು ಮಾಡಲಿಕ್ಕೆಲ್ಲದಕ್ಕೂ ಅಡಚಣೆ ಇರ್ತದೆ. ಆದರೆ ಧಾರ್ಮಿಕವಾಗಿ ನೋಡ್ತಕ್ಕಂಥದ್ದಾದರೆ ಆ ಎಲ್ಲ ವಿಧವಾದಂತಹ ಶುಭ ಕಾರ್ಯಗಳಿಗೆ ಚಾಲನೆ ಸಿಗ್ತಾ ಇರೋದ್ರಿಂದ ಎಲ್ಲ ಕಡೆ ಕೂಡ ವ್ಯವಹಾರ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೆಯೋದ್ರಿಂದ ದೇಶ ಸುಭಿಕ್ಷವಾಗಿರ್ತದೆ. ಇದು ಧಾರ್ಮಿಕ ರೀತಿಯಲ್ಲಿ ನೋಡ್ತಕ್ಕಂಥದ್ದಾದರೆ. ಇನ್ನು ಜ್ಯೋತಿಷ್ಯದ ಆ್ಯಂಗಲಲ್ಲಿ ನೋಡೋದಾದರೆ ಮತ್ತೆ 12 ರಾಶಿಗಳ ಭವಿಷ್ಯ ಅವುಗಳಲ್ಲೂ ಕೂಡ ಬದಲಾವಣೆ ಖಚಿತವಾಗಿ ಆಗುತ್ತೆ. ಇನ್ನು ಕೊನೆಯದಾಗಿ ಡಾಕ್ಟರ್ ಶೆಲ್ವಪೀಳಿ ಅಯ್ಯಂಗಾರ್ ಅವರೇ, ಈ ಒಂದು ಕ್ಷಣವನ್ನ ಇವತ್ತು ನಾವು ಕಣ್ತುಂಬಿಕೊಂಡಂತಹ ಈ ಒಂದು ದೃಶ್ಯ ವೈಭವದ ರೀತಿಯಾಗಿತ್ತು, ಅದನ್ನೇ ಆಧಾರವಾಗಿ ಇಟ್ಕೊಂಡು, ಯಾಕಂದ್ರೆ ಜನರಿಗೆಲ್ಲ ಒಂದು ಪಾಸಿಟಿವ್ ಆಗಿರ್ಬೇಕು, ಒಂದು ಆಶಾಭಾವನೆಯಿಂದ ಜನ ಇರಬೇಕು ಅನ್ನುವಂತ ರೀತಿಯಾಗಿ ನೀವೊಂದು ಸಂದೇಶವನ್ನ ಕೊಡೋದಾದ್ರೆ ಡಾಕ್ಟರ್ ಶೆಲ್ವಪೀಳಿ ಅಯ್ಯಂಗಾರ್ ಅವರೇ, ಈ ಶುಭ ಸಂಕ್ರಾಂತಿ ಸಂದರ್ಭದಲ್ಲಿ. ಡಾಕ್ಟರ್ ಶೆಲ್ವಪೀಳಿ ಅಯ್ಯಂಗಾರ್ ಕ್ಷಮಿಸಿ, ಒಂದೇ ನಿಮಿಷ, ನಮ್ಮ ಪ್ರಧಾನ ಅರ್ಚಕರು ಮಾತನಾಡ್ತಾ ಇದ್ದಾರೆ ಅಂತ ಕಾಣಿಸುತ್ತೆ, ಸೋಮಸುಂದರ್ ದೀಕ್ಷಿತ್ ಅವರು. ಬನ್ನಿ ಅದನ್ನ ನೋಡ್ತಾ ಹೋಗೋಣ. ನನ್ನ ಆನಂದವನ್ನು ಭಕ್ತರಿಗೆಲ್ಲ ಹಂಚ್ತೀನಿ. ತಾಯಿ ತನ್ನ ಮಗುಗೆ ಎಲ್ಲ ವಿಧವಾದ ಬಟ್ಟೆ ಬರೀ ಎಲ್ಲ ಹಾಕಿ ನೋಡಿ ಸಂತೋಷ ಬಿದ್ದು ಒಂದು ಕಪ್ಪು ಚುಕ್ಕೆಯನ್ನು ಕೆನೆ ಮೇಲೆ ಇಡ್ತಾಳೆ. ನನ್ನ ಕಣ್ಣಿಗೆ ನೀನು ಇಷ್ಟು ಆನಂದವಾಗಿ ಕಾಣಿಸ್ತಿದ್ಯಾ, ಬೇರೆಯವ್ರ ಕಣ್ಣಿಗೆ ಆನಂದವಾಗಿ ಕಂಡು ನಿನಗೆ ದೃಷ್ಟಿ ಆಗೋದು ಬೇಡ ಅನ್ನೋ ಉದ್ದೇಶದಿಂದ ಒಂದು ಕಪ್ಪು ಚುಕ್ಕೆಯನ್ನು ಇಡ್ತಾಳೆ. ಆದರೆ ನಮ್ಮ ಬ್ರಹ್ಮಾಂಡನಾಥ ಈಶ್ವರನೇ ಪೂರ್ಣವಾಗಿ ಕಪ್ಪಾಗಿದ್ದಾನೆ. ಪೂರ್ಣವಾಗಿ ಕಪ್ಪಾಗಿದ್ದಂಥ ಈಶ್ವರನ ಮೇಲೆ ಹಾಲು ಸುರಿತಾ ಇದ್ದರೆ, ಸೂರ್ಯನ ಬಿಂಬ ಲಿಂಗದ ಮೇಲೆ ಬಿದ್ದರೆ ಆ ಕಪ್ಪಾದ ಚುಕ್ಕೆ ಎಲ್ಲೂ ಕಾಣಿಸ್ತಿಲ್ಲ. ಕ್ಷೀರೋದ್ಧಾರಣವ ಸಂಭವ. ಆ ಹಾಲಿನ ಆನಂದದಿಂದ ಸ್ವಾಮಿ ತನ್ಮಯನಾಗಿ 6 ಸೆಕೆಂಡ್ಗಳ ಕಾಲ ಸ್ವಾಮಿ ಮೇಲೆ ಇವತ್ತು ಸೂರ್ಯ ಪೂಜೆ ನಡೆದಿದೆ. ನಮ್ಮ ಇಚ್ಛೆ ಎಲ್ಲ 5 ಗಂಟೆ 2 ನಿಮಿಷ ಅಂತ ನಮಗೆ ಮೊನ್ನೆಯ ಒಂದು ನ್ಯೂಸು. ನಿನ್ನೆ ಸೂರ್ಯ ಬರಲೂ ಇಲ್ಲ, ದೇವರಿಗೆ ಪೂಜೆನೂ ಆಗಲಿಲ್ಲ. ನಾಳೆನೂ ಇದೇ ರೀತಿ ಆದರೆ ಬಹಳಷ್ಟು ಮನಸ್ಸಿಗೆ ಸಂಕುಷ್ಟತೆ ಆಗುತ್ತೆ. ನೋಡಿ, ಏನೂ ಇಲ್ಲ, ಸೂರ್ಯ ಬಂದ, ತನ್ನ ಪೂಜೆಯನ್ನು ಮಾಡ್ದ, ಉತ್ತರಾಯಣಕ್ಕೆ ಪ್ರವೇಶ ಮಾಡೋಕ್ಕೆ ಹೊರಟ್ಬಿಟ್ಟ. ಹಾಗೆ ಅದೇ ರೀತಿಯಾಗಿ ಇವತ್ತಿನ ಆನಂದ ಬಹಳ ವಿಶೇಷವಾಗಿತ್ತು. ಇದರಿಂದ ಈ ನಮ್ಮ ರಾಜ್ಯ, ನಮ್ಮ ದೇಶ ಉತ್ಕೃಷ್ಟವಾಗಿರಲಿ, ಎಲ್ಲರಿಗೂ ಸಂತೋಷಕರವಾದ ವಿಷಯಗಳನ್ನು ತಂದುಕೊಡಲಿ. ಆ ಭಗವಂತನ ಇವತ್ತು ಸೂರ್ಯನ ಪೂಜೆಯಿಂದ ಇಡೀ ನಮ್ಮ ಜಗತ್ತು ಸಂತುಷ್ಟವಾಗಿರಲಿ ಅಂತೇಳಿ ನನ್ನ ಆರಂಭದ ಮಾತು. ದಯಮಾಡಿ ಒಂದೊಂದೇ ಪ್ರಶ್ನೆ ಚಿಕ್ಕದಾಗ್ತದೆ. ಎಷ್ಟು ನಿಮಿಷಗಳ ಕಾಲ ಇತ್ತು? 6 ನಿಮಿಷ 6 ಸೆಕೆಂಡ್ ಅಥವಾ ಬರೀ 6 ಸೆಕೆಂಡ್? 6 ಸೆಕೆಂಡ್. ಸಾಮಾನ್ಯವಾಗಿ ಸೂರ್ಯ ಎಲ್ಲೂ ನಿಂತ್ಕೊಳ್ಳಲ್ಲ. ನಮಗೆ ನಂದಿ ಭಾಗದಿಂದ ಹಾಗೆ ಪ್ರವೇಶ ಮಾಡಿ ಸೂರ್ಯ ಆ ದ್ವಾರಪಾಲಕರನ್ನ ನೋಡಿ, ದ್ವಾರಪಾಲಕರ ಅನುಜ್ಞೆ ಪಡೆದು, ತದನಂತರ ಪಾರ್ವತಿ ಹತ್ರ ಹೋಗಿ ಆ ಸೋಮಸೂತ್ರವನ್ನು ಪೂಜೆ ಮಾಡಿ, ತದನಂತರ ಸ್ವಾಮಿ ಲಿಂಗದ ಮೇಲೆ ಬಿದ್ದಂತಹ ವೈಶಿಷ್ಟ್ಯತೆ. ಆ ಲಿಂಗ ಭಾಗದಲ್ಲಿ 6 ಸೆಕೆಂಡ್ಗಳ ಕಾಲ ಸ್ವಾಮಿ ಪೂರ್ಣವಾಗಿ ಅಲ್ಲೇ ಇದ್ದ. ಆ ಹಾಲಭಿಷೇಕ ಆಗುವಾಗ ಪೂರ್ಣ ಲಿಂಗವು ಕ್ಷೀರಮಯವಾಗಿತ್ತು. ಕ್ಷೀರಸಾಗರದಲ್ಲಿ ಮಹಾವಿಷ್ಣು ಹೇಗಿರ್ತಾರೋ ಅದೇ ರೀತಿ ಕಾಮಧೇನುವಿನ ಕ್ಷೀರದಿಂದ ನಮ್ಮ ಸ್ವಾಮಿ ಮತ್ತು ಸಂಪೂರ್ಣವಾಗಿ 6 ಸೆಕೆಂಡ್ಗಳ ಕಾಲ ಬಹಳ ವಿಶೇಷವಾದ ದರ್ಶನ. ಏನನ್ನು ಸೂಚಿಸುತ್ತೆ ಗುರುಗಳೇ? ನಾನಾಗಲೇ ಹೇಳಿದ್ನಲ್ಲ, ಶುಭವನ್ನು ತೋರಿಸೋಕೆ ಇದು. ಏಕೆಂದರೆ 1 ಸೆಕೆಂಡ್ ಅರ್ಧ ಸೆಕೆಂಡ್ ಇದ್ದು ಸ್ವಾಮಿ ಪಕ್ಕಕ್ಕೆ ಹೋಗಿದ್ರೆ ಏನೋ ಒಂದು ಅನಾಹುತ ಇದೆ ಅಂತ ಹೇಳಲಿಕ್ಕೆ ಇಚ್ಛೆ ಬೀಳ್ತಿದೆ. ಬಟ್ ಅಂಥ ಅನಾಹುತ ಯಾವುದೂ ಇಲ್ಲ. ನಿನ್ನೆಯ ಒಂದು ಪ್ರಣಾಳಿಕೆ, ಇವತ್ತಿನ ಪ್ರಣಾಳಿಕೆ ಯೋಚನೆ ಮಾಡಿದಾಗ ಸಂಪೂರ್ಣವಾಗಿ ನಮ್ಮ ಗಂಗಾಧರೇಶ್ವರ ತೃಪ್ತಿಯಾದ.
ಗಂಗಾಧರೇಶ್ವರನ ತೃಪ್ತಿಯಿಂದ ಇಡೀ ನಮ್ಮ ದೇಶ ಸುಖವಾಗಿರಲಿ ಅಂತ ಮತ್ತೊಮ್ಮೆ ಈಶ್ವರನಲ್ಲಿ ಪ್ರಾರ್ಥನೆ. ತಾವು ಹೇಳಿದ್ರಿ 2 ನಿಮಿಷಗಳ ಕಾಲ ಪೂಜೆ ಮಾಡಬೇಕು ಅನ್ನೋದು. ಸೊ ಹಾಗಾಗಿ ಅದ್ರ ಬಗ್ಗೆ ನಮಗೆ ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷ ಈಶಾನ 5 ಮುಖಗಳು, ಪಂಚಬ್ರಹ್ಮ ಅಂತ ಹೇಳ್ತೀವಿ. ಪಂಚಬ್ರಹ್ಮನಿಗೆ ಪಂಚೋಪಚಾರ ಪೂಜೆ ಅಂತ ನಾವು ಮಾಡ್ತೀವಿ. ಆ ಪಂಚೋಪಚಾರ ಪೂಜೆ ಎಲ್ಲ ಮುಗಿಸಿ ಇನ್ನೂ 1 ಸೆಕೆಂಡ್ ಕಾಲ ತನ್ನ ದಕ್ಷಿಣಾಯನ ಪಥದಲ್ಲಿ ಕೊಂಡು ಬಂದಂತಹ ವಿಶೇಷವಾದ ಧರ್ಮ ದಾನ ಯಜ್ಞ ಯಾಗ ಪೂಜೆಗಳನ್ನೆಲ್ಲವನ್ನು ಸ್ವಾಮಿಗೆ 1 ಸೆಕೆಂಡಲ್ಲಿ ಅರ್ಪಣೆ ಮಾಡಿ, ನಮಗೆ 1 ಸೆಕೆಂಡು ಅವರಿಗೆ 1 ಕಾಲ ಅಂತ ಹೇಳ್ತಾರೆ, ಸ್ವಾಮಿಗೆ ಅರ್ಪಣೆ ಮಾಡಿ ಪೂರ್ಣವಾದ ಅನುಗ್ರಹವನ್ನು ಪರಮೇಶ್ವರನ ಹತ್ರ ಸೂರ್ಯ ಭಗವಂತ ಪಡೆದಿದ್ದಾನೆ ಅಂತೇಳಿ ಸಂತುಷ್ಟವಾಗಿದೆ. ಈ ಬಾರಿ ಇದು ಸುದೀರ್ಘ ಅವಧಿನ ಅಥವಾ ಈ ಹಿಂದೆ 6 ಸೆಕೆಂಡ್ಗಳ ಕಾಲ ಇತ್ತು? 13 ಸೆಕೆಂಡ್ ಎಲ್ಲ ಇದ್ದ ಕಾಲ ಇತ್ತು. 13 ಸೆಕೆಂಡ್ ಈಶ್ವರನ ಇದ್ದಿದ್ದ ಕಾಲನೇ ಇತ್ತು. ಬಟ್ ಇವತ್ತು 6 ಸೆಕೆಂಡ್ ಸ್ವಾಮಿ ಮೇಲೆ ಇದ್ದಿದ್ದರಿಂದ ಬಹಳ ವಿಶೇಷವಾಗಿದೆ. ನಾವು ಸಾಮಾನ್ಯವಾಗಿ ಸೂರ್ಯ ರಶ್ಮಿ ಬೀಳುವಂತಹ ಸಂದರ್ಭದಲ್ಲಿ ಭವಿಷ್ಯವನ್ನ ಹೇಳ್ತೀವಿ, ನಾಡಿಗೆ ಒಳ್ಳೇದಾಗುತ್ತೆ ಅಥವಾ ಕಂಟಕ ಆಗುತ್ತೆ, ಈ ರೀತಿಯಾಗಿ. ಹಾಗಾಗಿ ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ವಿವರಣೆಯನ್ನು ಕೊಡೋದಾದ್ರೆ. ಇಲ್ಲ, ಯಾಕೆಂದರೆ ಪೂರ್ಣವಾದ ಲಿಂಗದ ಮೇಲೆ ಆ ಸೂರ್ಯನ ಬಿಂಬ ಪೂರ್ಣವಾಗಿತ್ತು. ಈಗ ಸ್ವಾಮಿ ಸೂರ್ಯನ ರಶ್ಮಿ ಆ ಈಶ್ವರನಿಗೆ ಹಾಲಭಿಷೇಕವನ್ನು ಮಾಡುವಾಗ ಎಲ್ಲೂ ನಮಗೆ ಒಂದು ಕಪ್ಪು ಚುಕ್ಕೆನೂ ಕಾಣಿಸ್ತಿಲ್ಲ. ಎಲ್ಲಾದರೂ ಒಂದು ಕಪ್ಪು ಚುಕ್ಕೆ ಇದ್ದರೆ ಏನೋ ಒಂದು ಆತಂಕ ಇದೆ ಅನ್ನೋ ಭಾವನೆ ಬರ್ತಿತ್ತು. ಪೂರ್ಣಮಯವಾಗಿ ಕ್ಷೀರೋನ್ಮುಖವಾಗಿ ಸ್ವಾಮಿ ಇದ್ದ. ಆ ಕ್ಷೀರಮುಖದ ಸಂತೋಷ ಇಡೀ ರಾಜ್ಯವನ್ನು ಸಂತುಷ್ಟಗೊಳಿಸ್ಲಿ ಅಂತೇಳಿ ನಾವು ಮತ್ತೊಮ್ಮೆ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತೀವಿ. ನೀವು ಕೂಡ ನೋಡ್ದಂಗೆ ಸುಮಾರು 6 ನಿಮಿಷ 6 ಸೆಕೆಂಡ್ಗಳ ಕಾಲ ಇವತ್ತು ಸಂಪೂರ್ಣವಾಗಿ ಸೂರ್ಯ ಶಿವಲಿಂಗದ ಮೇಲೆ ಇತ್ತು ಅನ್ನುವಂಥದ್ದು. ಆಮೇಲೆ 6 ಸೆಕೆಂಡ್ಗಳ ಕಾಲ ಮುಖ್ಯ ಭಾಗದಲ್ಲಿ ಅದು ಪ್ರೋಕ್ಷಣೆ ಆಯ್ತು ಅನ್ನುವಂಥದ್ದು. ಇದು ಹಿಂದೆ 13 ಸೆಕೆಂಡ್ ತನಕನೂ ಆಗಿತ್ತಂತ ಇತಿಹಾಸ ನೋಡ್ತಾ ಸಂದರ್ಭದಲ್ಲಿ. ಬಟ್ ಇತ್ತೀಚಿನ ವರ್ಷಗಳಲ್ಲಿ ಇಷ್ಟು ಸುದೀರ್ಘವಾಗಿ ಸೂರ್ಯ ರಶ್ಮಿ ಏನೋ ಅದು ಸ್ಪರ್ಶಿಸಿದಂಥದ್ದು ಅಂದ್ರೆ ಒಂದು ರೀತಿ ತಟಸ್ಥವಾಗಿ ನಿಂತಹ ರೀತಿಯಾಗಿ ಕಂಡಿದ್ದು ಬಹಳ ಅಪರೂಪ. ಅದು ಇತ್ತೀಚಿನ ದಿನಗಳಲ್ಲಿ ಇದೇ ಮೊದಲು ಅನ್ನುವಂಥದ್ದನ್ನ ಅವರು ದೀಕ್ಷಿತರು ಅದನ್ನ ನೆನಪಿಸ್ಕೊಳ್ತಾ ಇದ್ರು. ಆಮೇಲೆ ಅವರೇ ಹಿಂದೆಯಿಂದನೂ ಕೂಡ ಹೇಳ್ಕೊಂಡ್ ಬಂದಂಗೆ ನನಗೆ, ಯಾಕಂದ್ರೆ ನನಗೆ ಅನುಭವ ಇರುವಂತೆ 2018-19 ಸಂದರ್ಭದಲ್ಲಿ ಸರಿಯಾಗಿ ಆಗಿರ್ಲಿಲ್ಲ. ಅವಾಗ ಏನಾಯ್ತು, ಆ ನಂತರದಲ್ಲಿ ಅದು ಕಾಕತಾಳೀಯನೋ ಮತ್ತೊಂದು ಕೊರೋನಾ ಮತ್ತಿತರ ಸಮಸ್ಯೆಗಳಾಯ್ತು. ಕಳೆದ ವರ್ಷನೂ ಕೂಡ ಮೋಡ ಇದ್ದಂತ ಕಾರಣಕ್ಕಾಗಿ ಸರಿಯಾಗಿರ್ಲಿಲ್ಲ. ನಿನ್ನೆನೂ ಕೂಡ ನೀವು ನೋಡ್ಬೋದು, ಬೆಂಗಳೂರಿನ ಈ ಹೃದಯ ಭಾಗದಲ್ಲಿ ಗವಿಪುರಂ ಇಲ್ಲೆಲ್ಲ ನಿನ್ನೆ ಸಣ್ಣಕ್ಕೆ ಮಳೆ ಆಗಿದೆ, ಬಹಳ ಮೋಡ ಕವಿದ ವಾತಾವರಣ ಇತ್ತು. ಹಂಗಾಗಿ ಇವತ್ತು ಬಹುಶಃ ಆಗಲ್ಲ ಅನ್ನುವಂತ ರೀತಿಯಾಗಿ ಇತ್ತು. ಬಹಳ ಪರಮಾಶ್ಚರ್ಯ ಅಂತ ಅಂದ್ರೆ ವಾತಾವರಣ ಇವತ್ತು ಹೇಗೆ ಸ್ಪಂದಿಸಿದೆ ಅನ್ನುವಂಥದ್ದು. ಯಾಕಂದ್ರೆ ಒಂದು 2 ಸೆಕೆಂಡೋ 3 ಸೆಕೆಂಡೋ ಅಥವಾ ಇಡೀ ಭಾಗ 1-2 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ ಅಂತ ನಾವು ಅಂದ್ಕೊಂಡಿದ್ದು. ಬಟ್ ಬಹಳ ಸುದೀರ್ಘವಾಗಿ 5 ಹೆಚ್ಚು ಕಡಿಮೆ ಶುರುವಾದ್ರೆ 5:35 ತನಕನೂ ಕೂಡ ಸೂರ್ಯ ರಶ್ಮಿ ಅಲ್ಲೇ ಓಡಾಡ್ತಾ ಇತ್ತು ಒಳಗಡೆ. ಅಂದ್ರೆ ಅಷ್ಟು ಸುಲಭ, ಅಷ್ಟು ಅದ್ಭುತವಾಗಿ ಆ ಸನ್ನಿವೇಶ ಕಂಡು ಬಂತು. ಬಹಳ ವಿಶೇಷ ಇದು. ಆಮೇಲೆ ಅವ್ರುಗಳು ಕೂಡ ಹೇಳಿದಾಗೆ ಎಲ್ಲೂ ಆ ಶಿವಲಿಂಗ ಅಷ್ಟು ಕಪ್ಪು ಭಾಗ, ಕಡು ಕಪ್ಪು ಇರುವಂತಹ ಲಿಂಗ ಒಂದು ಸಣ್ಣ ಕಪ್ಪನ್ನ ಕೂಡ ನೀವು ಗುರ್ಸಕ್ ಆಗ್ತಾ ಇರಲಿಲ್ಲ. ಕಾರಣ ಅಷ್ಟು ಅದ್ಭುತವಾಗಿತ್ತು. ನಮ್ ಜೊತೆಗೆ ಇಷ್ಟೋ ತನಕನೂ ಕೂಡ ನಮ್ ಜೊತೆಗಿದ್ದು ಬಹಳ ಮಾಹಿತಿಯನ್ನ, ವೈಜ್ಞಾನಿಕವಾದ ಮಾಹಿತಿಯನ್ನ ಕೂಡ ಕೊಟ್ರಿ, ಪೌರಾಣಿಕವಾಗಿಯೂ ಕೂಡ ಧಾರ್ಮಿಕವಾಗಿಯೂ ಕೂಡ ಮಾಹಿತಿಯನ್ನ ಕೊಟ್ರಿ. ನಮ್ಮ ಇಬ್ಬರು ಅತಿಥಿಗಳು ಡಾಕ್ಟರ್ ಶರಪಿಳ್ಳ ಅಯ್ಯಂಗಾರ್ ಅವರು ಹಾಗೆ ಡಾಕ್ಟರ್ ಪ್ರಸನ್ನಾಚಾರ್ಯ ಕಟ್ಟಿ ಅವರೇ, ಇಬ್ಬರಿಗೂ ಕೂಡ ಧನ್ಯವಾದಗಳು ನಮ್ಮಿಂದ ಹಾಗೆ ಪ್ರೇಕ್ಷಕರ ಪರವಾಗಿ. ಇನ್ನು ಶಿವ ಸರ್ವರಿಗೂ ಕೂಡ ಒಳಿತನ್ನ ಮಾಡಲಿ ಅಂತ ಹೇಳ್ತಾ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ9.